ಚಿಕ್ಕ ಮನೆ ಆದ್ರೂ ತುಂಬ ದೊಡ್ಡದಾಗಿರ್ಬೇಕು ಆ ಮನೆ. ಆ ಥರ ಕಾಣಕ್ಕೆ ಒಂದು 5 ಟಿಪ್ ಕೊಡಿ. ಮಿರರ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಯಾವಾಗ ರಿಫ್ಲೆಕ್ಷನ್ ಬರುತ್ತೋ ವಿ ಫೀಲ್ ಏರಿಯಾಸ್ ಇಸ್ ಬಿಗ್ಗರ್ ಅಂತ. ತುಂಬ ಒಳ್ಳೆ ಟೆಕ್ನಿಕ್ ಮಿರರ್. ವಾಟ್ ಈಸ್ ದಿ ಆವ್ರೇಜ್ ಮನಿ ದಟ್ ಪೀಪಲ್ ಆರ್ ಸ್ಪೆಂಡಿಂಗ್ ನಿಮ್ಮ ಪ್ರಕಾರ ಇನ್ ಬ್ಯಾಂಗ್ಳೂರ್ ಫಾರ್ ಇಂಟೀರಿಯರ್ಸ್? ಮೇಡಮ್ ನಾನು ನೀವೆಲ್ಲ ಹೇಳೋದಕ್ಕೆ ಒಂದು ಪಾಯಿಂಟ್ ಹೇಳ್ತೀನಿ. ಏನಂದರೆ ಪಿಂಟ್ರೆಸ್ಟು ವೀಡಿಯೋಸ್ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯೂಸ್ ಮಾಡ್ಬೇಕಾದ್ರೆ ಅದ್ರದ್ದು ಬಂಡವಾಳ ಅರ್ಥ ಆಗುತ್ತೆ. ಈ ಮಟೀರಿಯಲ್ ಸೆಲೆಕ್ಷನ್ ಅಂತೆಲ್ಲ ಬಂದಾಗ ಎಸ್ಪೆಷಲಿ ಇಂಟೀರಿಯರ್ಸಲ್ಲಿ ಜನ ಮೋಸ ಹೋಗೋದಿಲ್ಲ. ಇವಾಗ ಪ್ಲೈವುಡ್ಡಲ್ಲೂ ಪ್ರೀ ಲ್ಯಾಮಿನೇಟೆಡ್ ಪ್ಲೈವುಡ್ ಅಂತ ಬಂದಿದೆ. ಹಂಗಂದ್ರೆ ಫಸ್ಟೇ ಪೇಸ್ಟಿಂಗ್ ಆಗಿರುತ್ತೆ, ಫೈನಲ್ ಅದು ಲ್ಯಾಮಿನೇಟ್ ಪೇಸ್ಟ್ ಆಗಿ ಬರುತ್ತೆ. ಆವಾಗ ನಿಮ್ಗೆ ಇನ್ನೂ ಸ್ಪೀಡಾಗೂ ಆಗುತ್ತೆ, ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ. ಬಟ್ ಅಕ್ಸೆಪ್ಟ್ ಮಾಡಲ್ಲ ಜನ. ಅದು ನನಗೆ ಅದೇ ಮತ್ತೆ ಬೇಜಾರು. ಅದನ್ನು ಹಾಕ್ತೀವಿ ಅಂದರೆ ಬೇಡ ಅಂತ ಹೇಳ್ತಾರೆ. ಇದೆಲ್ಲ 1.5-2 ಲಕ್ಷ ಅಂತೆಲ್ಲ ಕೊಡ್ತಾರಲ್ಲ, ಅದನ್ನ ಹಂಗಿದ್ರೆ ಮಟೀರಿಯಲಲ್ಲಿ ಮಾಡಿಸ್ಕೊಂಡಾದ್ಮೇಲೆ ಕೇಳಲಿ, ನೋಡೋಕ್ಕಷ್ಟೇ ಆ್ಯಡಿಗೆ ಮಾತ್ರ 1.5 ಲಕ್ಷ. ಕಿಚನ್ನೇ ಬರಲ್ಲ ಮೇಡಮ್ 1.5 ಲಕ್ಷಕ್ಕೆ ಇವಾಗ. ಸೊ ಸ್ಪೇಸ್ ಮತ್ತು ಪ್ಲ್ಯಾನಿಂಗ್, ಲಿವಿಂಗ್ ಪ್ರಯಾರಿಟೀಸ್ ಬಗ್ಗೆ ಒಂದಷ್ಟೀಗ. ಖಂಡಿತ. ಈಗ ಲಿವಿಂಗು, ಬೆಡ್ರೂಮು, ಕಿಚನ್, ಯುಟಿಲಿಟಿ ಇದನ್ನು ಡಿವೈಡ್ ಮಾಡಬೇಕಾದ್ರೆ ವಾಟ್ ಈಸ್ ದಿ ಐಡಿಯಲ್ ವೇ? ಮೇಯ್ನು ನಾವು ಸಂಬಂಧಗಳು ಅಂದರೆ ನಮ್ಮ ಫ್ಯಾಮಿಲಿ ಯಾವ ಥರ ಇದೆ, ಎಷ್ಟು ಜನ ಇದ್ದೀರಾ, ತುಂಬ ಇಂಪಾರ್ಟೆಂಟು. ಈಗ ನಾನು 3 ಸೀಟ್ರ್ ಸೋಫಾ ಹಾಕ್ಬಿಟ್ಟು ನಮ್ಮ ಮನೇಲಿ 10 ಜನ ಇದ್ದರೆ ಎಲ್ಲರೂ ಕುತ್ಕೊಳ್ಳೋಷ್ಟು ಎಷ್ಟಿದ್ದೀರಾ ಅದಕ್ಕೆ ಮೇಲೆ ತಾನೇ ಲಿವಿಂಗ್ ಏರಿಯಾನೂ ಡಿಸೈಡ್ ಆಗೋದು. ಹೌದು, ಫಸ್ಟ್ ನಾವು ಡಿಫೈನ್ ಮಾಡ್ಬೇಕಾದ್ರೆ ಎಷ್ಟು ಜನ ಇದ್ದೀರಾ, ಎಷ್ಟು ಜನ ಬರ್ಬಹುದು. ಇವತ್ತು ಮದುವೆ ಆಗಿಲ್ಲ, ನಾಳೆ ಬರ್ದೇ ಇರ್ತಾರ. ಎಷ್ಟು ಜನ ಬರ್ಬೋದು. ಇವತ್ತು ಮದುವೆ ಆಗಿದೆ, ನಾಳೆ ಮಕ್ಕಳಾಗದೆ ಆಗದೆ ಇರ್ತೀವ ಅಲ್ವಾ? ಆ ಥರ ಪ್ರತಿಯೊಂದು ನಾವು ಆ ಫ್ಯಾಮಿಲಿ ಬಗ್ಗೆ ನಾವು ಅರ್ಥ ಮಾಡ್ಕೊಬೇಕು. ಯಾವ ಥರ ಫ್ಯಾಮಿಲಿ ಏನು ಅಂತ. ಜೊತೆಗೆ ಟೈಪ್ ಆಫ್ ಲಿವಿಂಗ್, ಯಾವ ಕಲ್ಚರ್ ಇದೆ, ಯಾವ ಥರ ಇದೆ. ಬೇಸಿಕಲಿ ನಾನು ಮೆಡಿಟೇಷನ್ ಮಾಡೋದ್ರಿಂದ ನನಗೆ ದೊಡ್ಡ ಪೂಜಾ ರೂಮ್ ಬೇಕು. ಅವಾಗಷ್ಟೇ ನಾನು ಆರಾಮಾಗಿ ಕುತ್ಕೊಂಡು ನನ್ನ ಟೈಮ್ ನಾನು ಡೆಡಿಕೇಟ್ ಮಾಡಿ ಬರ್ತೀನಿ. ಅದೇ ಕೆಲವ್ರಿಗೆ ಬಾರ್ ಯೂನಿಟ್ ತುಂಬ ಇಂಪಾರ್ಟೆಂಟ್ ಆಗ್ಬೋದು, ಅವ್ರಿಗೆ ಸ್ಪೆಸಿಫಿಕ್ಕು. ಯಾಕಂದ್ರೆ ಅವ್ರಿಗೆ ಅದು ಆ ಎಂಜಾಯ್ಮೆಂಟ್ ಅವ್ರಿಗೆ. ಕೆಲವ್ರಿಗೆ ಟೆರೇಸು, ನನಗೂ ಇಷ್ಟ. ಟೆರೇಸ್, ಓಪನ್ ಟೆರೇಸ್ ಇರಬೇಕು, ಲಾನ್ ಇರಬೇಕು, ಒಳ್ಳೆ ಗಾರ್ಡನಿಂಗ್ ಇರಬೇಕು, ಅದು ಇಂಪಾರ್ಟೆಂಟ್. ಈ ಥರ ಸ್ಪೆಸಿಫಿಕ್ಕಾಗಿ ಹೋಗ್ಬೇಕಾದ. ಬಟ್ ಇನ್ ಜನರಲಿ ನಾನು ಲೀವಿಂಗಿಗೆ ಮಹತ್ವ ಕೊಡಿ ಅಂತ ಹೇಳ್ತೀನಿ. ಯಾಕೆ ಅನ್ನೋದಾದರೆ ಅಲ್ಲಿ ಒಂದು ಗೆಸ್ಟ್ ಬರ್ಬೋದು, ನಾವೆಲ್ಲ ಜನ ಕೂತ್ಕೋಬೋದು. ಯೂಶ್ವಲಿ ನಾವೆಲ್ಲ ಇವಾಗ ಒಂಥರ ರಿಮೋಟ್ ಆಗ್ತಾಯಿದ್ದೀವಿ. ನಾವು ಅದನ್ನು ಮತ್ತೆ ಮಾಡಬೇಕಾದ್ರೆ ಒಳ್ಳೆ ಲೀವಿಂಗ್ ಇರಬೇಕು. ಹಬ್ಬ ಹರಿದಿನಗಳಿಗೂ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ದೊಡ್ಡ ಲೀವಿಂಗ್ ಇದ್ದರೆ ಅಲ್ಲೇ ನೀವೆಲ್ಲನೂ ಮಾಡ್ಕೊಬೋದಾಗತ್ತೆ. ಈ ಥರ ಲೀವಿಂಗ್ ಈಸ್ ಮೈ ಫಸ್ಟ್ ಪ್ರಿಯಾರಿಟಿ. ನಾನು ಯಾವತ್ತೂ ಒಂದು ಮನೇಲಿ ಲೀವಿಂಗ್ನ ಜೊತೆಗೆ ಸ್ವಲ್ಪ ಡೈನಿಂಗ್ ಓಪನ್ನೇ ಕೊಟ್ಟಿರ್ತೀವಿ. ಸೆಮಿ ಕ್ಲೋಸ್ಡು ಮಾಡ್ಬೋದು, ಯೂಸಿಂಗ್ ಸಮ್ ಪಾರ್ಟಿಷನ್ಸ್, ಅದನ್ನು ಮಾಡ್ಬೋದು. ಈ ಥರ ನಾನು ಹೇಳೋದು ಸ್ವಲ್ಪ ಲೀವಿಂಗ್ ದೊಡ್ಡ ಇಟ್ಕೊಳ್ಳಿ. ಮನೆ ಎಂಟ್ರೆನ್ಸಿಂದ ಬಂದು ಲೀವಿಂಗ್ ದೊಡ್ಡದಿದ್ದಾಗ ನಿಮ್ಮ ಮನೆ ಆಟೋಮೆಟಿಕ್ಕಾಗಿ ಐಷಾರಾಮಿ ದೊಡ್ಡದಾಗಿದೆ ಅಂತ ಅನಿಸುತ್ತೆ. ಯಾರೂ ರೂಮ್ಗೆ ಹೋಗಲ್ಲ. ರೂಮಲ್ಲಿ ಫಂಕ್ಷನಾಲಿಟಿ ಡಿಪೆಂಡ್ ಆಗೋಣ. ಎಷ್ಟು ಜನ ಇದ್ದೀರಾ, ಎಲ್ಲಿ ಮಲಗ್ತೀರಾ, ನೀವೇನಾದರೂ ನಿಮಗೆ ಎಷ್ಟು ಬಟ್ಟೆ ಇಟ್ಕೋತೀರಾ, ಯಾವ ಥರ ಬಟ್ಟೆ ಇಟ್ಕೋತೀರಾ, ಅದೆಲ್ಲ ವಾರ್ಡ್ರೋಬ್ ಇಂಟೀರಿಯರ್ಸಿಗೆ ಬರುತ್ತೆ. ನೀವು ಗೌನ್ಸ್ ಬಳಸ್ತೀರಾ, ಯಾವ ಥರ ಬಳಸ್ತೀರಾ, ಅದನ್ನು ಕಸ್ಟಮೈಸ್ ಮಾಡ್ಬೋದು. ಕಮ್ಮಿಂಗ್ ಬ್ಯಾಕ್, ನೀವು ಎಷ್ಟು ಜನ ಇದ್ದೀರಾ. ಫಾರ್ ಎಕ್ಸಾಂಪಲ್ ವರ್ಕಿಂಗ್ ಟೈಪ್ ಇದ್ದಾಗ ಅಟ್ಲೀಸ್ಟ್ ಒಂದು ಸ್ಟಡಿ ಟೇಬಲ್ ಇರಬೇಕಲ್ವಾ. ನಾವು ಎದ್ದು ಒಂದು ಕಂಪ್ಯೂಟ್ರಲ್ಲಿ ಟಕ್ ಅಂತ ವರ್ಕ್ ಮಾಡಿ ವಾಪಸ್ ಇಡೋವಂಥದ್ದು. ಈ ಥರ ಪ್ರತಿಯೊಂದು ನಾವು ನೋಡಿ ಮಾಡಬೇಕಾಗತ್ತೆ. ಎಷ್ಟೊಂದು ಜನ ನನ್ನ ಪ್ರಕಾರ ಪೂಜಾ ರೂಮ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ ಅಂತ ಅನಿಸುತ್ತೆ ನನಗೆ. ಚಿಕ್ಕ ಪೂಜಾ ರೂಮಲ್ಲಿ ಆರಾಮಾಗಿ ಕೂತ್ಕೊಂಡು ಪೂಜೆನೇ ಮಾಡೋಕ್ಕಾಗಲ್ಲ. ಸ್ವಲ್ಪ ದೊಡ್ಡ ಪೂಜಾ ರೂಮ್ ಕೊಟ್ಟು ಈಗ ಓಪನ್ ಥರ ಇಟ್ಟಾಗ ಹಬ್ಬ ಹರಿದಿಗಳನ್ನ ಅದ್ರ ಮುಂದೆನೇ ಮಾಡ್ಕೊಬೋದಾಗುತ್ತೆ. ಆಮೇಲೆ ಮಲ್ಟಿಪರ್ಪಸ್ ಥರ ಮಾಡ್ಕೊಬೇಕು ಮೇಡಮ್. ಯಾವತ್ತು ಫರ್ನಿಚರ್ ಬಂದು ಮೂವಬಲ್ ಇರಬೇಕು, ಫಿಕ್ಸ್ಡ್ ಮಾಡೋದು ಅವಾಯ್ಡ್ ಮಾಡ್ಬೇಕು ನಾವು. ಯಾರನ್ನ ನೆಂಟರು ಜಾಸ್ತಿ ಬಂದರೆ ಒಂದು ಸೈಡ್ಗೆ ಇಡೋ ಥರ ಇರಬೇಕು. ಮಾಡ್ಯೂಲ್ಸ್ ಥರ ಇದ್ದಾಗ ಇವಾಗ ಫಾರ್ ಎಕ್ಸಾಂಪಲ್ 3+2+1 ಇದ್ದಾಗಲೂ ನಾವು 1+1 ಮಾಡ್ಕೊಬೋದು. ಅದನ್ನು ನಾವು ಮೂಮೆಂಟ್ ಮಾಡ್ತಾ ಇರ್ಬೋದು. ಆವಾಗ ನಮ್ಮದು ಈಗೇನೋ ಎಲ್ಲರೂ ಮಕ್ಕಳು ಆಡ್ತಾ ಇದ್ದಾರೆ, ಎಲ್ಲ ಒಂದು ಕಡೆ ಸೈಡ್ಗೆ ಇಡಬೇಕಾಗ್ಬೋದು. ಈ ಥರ ಲಿಟ್ಲ್ ಬಿಟ್ ನಮಗೆ ಕಸ್ಟಮೈಸ್ಡ್ ಆಗಿರಬೇಕು, ತುಂಬ ಫಿಕ್ಸ್ ಇರಬಾರ್ದು. ಬಾಡಿಗೆ ಮನೇಲಿರೋರ್ಗೂ ಅದು ಹೆಲ್ಪ್ ಆಗುತ್ತೆ, ಬೇರೆ ಕಡೆಗೆ ಎತ್ಕೊಂಡು ಹೋಗ್ಬೋದು. ಫರ್ನಿಚರ್ ಸೆಲೆಕ್ಷನ್ ಸ್ವಲ್ಪ ಯಾವತ್ತೂ ತುಂಬ ಭಾರವಾಗಿರೋದು ಒಂದೇ ಕಡೆ ಇರೋಂಥದ್ದನ್ನ ಇಟ್ಕೊಬಿಡಿ. ಲೈಟ್ ವೆಯ್ಟಾಗಿ ಮೂವಬಲ್ ಥರದ್ದು ಇಟ್ಕೊಳ್ಳಿ. ಹಿಂಗೆ ಬಂದರೆ ಪ್ರತಿಯೊಂದು ಇದೆ. ಅನ್ಯೂಸ್ಡ್ ಬಾಲ್ಕನೀಸ್ ನಾನು ಪ್ರಿಫರ್ ಮಾಡಲ್ಲ. ಬಾಲ್ಕನಿ ಅಂದಮೇಲೆ ಯೂಸ್ ಮಾಡಲೇಬೇಕು. ಇಲ್ಲ ಸುಮ್ಮನೆ ಬೇಕೇ ಬೇಕು ಅಂತ ಬಾಲ್ಕನಿ ಕೊಡೋದಾಗಲಿ ಮಾಡಬಾರ್ದು. ರೋಡ್ ಸೈಡಿಗೆ ಬಾಲ್ಕನಿ ಕೊಡಬೇಕು. ಆಮೇಲೆ ಇವಾಗ ಬಾಲ್ಕನಿ ಯಾಕೆ ಯಾರು ಬಂದಿರ ಕಾಣತ್ತೆ ಅಂತ ವೆಂಟಿಲೇಷನ್ ನಿಮ್ಗೆ ಜಾಸ್ತಿ ಆಗುತ್ತೆ. ಯೂಶ್ವಲಿ ನಾನು ಲಿವಿಂಗ್ ವಿತ್ ಬಾಲ್ಕನಿ ಕೊಡೋಕೆ ಪ್ರಿಫರ್ ಮಾಡ್ತೀನಿ. ಎಕ್ಸ್ಟೆಂಡಬಲ್ ಲಿವಿಂಗ್ ಅಂತ ಹೇಳ್ತೀವಿ. ಈಗ ಒಂದು ನಿಮ್ಮ ವಿಲಾಲು ಇದೆ ಅನ್ಸುತ್ತಲ್ಲ, ಸ್ವಲ್ಪ ಓಪನ್ ಮಾಡಿದ್ರೆ ನಿಮ್ಗೆ UPVC ಸ್ಲೈಡಿಂಗ್ ವಿಂಡೋಸು, ಕೊಲಾಪ್ಸಬಲ್ ವಿಂಡೋಸ್ ಓಪನ್ ಮಾಡಿದ್ರೆ ಬಾಲ್ಕನಿ ವಿಲ್ ಆಲ್ಸೋ ಬಿ ಎ ಪಾರ್ಟ್ ಆಫ್ ಲಿವಿಂಗ್. ಆಗ ನಿಮ್ಗೆ ಲಿವಿಂಗ್ ದೊಡ್ಡದು ಅನ್ಸುತ್ತೆ. ಯಾವಾಗ ಮಳೆ ಬರ್ತಿದೆ ನಾವು ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅಂದಾಗ ನಾವು ಅದನ್ನು ಕ್ಲೋಸ್ ಮಾಡ್ಕೊಂಡು ಮಾಡ್ಬೋದು.
ಇದು ಎಕ್ಸ್ಟೆಂಡ್ ಆ ಥರ ನಾವು ಸ್ಮಾರ್ಟಾಗಿ ಪ್ರತಿಯೊಂದು ಬಳಸಬೇಕು. ಐ ಪ್ರಿಫರ್ ಓಪನ್ ಕಿಚನ್. ಬಟ್ ಪ್ರೈವಸಿನೂ ಅಡ್ಡ ಆಗಬಾರ್ದು. ಕೆಲವರಿಗೆ ಅಡುಗೆ ಮಾಡ್ಬೇಕಾದ್ರೆ ಸೌಂಡ್ ಬರಬಾರ್ದು, ಅಲ್ಲಿ ಇರೋರು ಕೇಳಬಾರ್ದು. ಬಟ್ ನನಗೆ ವಿಷುವಲ್ ಟ್ರೀಟ್ ಈಸ್ ಇಂಪಾರ್ಟೆಂಟ್. ನೀವು ಅಡುಗೆ ಮನೇಲಿದ್ದರೆ ಯಾರು ಬರ್ತಾ ಇದ್ದೀರಾ, ಲಿವಿಂಗಲ್ಲಿ ಯಾರು ಕೂತಿದ್ದೀರಾ, ಡೈನಿಂಗಲ್ಲಿ ಯಾರು ತಿಂತಾ ಇದ್ದಾರೆ, ಇದೆಲ್ಲ ಕಣ್ಣಲ್ಲಿ ನೋಡಿದಾಗ ನಿಮ್ಗೆ ಈಸಿ ಪ್ರಿಪೇರ್ ಮಾಡೋರಿಗೆ. ಅದು ಕಾಣಬೇಕು. ಬಟ್ ಪ್ರೈವಸಿ ಅಡ್ಡ ಆಗ್ದಂಗೆ ನಾವು ಎಲ್ಲೆಲ್ಲಿ ಪಾರ್ಟಿಷನ್ಸ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಎಂಟ್ರಿ ಆದ್ವಿ, ಫಾಯರಿಂದ ಲಿವಿಂಗ್ ಹೋದ್ವಿ ಅಂತ ಅಂದ್ಕೊಳ್ಳೋಣ. ಪಕ್ಕದಲ್ಲೇ ಕಿಚನ್ ಕಾಣಂಗೆ ಇಡಬಾರ್ದು. ನಾವು ಯೂಶ್ವಲಿ ಸೌತ್ ಈಸ್ಟಲ್ಲಿ ಕೊಡ್ತೀವಿ. ಆ ಪೋರ್ಷನ್ ನೋಡಿಕೊಂಡು ಸ್ವಲ್ಪ ಓಪನಿಂಗ್ ಕೊಟ್ಟು ನೋಡಂಗೆ ಇರಬೇಕು. ಬಟ್ ಕಿಚನಿಂದ ಲಿವಿಂಗ್ ಕಾಣಂಗೆ ಮಾಡ್ಬೋದು. ಒಂದು ಸ್ಮಾಲ್ ವಿಂಡೋ ಕೊಡ್ಬೋದು, ಸೊ ದಟ್ ದೆ ಕ್ಯಾನ್ ಸಿ. ಅವರು ಕ್ಲೀನಾಗಿ ಪಾಸ್ ಆಗೋ ಥರ ನಾವು ಓಪನಿಂಗ್ ಕೊಡ್ಬೋದು. ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಇವಾಗ ಇದು ಬಂದಿದೆಯಲ್ಲ, ಅದನ್ನು ಮಾಡ್ಬೋದು. ಅದು ಪೆನಿನ್ಸುಲಾ ಇದೆ ಮತ್ತು ಐಲ್ಯಾಂಡ್ ಇದೆ. ಅದರಲ್ಲೂ ಬೇರೆ ಬೇರೆ ಟೈಪ್ಸ್ ಇದೆ. ಐಲ್ಯಾಂಡ್ ಅಂದರೆ ಸೆಂಟ್ರಿಗೆ ಇರುತ್ತಲ್ಲ, ಅದರ ಒಂದು ಪ್ಲ್ಯಾಂಕ್ ಥರ ಕೊಟ್ಟಿರ್ತೀವಿ. ಒಂದು ಸೈಡ್ಗೆ ಇರುತ್ತೆ ನೋಡಿ, ಆ ಥರ ಅಂತ ಸೈಡಿಗೆ ಇಟ್ಟು ಒಂದು ಕೆಳಗಡೆ ಒಂದು ಲೆಗ್ ಇರುತ್ತಲ್ಲ, ಲೆಗ್ ಇರುತ್ತೆ. ಬೇಕಾದ್ರೆ ಅದು ಫೋಲ್ಡಬಲ್ಲು ಮಾಡಿದ್ದೀವಿ. ವಾಲ್ಗೆ ಹೋಗ್ಬಿಡುತ್ತೆ ಅದು ನೀವು ಯೂಸ್ ಮಾಡ್ತಿದ್ದಾಗ, ಅನ್ಯೂಸ್ಡ್ ಇದ್ದಾಗ. ಕೆಲವರಿಗೆ ಚಾಪಿಂಗ್ ಎಲ್ಲ ಐಲ್ಯಾಂಡ್ ಕಿಚನಲ್ಲಿ ಈಸಿ ಅಂತಾರೆ. ಅಲ್ಲೇ ದೋಸೆ ಮಾಡಿ ಬಳಸಬೇಕು ಅನ್ನೋರಿಗೆ ಮಾಡ್ಬೋದು. ಡಿಫ್ರೆಂಟ್ ಟೈಪ್ಸ್ ಕಿಚನ್ ಡಿಸೈನಿಗೆ ಬಂದಾಗ. ಬಟ್ ನಾನು ಕಿಚನ್ನು ಲಿವಿಂಗು ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಬೆಡ್ರೂಮಲ್ಲಿ ಸ್ಮಾರ್ಟಾಗಿ ಡಿಸೈನ್ ಮಾಡ್ಕೊಬೋದು. ಎಲ್ಲಿ ಕಾಟ್ ಇಡಬೇಕು, ಅನ್ಯೂಸ್ಡ್ ಸ್ಪೇಸ್ ಇರಬಾರ್ದು ಬೆಡ್ರೂಮಲ್ಲಿ. ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟನ್ನು ಫಿಟ್ ಮಾಡ್ಕೋಬೋದು. ಬಟ್ ಲಕ್ಸುರಿ ಇದ್ದಾಗ ಇಟ್ಸ್ ಓಕೆ, ಅಲ್ಲೂ ಒಂದು ಕೋಚ್ ಕೊಟ್ಟು ಎಲ್ಲ ಮಾಡ್ಬೋದು. ಜಾಗ ಇದ್ದವರಿಗೆ. ಯಾರಿಗೆ ಜಾಗ ಇಲ್ಲ ಅಂಥವ್ರು ಸ್ವಲ್ಪ ಬೆಡ್ರೂಮ್ಗಿನ ಲೀವಿಂಗ್ ಕೊಡಲಿ ಅಂತ ನನ್ನ ಉದ್ದೇಶ. ಬಟ್ ಡಿಪೆಂಡಿಂಗ್ ಆನ್ ದೇರ್ ಟೈಪ್, ನೇಚರ್ ಕಸ್ಟಮೈಸ್ ಮಾಡ್ಕೋಬೋದು. ಈಗ ಕಿಚನ್ ಬಗ್ಗೆ ಮಾತಾಡಿದ್ರಲ್ಲ, ಇತ್ತೀಚೆಗೆ ಐಲ್ಯಾಂಡ್ ಕಿಚನ್ ಎಲ್ಲ ಒಂದು ಕಾನ್ಸೆಪ್ಟ್ ಇದೆ. ಎಲ್ಲರಿಗೂ ಅದು, ಅಥವಾ ಕಿಚನ್ ಹೇಗೆ ಆಯ್ಕೆ ಮಾಡಬೇಕು? ಕಿಚನ್ನು ಸ್ಪೇಸ್ ಪ್ಲಾನಿಂಗ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಯು ಶೇಪ್ ಇದೆ, ಎಲ್ ಶೇಪ್ ಇದೆ, ಪ್ಯಾರಲಲ್ ಕಿಚನ್ ಇದೆ. ಬಟ್ ಟೈಪ್ ಆಫ್ ಕಿಚನ್ ಇಂಪಾರ್ಟೆಂಟ್ ಮೇಡಮ್. ಏನಂದರೆ ನಾನು ನಾನ್ ವೆಜ್ ಮಾಡ್ತೀನ, ವೆಜ್ ಮಾಡ್ತೀನ, ನನಗೆ ಗ್ರಿಲ್ಸ್ ಬೇಕಾ, ತುಂಬ ಇದಾವಲ್ವ. ಈಗ ಅಪ್ಲೈನ್ಸಸ್ಗೆ ಬಂದರೆ ನಾನ್ ವೆಜ್ ವೆಜ್ಜಿಗೂ ಅದು ಡಿಸೈನಿಂಗ್ ಹೆಂಗೆ ಚೇಂಜ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ವೆಜಿಟೇರಿಯನ್ಸ್ ಆದರೆ ನಮಗೆ ಇದು ಹಾಬ್ ಹುಡ್ ಬೇಕೇ ಬೇಕು. ಒಲೆ ಇದ್ದರೆ ಓಕೆ, ಬಟ್ ಚಿಮ್ನಿ ಬೇಕೇ ಬೇಕಂತ ಏನಿರೋದಿಲ್ಲ. ನಮ್ಮ ಮನೆಗಳಲ್ಲೆಲ್ಲ ಚಿಮ್ನಿ ಇಲ್ಲ, ಹಳೆ ಮನೆಗಳಿಗೆ ಹೋದರೆ. ಯಾಕೆಂದರೆ ಅದರದ್ದು ತುಂಬ ಫ್ಯೂಮ್ಸ್ ಎಲ್ಲ ಅದು ಜಾಸ್ತಿ ಬಿಡೋದಿಲ್ಲ, ಆ ಥರ ಇರುತ್ತೆ. ನಾವು ಸಿಂಪಲ್ ಲಿವಿಂಗ್ ಮಾಡಿದಾಗ ಅದು ಅನ್ನೆಸೆಸರಿ ಒಂದು ಆಕ್ಸೆಸರಿ. ಅದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಅದೇ ನಾನ್ ವೆಜಿಟೇರಿಯನ್ಸ್ ಇದ್ದಾಗ ಹೊಗೆ ಜಾಸ್ತಿ ಬರುತ್ತೆ, ಬಾರ್ಬೆಕ್ಯೂ ಥರ ಏನೋ ಒಂದು ಮಾಡಿಕೊಂಡ್ರೆ. ಆವಾಗ ನಾವು ಮೇಲೆಗಡೆಗೆ ಕ್ಲೀನಿಂಗ್ ಯಾವ ರೀತಿ ಅದಕ್ಕೆ ಹೆಲ್ಪ್ ಆಗುತ್ತೆ ಆ ಥರ ಮೆಟೀರಿಯಲ್ಸ್ ಬಳಸ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಿ 2 ಫೀಟ್ 4 ಫೀಟ್ವರೆಗೂ ಮಾತ್ರ ಟೈಲ್ ರೆಸ್ಟ್ರಿಕ್ಟ್ ಮಾಡಿಬಿಡಿ, ಟೇಕ್ ಅಪ್ ಟು ದ ಟಾಪ್ ಅಂತ. ನಿಮಗೆ ಕ್ಲೀನಿಂಗ್ ಎಲ್ಲ ಈಸಿ ಆಗುತ್ತೆ. ಅಲ್ಲಿ ಜಿಪ್ಸಮ್ ಸೀಲಿಂಗ್ ಎಲ್ಲ ಬಳಸಬಾರ್ದು, ಸ್ವಲ್ಪ ಹೀಟ್ ಆಗುತ್ತೆ. ಫಾಲ್ ಸೀಲಿಂಗ್ ನೋಡಿದ್ದೀರಲ್ವ, ಅದರಲ್ಲಿ ಬೇಸಿಕ್ ಬಂದು ಜಿಪ್ಸಮ್ ಸೀಲಿಂಗ್ ವೈಟ್ ಕಲರ್ ಇರುತ್ತೆ, ಪೌಡ್ರ್ ಥರ ಇರುತ್ತೆ. ಅದು ತುಂಬ ಚೀಪ್, ನಿಮ್ಗೆ 60 ರೂಪಾಯಿಗೆ ಪರ್ ಸ್ಕ್ವೇರ್ ಫೀಟ್ ವರ್ಕೌಟ್ ಆಗುತ್ತೆ. ಅದನ್ನು ಬೇರೆ ಕಡೆ ಬಳಸ್ತೀವಿ, ಜಸ್ಟು ಮೇಕ್ ಶೂರ್ ದಟ್ ಲೈಟ್ ಈಸ್ ಸ್ಪ್ರೆಡ್ ಔಟ್ ಅಂತ. ಕಿಚನಲ್ಲಿ ನಾವು ಅವಾಯ್ಡ್ ಮಾಡ್ತೀವಿ ಅದಕ್ಕೆ ಎಲೆಕ್ಟ್ರಿಕಲ್ ಪ್ಲ್ಯಾನ್ ಎಲ್ಲ ತುಂಬ ಇಂಪಾರ್ಟೆಂಟ್. ನಮಗೆ ಯಾವಾಗ ಸ್ಪೇಸ್ ಡಿಸೈನ್ ಆಗುತ್ತೆ ಅದನ್ನೆಲ್ಲ ಮಾಡ್ಬೋದು. ಈ ಥರ ನಮಗೆ ಗ್ರಿಲ್ ಬೇಕಾ, ಗ್ರಿಲ್. ಆಮೇಲೆ ನಿಮಗೆ ಇನ್ಬಿಲ್ಟ್ ಅವನ್ಸ್ ಅಂತ ಬಂದಿದೆ, ಇನ್ಬಿಲ್ಟ್ ಫ್ರಿಡ್ಜ್ ಬಂದಿದೆ. ಕುಕ್ಕಿಂಗ್ ರೇಂಜ್ ಅಂತ ಹೇಳ್ತೀವಿ. ಕುಕ್ಕಿಂಗ್ ರೇಂಜ್ ಅಂದರೆ ಕೆಳಗಡೆ ನಿಮ್ಗೆ ಅವನ್ ಇದ್ದು ಮೇಲೆಗಡೆ ಒಲೆ ಇರುತ್ತೆ, ಅದು ಬೇಕಾ. ಇದನ್ನೆಲ್ಲ ನಾವು ನೋಡಿಕೊಂಡು, ಇವಾಗ ಹಳಬ್ರಿಗೆ ಗ್ರೈಂಡರ್ ಇಂಪಾರ್ಟೆಂಟ್. ಗ್ರೈಂಡರ್ ನೀವು ಹೇಳೋದು ಹಾಕೋ ಥರ ಇರಬೇಕು. ಈ ಥರದ್ದು ತುಂಬ ಎಲಿಮೆಂಟ್ಸ್ ಇದೆ ಮೇಡಮ್. ಕಿಚನ್ ಬಂದರೆ ಅವ್ರವ್ರಿಗೆ ಏನೇನು ಬೇಕೋ ಅದು ಮಾಡ್ಬೋದು. ವಿಕರ್ ಬ್ಯಾಸ್ಕೆಟ್ಸ್ ಇದೆ, ಅದರಲ್ಲಿ ಆನಿಯನ್ ಪೊಟ್ಯಾಟೋಸ್ ಅದೇ ವಿಕರ್ ಬ್ಯಾಸ್ಕೆಟ್ ಇಟ್ಬಿಡ್ತೀವಿ ನಾವು. ಓಪನ್ ಇರುತ್ತೆ, ಅದು ಸ್ಮೆಲ್ ಅವಾಯ್ಡ್ ಆಗುತ್ತೆ. ಈ ಥರ ತುಂಬಾ ಟೆಕ್ನಿಕ್ಸ್ ಇದೆ, ಅದನ್ನು ನಾವು ನೋಡಿಕೊಂಡು ಕಸ್ಟಮೈಸ್ ಮಾಡ್ಬೋದು. ಇದೆಲ್ಲ ನಾವು ತಿಳ್ಕೊಂಡಾಗಲೇ ಮನೆ ಡಿಸೈನ್ ಮಾಡೋಕ್ಕಾಗತ್ತೆ. ಸೊ ಕಿಚನಲ್ಲಿ ಇವತ್ತು ಲೇಟೆಸ್ಟ್ ಹೊಸ ಆವಿಷ್ಕಾರ ಏನು ಓಡ್ತಾರೆ. ನಾನು ಯಾವ್ಯಾವುದೋ ನೋಡೋದನಪ್ಪ ಇನ್ಸ್ಟಾ ರೀಲಲ್ಲಿ. ಆಯಿಲ್ ಕ್ಯಾನ್ಸ್ಗೂ ಇವತ್ತು ಅದೇನೋ ಸೈಡಿಗೆ ಪುಲ್ಲರ್ಸ್ ಬರುತ್ತೆ, ರೋಲರ್ಸು ಪುಲ್ ಔಟ್ ಅದು ಹೋಗುತ್ತೆ. ಇನ್ನೊಂದು ಯಾವುದೋ ನೋಡಿದೆ, ಏಣಿನೂ ಇವಾಗ ಸೈಡಲ್ಲಿ ಹಿಂಗೆ ಹಾಕಿ ಏಣಿ ಹಾಕಿ ಮೇಲ್ಗಡೆ ಡಬ್ಬಗಳೆಲ್ಲ ಇಟ್ಟು ಆಮೇಲೆ ಅದನ್ನು ಫೋಲ್ಡ್ ಮಾಡಿ ಅದನ್ನು ಒಳಗೆ ತಳ್ಳೋದು. ಇದೆಲ್ಲ ಸ್ವಲ್ಪ ಹಳೇದು. ಇವಾಗ ಲೇಟೆಸ್ಟ್ ಏನು ಮೇಡಮ್? ನಾನು ನೀವೆಲ್ಲ ಹೇಳೋದಕ್ಕೆ ಒಂದು ಪಾಯಿಂಟ್ ಹೇಳ್ತೀನಿ. ಏನಂದರೆ ಪಿಂಟ್ರೆಸ್ಟು ವೀಡಿಯೋಸ್ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯೂಸ್ ಮಾಡ್ಬೇಕಾದ್ರೆ ಅದ್ರದ್ದು ಬಂಡವಾಳ ಅರ್ಥ ಆಗುತ್ತೆ. ಹೌದಾ? ಇವೆಲ್ಲ ವರ್ಕೌಟ್ ಆಗುತ್ತೆ, ಆಗಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದಕ್ಕೆ ನೀವು ತುಂಬ ಜಾಸ್ತಿ ಯೂಸ್ ಮಾಡೋದಕ್ಕೆ ನಾನು ಇದಕ್ಕೆಲ್ಲ ಹೋಗ್ಬೇಡಿ ಅಂತ ಹೇಳ್ತೀನಿ. ಸುಮ್ಮನೆ ವೇರಂಟಿಯರ್ ಆಗುತ್ತೆ ಅದು. ನೀವಾಗ ನೋಡಿರ್ತೀರ ಮ್ಯಾಜಿಕ್ ಕಾರ್ನರಲ್ಲಿ ಒಂದು W ಕಾರ್ನರ್ ಅಂತಿದೆ. ಅದು ಕಾರ್ನರ್ ಇರುತ್ತೆ, ಹೇಳಿದ್ರೆ W ಶೇಪಲ್ಲಿ ಆಚೆ ಬರುತ್ತೆ. ನೋಡೋಕೆ ತುಂಬ ಅದನ್ನು ಮೇಂಟೈನ್ ಮಾಡ್ಬೇಕಂದ್ರೆ ಕರೆಕ್ಟಾಗಿ ಅದನ್ನು ನಾವು ಇಡಬೇಕು. ಸೈಡಲ್ಲಿ ಆಯಿಲ್ ಹೋಗಬಾರ್ದು. ಅದು ವಾಪಸ್ ರಿವರ್ಸ್ ಹೋಗಬೇಕು ಅಂದರೆ ನಾವು ಏನು ಅಬ್ಸ್ಟಕಲ್ಸ್ ಅದಕ್ಕೆ ಇರಬಾರ್ದು. ಹೈ ಮೇಂಟೆನೆನ್ಸ್.
ಹೈ ಮೇಂಟೆನೆನ್ಸ್ ಇರುತ್ತೆ. ಆ ಥರದ್ದೆಲ್ಲ ನಾವು ಥಿಂಕ್ ಮಾಡಬೇಕಾಗತ್ತೆ. ಕಿಚನಲ್ಲಿ ಈಗ ರೋಲಿಂಗ್ ಶಟ್ಟರ್ ಅಂತ ಎಷ್ಟು ಜನ ನೋಡಿದ್ರು, ಅದು ಫೇಮಸ್, ಅದು ಎಲ್ಲರೂ ಬಳಸ್ತಾರೆ. ರೋಲಿಂಗ್ ಶಟ್ಟರ್, ರೋಲ್ ಅಪ್ ಆ ಥರ ತುಂಬ ಲೇಟೆಸ್ಟ್ ಕಿಚನಲ್ಲಿ ಭಾಳ ಇದೆ ಮೇಡಮ್. ಆಮೇಲೆ ಈಗ ಪ್ಲಗ್, ಅದು ಕೂಡ ಫೇಮಸ್, ಸ್ವಲ್ಪ ಈಗ ಟ್ರೆಂಡ್ ಆಗ್ತಿದೆ. ಅಂದರೆ ದೊಡ್ಡ ಬಾರ್ ಇರುತ್ತೆ, ಆ ಬಾರಲ್ಲಿ ಪ್ಲಗ್ ಪಾಯಿಂಟ್ಸ್ ಇರುತ್ತೆ. ಈಗ ಯೂಶ್ವಲಿ ಏನಂದರೆ ಒಂದು ಕಡೆ ಫಿಕ್ಸ್ ಇರುತ್ತಲ್ವಾ ಪ್ಲಗ್ ಪಾಯಿಂಟ್ಸ್, ಇದರಲ್ಲಿ ಹಂಗಲ್ಲ, ಒಂದು ದೊಡ್ಡ ಬಾರ್ ಕೊಡ್ಬೋದು. ಬಾರಲ್ಲಿ ನಿಮಗೆ ಒಂದು ಕ್ಯೂಬ್ ಥರ ಒಂದು ಸಾಕೆಟ್ಸ್ ಬರುತ್ತೆ. ಆ ಸಾಕೆಟ್ನ ನೀವು ಎಲ್ಲಿ ಪ್ಲಗ್ ಮಾಡಿದ್ರೆ ಅಲ್ಲಿ ಎಲೆಕ್ಟ್ರಿಸಿಟಿ ಬರುತ್ತೆ. ಅದು ಚೆನ್ನಾಗಿರುತ್ತೆ. ಕಾನ್ಫರೆನ್ಸ್ ರೂಮಲ್ಲಿ ಫಸ್ಟ್ ಜಾಸ್ತಿ ಬಳಸ್ತಾ ಇದ್ವಿ, ಈ ಕಿಚನಲ್ಲಿ ಬಂದಿದೆ. ಉದ್ದಕ್ಕೂ ನೀವು ಅದನ್ನು ಹೇಳಿದ್ರೆ ಅದು ನಿಮ್ಗೆ ಎಲ್ಲಿ ಬೇಕೋ ಮಾಡಿಲ್ ಇರ್ತಾರೆ, ಅಲ್ಲೋಗಿ ಅಲ್ಲಿ ಚುಚ್ಚಿದ್ರೆ ಅದ್ರ ಕೆಳಗಡೆ ಯು ಕ್ಯಾನ್ ಯೂಸ್ ಜ್ಯೂಸಸ್ ಏನು ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಿ ಬೇಡ ಇಲ್ಲಿ ತೊಗೊಂಬಂದು ಹಾಕ್ಬೋದು. ಅದು ಒಂದು ಹೇಳಿದ್ಮೇಲೆ ಬಾರ್ ಆಟೋಮೆಟಿಕಾಗಿ ಒಳಗೆ ಹೋಗಿ ಜಾಗ ಇದೆಯಾ? ಒಂದು ಸ್ಟ್ರಿಪ್ ಅಷ್ಟೇ, ಅದು ಸ್ಟ್ರಿಪ್ ಒಳಗಡೆ ಇದು ಹೋಗಿ ಕುತ್ಕೊಳ್ಳುತ್ತೆ ಪ್ಲಗ್. ನೀವು ಹೆಂಗೆ ಪ್ಲಗ್ ಮಾಡ್ತೀರಲ್ಲ ಆ ಥರ ಒಂದು ಡಿವೈಸ್ ಇರುತ್ತೆ, ಅದನ್ನು ತೊಗೊಂಡು ನೀವು ಹಾಕಿದ ತಕ್ಷಣ ಅದು ವರ್ಕ್ ಆಗುತ್ತೆ. ಅಲ್ಲಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ಇನ್ಕ್ಲೂಡಿಂಗ್ ಲೈಟ್ಸಲ್ಲೂ ಹಂಗೆ ಬಂದಿದೆ. ಈಗ ಮ್ಯಾಗ್ನೆಟಿಕ್ ಲೈಟ್ಸು, ನಿನ್ಗೆ ಇಲ್ಲಿ ಲೈಟ್ ಬೇಡ ಅಂದರೆ ಒಂದು ಟ್ರ್ಯಾಕ್ ಇರುತ್ತೆ, ಆ ಟ್ರ್ಯಾಕ್ ಒಳಗಡೆ ನೀವು ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಬೋದು. ನಮ್ಮನೇಲಿ ಟ್ರ್ಯಾಕ್ ಇದೆ, ಬಟ್ ಅದ್ರ ಮೇಲೆ ಫಿಕ್ಸ್ಡ್ ಸ್ಪಾಟ್ ಲೈಟ್ಸ್ ಇರೋದು. ನೀವು ಈಗ ಮ್ಯಾಗ್ನೆಟಿಕ್ ಬಂದ್ಬಿಟ್ಟಿದೆ, ಅಲ್ಲಿ ಮ್ಯಾಗ್ನೆಟಿಕ್ ಬಂದಿದೆ, ಈಸಿ ರಿಮೂವ್ ಮಾಡಿ ಮೂವ್ ಮಾಡೋದೆಲ್ಲ, ಕ್ಲೀನ್ ಮಾಡೋಕ್ಕೂ ಈಸಿ. ಕ್ಲೀನ್ ಮಾಡೋಕ್ಕೂ ಈಸಿ. ಇದೊಂದು ನನಗೆ, ಯಾಕಂದರೆ ಎಲೆಕ್ಟ್ರಿಕ್ ಪಾಯಿಂಟೇ ಮೇನ್ ಭಾರ. ಎಲ್ಲ ಇಟ್ಬಿಟ್ಟಿದ್ದೀವಿ, ನನಗೆ ಮಿಕ್ಸರ್ ಎಲ್ಲ ಹಾಕೋದಂತ ಗೊತ್ತಿರಲ್ಲ. ಅಯ್ಯೋ ಇಲ್ಲಿ ಐಟಮ್ಸ್ ಇದೆಯಲ್ಲ ಅಂದಾಗ ಆ ಥರ ಒಂದು ನೀವು ಪ್ರಾವಿಷನ್ ಮಾಡ್ಕೊಂಡಿದ್ರೆ ಅದನ್ನು ಮಾಡ್ಬೋದು. ಆಮೇಲೆ ಇನ್ನೊಂದು ಮೇಡಮ್, ಅಂಡರ್ ಮೌಂಟ್ RO ಅಂತ ಹೇಳ್ತೀವಿ. ಆಚಾ ಆರೋಗ್ಯ ಅಂಡರ್ ಮೌಂಟ್ ಅಂದರೆ ಈಗ ಸಿಂಕ್ ಇದೆಯಲ್ಲ, ಸಿಂಕ್ ಕೆಳಗಡೆ ಅಂಡರ್ ಮೌಂಟ್, ಅಲ್ಲೇ ಒಂದು RO ಸ್ಟೇಷನ್ ಇಡ್ಬೋದು. ಇದನ್ನು ಅಂಡರ್ ಮೌಂಟ್, ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಂಡರ್ ಮೌಂಟ್ RO ಅನ್ನೋದು ಅದು ಫೇಮಸ್, ಎಷ್ಟೋ ಇದೆ, ಬಟ್ ಮಾರ್ಕೆಟಲ್ಲಿ ಯಾಕೋ ಎಷ್ಟು ಜನಕ್ಕೆ ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂತಾರೆ. ಇದು ತುಂಬ ಇಂಪಾರ್ಟೆಂಟ್. ಕೆಳಗಡೆ ಪೈಪ್ ಹೋಗುತ್ತಲ್ಲ, ಆ ಪೈಪ್ ಹೋಗೋದನ್ನು ಬಿಟ್ಟು ಜಾಗ ಇರುತ್ತೆ. ನಾವು ತುಂಬ ಕಡೆ ಇನ್ಸ್ಟಾಲ್ ಮಾಡಿಸಿದ್ದೀನಿ. ಸೈಡಿಗೆಲ್ಲ ಹಾಕ್ಬಿಡ್ತೀರಾ? ಸೈಡ್ಗೆ ಹಾಕಿ, ಒಂದು ಕಡೆ ಡಸ್ಟ್ಬಿನ್, ಯೂಶ್ವಲಿ ವೆಟ್ ಡ್ರೈ ಡಸ್ಟ್ಬಿನ್ ಸಣ್ಣದಿರುತ್ತೆ. ಇನ್ನೊಂದು ಕಡೆಗೆ ಅಂಡರ್ ಮೌಂಟ್ RO ಹಾಕ್ಕೊಂಡ್ರೆ ಅದಕ್ಕೊಂದು ಟ್ಯಾಪ್ ಬರುತ್ತೆ ಸಪ್ರೇಟು. ಆ ಟ್ಯಾಪ್ ಆನ್ ಮಾಡಿದ್ರೆ ನಿಮ್ಗೆ ಪ್ಯೂರಿಫೈಡ್ ವಾಟರ್ ಬರುತ್ತೆ. ಡೈರೆಕ್ಟಾಗಿ ಸಿಂಕಲ್ಲೇ ಅದಕ್ಕೊಂದು ಎಕ್ಸ್ಟ್ರಾ ಅಡಿಷನಲ್ ಒಂದು ಸೈಡ್ಗೆ ಇದೆ ಆಗ್ಬಿಡುತ್ತೆ. ಇದು ಎಷ್ಟು ಏನಕ್ಕೆ ಅಂತ ಗೊತ್ತಿಲ್ಲ, ಇದು ತುಂಬ ಯೂಸ್ ಆಗುತ್ತೆ ಎಲ್ರಿಗೂ. ಟಿಪಿಕಲಿ ಏನಾಗುತ್ತೆ, 5 ಫೀಟ್ ಮೇಲೆ ಇರುತ್ತೆ, ಅದನ್ನು ಓಪನ್ ಮಾಡ್ಕೊ ಇಟ್ಕೋ, ಹಂಗಿಲ್ವೇ ಇಲ್ಲ, ಕ್ಲೀನಾಗಿ ನಿಮಗೆ ಟ್ಯಾಪಲ್ಲೇ ಬರುತ್ತೆ. ನನಗೆಲ್ಲ ಐಡಿಯಾಗಳು ಕೊಟ್ಟಿದ್ದೀರಿ. ಈಗ ನಮ್ಮ ಮನೇಲಿ ಏನೇನು ಚೇಂಜಸ್ ಆಗಬೇಕಂತ, ಇದಕ್ಕಿಂತಾನೆ ಸಪ್ರೇಟಾಗಿ ಆಚೆಗೆ ತೊಗೊಂಡೋಗ್ಬಿಟ್ಟು ಅದನ್ನು ಮಾಡಿಸಿದಾಯ್ತಲ್ಲಿ. ಅಂಡರ್ ಮೌಂಟ್ RO ತುಂಬ ಚೆನ್ನಾಗಿದೆ. ಎಲ್ಲ ಕಂಪ್ನೀಸ್ ಸಿಗುತ್ತೆ. ಅಂಡರ್ ಮೌಂಟ್ ಏನು ಬಳಸ್ತಾ ಇಲ್ಲ ಜನ ಏನಕ್ಕೆ, ಬಟ್ ಅದನ್ನು ಕೂಡ ಬಳಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಂಗೊಂದು ಹೇಳಿ, ಈಗ ನಮ್ಮ ಮನೆ ಚಿಕ್ಕದು. ಇನ್ಫ್ಯಾಕ್ಟ್ ನಾನು ತೊಗೊಂಡಿದ್ದು ಫಸ್ಟ್ ಮನೆ, ಅವಾಗ ಅದೇನೋ ಅಂತಾರಲ್ಲ ಎಲ್ಲರಿಗೂ ಕನ್ಸಿನ ಮನೆ ಅಂತ. ನಾವು ಸಾಲ ಮಾಡಿ ತೊಗೊಂಡಿದ್ದು ಮನೆ ಆದರೂ 1200 ಸ್ಕ್ವೇರ್ ಫೀಟ್ದು, ಪ್ರಾವಿಡೆಂಟ್ಸ್ ಅನ್ವರ್ತ್ ಅಂತ. ಓಕೆ, 2013ನಲ್ಲಿ ಫ್ಲಾಟ್ ಥರ. ಅದು ಭಾಳ ಸಖತ್ ಕಾಂಪ್ಯಾಕ್ಟ್. ಅದು 1200 ಇನ್ಕ್ಲೂಡಿಂಗ್ ಬಾಲ್ಕನೀಸ್ ಅಂದರೆ ನೋಡಿ. 2 BHK 3 BHK 1200 ಸ್ವಲ್ಪ ಟೈಟ್ ಆಗುತ್ತೆ. ಅದೇ ನೋಡಿ ಹಂಗಿದ್ದು. ನಾನು ಯಾಕೆ ಇದನ್ನು ಅಪ್ಪಿಸ್ಕೊಂಡೆ ಅಂದರೆ ನಂದೇ ಪರ್ಸ್ನಲ್ ಲೈಫ್ದು. ಅಫ್ಕೋರ್ಸ್ ಇವತ್ತು ಬೆಳೆದಿರ್ಬೋದು ಫ್ರಮ್ 1200, ಇವತ್ತು ವಿ ಕಮ್ ಅಪ್ ಟು ಕ್ಲೋಸ್ ಟು 4,500 ಸ್ಕ್ವೇರ್ ಫೀಟ್ ಅಥವಾ 5,000 ಸ್ಕ್ವೇರ್ ಫೀಟ್ ಮನೆ. ಬಟ್ ನಮಗಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಯಾವತ್ತು ಲೈಫಲ್ಲಿ ನಮಗೆ ಸಾಕಷ್ಟು ಕಲಿಸ್ತಾ ಇರುತ್ತೆ. ಮತ್ತು ನಾವು ಮನುಷ್ಯರು ಹಾಗೆ ಎಷ್ಟು ಇರ್ತೀವೋ ಅಷ್ಟರಲ್ಲಿ ಭಾಳದನ್ನು ಕಲಿತೀವಿ. ಫಸ್ಟು ಕಲಿಬೇಕು, ಅಲ್ಲಿಂದ ಬಂದ್ರೇ ಇವಾಗ ಇದಕ್ಕೆ ಮಜಾ ಸಿಗೋದು. ಹೌದು. ಸೊ ಇದರಲ್ಲಿ ನಾನು ಕೇಳೋದು, ಈ 1200 ಸ್ಕ್ವೇರ್ ಫೀಟ್ದು ಮನೆ, ಚಿಕ್ಕ ಮನೆ ಆದ್ರೂ ತುಂಬ ದೊಡ್ಡದಾಗಿರ್ಬೇಕು ಆ ಮನೆ. ಆ ಥರ ಕಾರಣಕ್ಕೆ ಒಂದು 5 ಟಿಪ್ ಕೊಡಿ. ಖಂಡಿತ ಕೊಡೋಣ. ಫಸ್ಟ್ ಟೆಕ್ನಿಕ್ ಆಫ್ ಇಂಟೀರಿಯರ್ಸ್ ಇಸ್ ಕ್ಲಟರ್ ರಿಮೂವ್ ಮಾಡಬೇಕು. ಬೇಡದಿರೋ ಕಸ ಎಲ್ಲ ಮನೆಯಲ್ಲೇ ಇರುತ್ತೆ, ಆಯಿತಾ? ಮಿನಿಮಲ್ ಇಸ್ ಮ್ಯಾಕ್ಸಿಮಮ್ ಅಷ್ಟೇ. ಎಲ್ಲ ಕ್ಲಟರ್ನ ತೆಗೀರಿ, ಮನೆ ಇಂಟೀರಿಯರ್ ಡಿಸೈನಿಂಗ್ ಆಗೋಗುತ್ತೆ. ನಾನು ನೋಡಿರೋ 90% ಮನೆಗಳಲ್ಲಿ ಕ್ಲಟರ್ ಇಟ್ಕೋತಾರೆ. ನಾನು ಅಲ್ಲಿಗೆ ಹೋದೆ, ನನಗಿದು ಇಷ್ಟ ಆಯಿತು, ಇದನ್ನ ಯಾರೋ ನನಗೆ ಗಿಫ್ಟ್ ಕೊಟ್ಟರು, ನನಗೆ ಅದಲ್ಲೇನೋ ಆರ್ಡರ್ಸ್, ಆಯಿತಾ? ಇದರಲ್ಲೇ ನಾವು ಕಳೆದೋಗೋದ್ರಿಂದ ಏನಾಗುತ್ತೆ, ಎಲ್ಲ ರ್ಯಾಂಡಮಾಗಿ ಇಟ್ಬಿಡೋದು, ಆರ್ಗನೈಸ್ಡಾಗಿ ಕೂಡ ಇರೋದಿಲ್ಲ. ಅದಕ್ಕೊಂದು ಶೋಕೇಸ್ ಇದ್ರೇನಾದರೂ ಓಕೆ, ಎಲ್ಲಂದ್ರಲ್ಲಿ ಇಡೋದು. ನೀವು ಕ್ಲಟರ್ನ ಮೊದಲು ತೆಗೀರಿ, ನಿಮ್ಮ ಮನೆ ಡಿಸೈನ್ ಆಯಿತು ಅಂದ್ಕೊಳ್ಳಿ. ಫಸ್ಟ್ ಸ್ಟೆಪ್ ಬಂದು ನಿಮ್ಮ ಮನೆ ದೊಡ್ಡದಾಗಿ ಕಾಣಬೇಕಾ, ಕ್ಲಟರ್ ತೆಗೀರಿ. ಥಿಂಗ್ಸ್ ಇಡಬೇಡಿ, ದಯವಿಟ್ಟು ಇಡಬೇಡಿ. ಅದನ್ನೆಲ್ಲ ಲಾಫ್ಟ್ ಒಳಗಡೆ ಒಂದು ಕಾರ್ಟನ್ ಬಾಕ್ಸ್ ಹಾಕಿ ಇಟ್ಬಿಡಿ. ನಾನು ಫಸ್ಟ್ ಮಾಡಿಸೋದೇ ಅದು. ತೆಗೀರಿ, ಐಟಮ್ಸ್ ಏನು ಬೇಡ ಅದನ್ನು ತೆಗೀರಿ ಫಸ್ಟು. ಇನ್ನೊಂದು ಮಿರರ್ಸ್ ಇಂಟ್ರೊಡ್ಯೂಸ್ ಮಾಡಬೇಕು, ಆಯಿತಾ? ಮಿರರ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಯಾವಾಗ ರಿಫ್ಲೆಕ್ಷನ್ ಬರುತ್ತೋ ವಿ ಫೀಲ್ ಏರಿಯಾಸ್ ಈಸ್ ಬಿಗ್ಗರ್ ಅಂತ. ತುಂಬ ಒಳ್ಳೆ ಟೆಕ್ನಿಕ್ ಮಿರರ್ದು. ಟ್ರೂ ದ್ಯಾಟ್. ಅದರಲ್ಲಿ ಬ್ರಾನ್ಸ್ ಮಿರರ್ ಇಸ್ ಅ ಲೇಟೆಸ್ಟ್ ಮಿರರ್ ವಿಚ್ ಹ್ಯಾಸ್ ಎ ಬ್ರೌನ್ ಟಿಂಟ್ ಇನ್ ಇಟ್. ಆಯಿತಾ? ರೋಸ್ ಗೋಲ್ಡ್ ಅವ್ರದ್ದು ಮುಗೀತಾ ಸರ್ದಿ, ಮೆರೆದು ಬಿಟ್ರು ರೋಸ್ ಗೋಲ್ಡು.
ಕಲರ್ ಅಲ್ಲ, ಈಗ ಬ್ರಾನ್ಸ್ ತಿರುಗಿದೆ. ಬ್ರಾನ್ಸ್ ಮಿರರ್ ಅಂತ ಹೇಳ್ತೀವಿ, ಅದ್ರಲ್ಲಿ ಡೈಮಂಡ್ ಕಟ್ ಮಿರರ್ ಅಂತ ಇದೆ, ವಿಚ್ ಈಸ್ ಆಲ್ಸೋ ಲೇಟೆಸ್ಟ್ ಥಿಂಗ್. ಈ ಮಿರರ್ಸಲ್ಲೇ ನಿಮಗೆ ಟಚ್ ಸ್ಕ್ರೀನ್ ಮಿರರ್ ಇದೆ, ತುಂಬ ಥರ ಏನೋ ಶೇಪ್ ಎಲ್ಲ ಬಂದ್ಬಿಟ್ಟಿದೆ. ಎನಿ ಶೇಪ್ ನೀವು ಕೊಟ್ಟಿದ್ದ ಶೇಪ್ Amoeba ಅಮೀಬಾ shape. ಏನು ಬೇಕಾದ್ರೂ ಮಾಡ್ಬೋದು. ಈ ಮಿರರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯೂಶಲಿ ಫೈರಲ್ಲಿ ಕೊಡ್ತೀವಿ, ಆದರೆ ಅದು ಬೆಡ್ ಎದುರುಗಡೆ ಇರಬಾರ್ದು. ನೀವು ಎದ್ದಿದ ತಕ್ಷಣ ನಿಮ್ಗೆ ಆಕ್ವರ್ಡ್ ಆಗುತ್ತೆ. ವಾಸ್ತು ಪ್ರಕಾರನೂ ಅಷ್ಟೇ, ಎಸ್ಥೆಟಿಕ್ಸ್ ಪ್ರಕಾರನೂ ಅಷ್ಟೇ. ಪ್ಲೇಸ್ಮೆಂಟ್ ಆಫ್ ಎ ಮಿರರ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲಂದ್ರಲ್ಲಿ ಇಡಬಾರ್ದು ಮಿರರ್ ಎಲ್ಲ. ನೀವು ಏನು ರಿಫ್ಲೆಕ್ಷನ್ ಕಾಣ್ತಿದೆ, ಯಾವ ಆ್ಯಂಗಲ್ಸಲ್ಲಿ ಏನೇನು ಕಾಣ್ತಾ ಇದೆ, ಅಲ್ಲಿಟ್ಟರೆ ದೊಡ್ಡದಾಗುತ್ತೆ. ಎನಿ ಸ್ಮಾಲ್ ಕಾರಿಡಾರ್ಸಲ್ಲಿ ಮಿರರ್ ಇಡಿ, ದೊಡ್ಡದಾಗಿ ಕಾಣುತ್ತೆ. ಇದು ಮೇಜರ್ ಒಂದು ಟಿಪ್ಪು. ಇನ್ನೊಂದು ಬಂದು ಪ್ರಾಪರ್ ಲೈಟಿಂಗ್. ಯಾವಾಗ ಲೈಟಿಂಗ್ ಚೆನ್ನಾಗಿರಲ್ಲ, ನೀವು ಚಿಕ್ಕ ಮನೇಲಿ ಪ್ರಾಪರ್ ಲೈಟಿಂಗ್ ಕೊಡಿ, ದೊಡ್ಡ ಮನೆ ಅಂತ ಕಾಣುತ್ತೆ ನಿಮಗೆ. ಪ್ರಾಪರ್ ಲೈಟಿಂಗ್ ಅಂದರೆ ಟ್ಯೂಬ್ ಲೈಟ್ಸ್ ಉಪಯೋಗಿಸ್ಬಾರ್ದು. ಏನು ಮಾಡ್ತೀವಿ, ದೊಡ್ಡ ಟ್ಯೂಬ್ ಲೈಟ್ ವಿಲ್ ನಾಟ್ ಸ್ಪ್ರೆಡ್ ಈಕ್ವಲಿ. ಅದನ್ನು ನಾವು ಸ್ವಲ್ಪ ಎಲೆಕ್ಟ್ರಿಷಿಯನ್ ಜೊತೆ ಕೂತು ಆ ವಾಲ್ ಪಾಯಿಂಟ್ನ ಸ್ಲ್ಯಾಬಿಗೆ ಮೂವ್ ಮಾಡ್ಬೋದು. ಒಳಗಡೆನೇ ಈಗ ಅಪಾರ್ಟ್ಮೆಂಟಲ್ಲೆಲ್ಲ ಚಿಪ್ ಮಾಡೋಕ್ಕಾಗೋದಿಲ್ಲ, ದೇ ನಾಟ್ ಅಲೋ. ಅದು ಸ್ಟ್ರಕ್ಚರಲ್ ಸ್ಟ್ರೆಂತ್ ಕಮ್ಮಿ ಮಾಡುತ್ತೆ ಬಿಲ್ಡಿಂಗ್ನ, ಅಲ್ಲಿ ರೀಇನ್ಫೋರ್ಸ್ಮೆಂಟ್ ಬಾರ್ಸ್ ಬಂದರೆ. ಅದಕ್ಕೆ ಏನು ಮಾಡಬೇಕು, ಎಕ್ಸ್ಪೋಸ್ ಕೇಸಿಂಗ್ ಮಾಡ್ಕೊಬೋದು. ಓಕೆ, ಒಂದು ಸ್ವಲ್ಪ ಲುಕ್ ಕಾಂಪ್ರಮೈಸ್ ಆದರೂ ಕೂಡ ಎಲ್ಲ ಲೈಟ್ಸು ಸೀಲಿಂಗಲ್ಲಿ ಇರಬೇಕು. ಯಾವತ್ತೂ ವಾಲ್ ಲೈಟ್ಸು ಚೆನ್ನಾಗಿ ಕಾಣೋದಿಲ್ಲ. ಎನಿ ಶೋರೂಮ್ ವಾಕ್ ಇನ್ ಮಾಡಿ ಲೈಟ್ಸು ಸೀಲಿಂಗಲ್ಲೇ ಇರುತ್ತೆ, ರೂಫಲ್ಲೇ ಇರುತ್ತೆ, ಆವಾಗಲೇ ಚೆನ್ನಾಗಿ ಕಾಣುತ್ತೆ. ವಾಲಲ್ಲಿ ನೀವು ಟ್ಯೂಬ್ ಲೈಟ್ ಕೊಟ್ಟರೆ ಹೋಯ್ತು. ಸೀಲಿಂಗಲ್ಲೂ COB ಲೈಟ್ ಅಂತ ಹೇಳ್ತೀವಿ, ಕಾಬ್ ಲೈಟ್ ಅಂತ, ಅದನ್ನು ಬಳಸಿ. COB ಅಂದರೆ ಫುಲ್ ಡೆಫಿನೇಷನ್ ಬಂದು ನನಗೂ ಜ್ಞಾಪಕ ಬರ್ತಾಯಿಲ್ಲ, ಬಟ್ ಅದು ಸಣ್ಣ ಅಂದರೆ ನಿಮ್ಗೊಂದು ಸಿಲಿಂಡರ್ ಥರ ಇರುತ್ತೆ, ಅದರೊಳಗಡೆ ಸಣ್ಣ ಲೈಟ್ ಸೇರಿ ಒಂದು ಲೈಟ್ ಆಗುತ್ತೆ. ಅದು LED ಟೆಕ್ನಾಲಜಿಲೇ COB ಲೈಟ್ ಅಂತ ಹೇಳಿದ್ರೆ ಕೊಡ್ತಾರೆ. ಅದನ್ನು ನೀವು ಫಿಕ್ಸ್ ಮಾಡ್ಕೊಬೋದು. ಆಮೇಲೆ ಲೈಟ್ ಟೆಂಪ್ರೇಚರ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಾವು ಯೂಶಲಿ ಟ್ಯೂಬ್ ಲೈಟ್ ಎಲ್ಲ ಬಂದರೆ ವೈಟ್ ಕಲರ್ ಇರುತ್ತಲ್ವ, ನ್ಯೂಟ್ರಲ್ ವೈಟ್ ಇಸ್ ಟ್ರೆಂಡಿಂಗ್ ಕಲರ್. ನಾವು ನ್ಯೂಟ್ರಲ್ ವೈಟ್, ಇದು ವಾಮ್ ಅಲ್ವಾ, ಇದು ವೈಟ್ ನ್ಯೂಟ್ರಲ್ ವೈಟ್ ಅಂತ. ಇವೆರಡರ ಮಧ್ಯ ಮಿಲ್ಕಿ ವೈಟ್ ಇಸ್ ಎ ಪ್ಯೂರ್ ವೈಟ್. ಇವೆರಡರ ಮಧ್ಯ ಬಂದಾಗ ಅದರಲ್ಲೊಂದು ವಾಮ್ ಟಿಂಟ್ ಇರಬೇಕು, ಬಟ್ ವೈಟ್ನೆಸ್ ಇರಬೇಕು. ವಾಮ್ ಜಾಸ್ತಿ ಆದರೆ ನಿಮ್ಗೆ ಡಲ್ ಅನಿಸುತ್ತೆ, ಅದು ಗಿವ್ಸ್ ಎ ಶೋರೂಮ್ ಲುಕ್. ತುಂಬ ವೈಟ್ ಆದರೆ ಅದು ಚೆನ್ನಾಗಿ ಕಾಣಲ್ಲ. ನ್ಯೂಟ್ರಲ್ ಲೈಟೇ ತೊಗೊಳ್ಳಿ, ನಿಮ್ಮ ಮನೆ ಚೆನ್ನಾಗಿ ಕಾಣುತ್ತೆ, ಬ್ರೈಟಾಗೂ ಕಾಣುತ್ತೆ. ಆ ಲೈಟ್ ಡಿಸ್ಟ್ರಿಬ್ಯೂಷನ್ ಈಸ್ ಇಂಪಾರ್ಟೆಂಟ್. ಯಾರ ಹತ್ರ ಹಂಗೆ ಫಾಲ್ ಸೀಲಿಂಗ್ ಬೇಕಾದ್ರೆ ಮಾಡಿಸ್ಕೋಬೋದು, ಬಟ್ ಯೂಶಲಿ ಇನ್ ಎ ಟಿಪಿಕಲ್ ಅಪಾರ್ಟ್ಮೆಂಟು ಹೈಟ್ ಆಫ್ ದ ಸೀಲಿಂಗ್ ವಿಲ್ ಬಿ ಲೆಸ್. ಫುಲ್ ಫಾಲ್ ಸೀಲಿಂಗ್ ಮಾಡೋಕ್ಕಾಗಲ್ಲ, ಆವಾಗ ಪೆರಿಫರಲ್ ಫಾಲ್ ಸೀಲಿಂಗ್ ಅಂತ ಹೇಳ್ತೀವಿ. ಸೈಡ್ಸಲ್ಲಿ ಮಾತ್ರ ಫಾಲ್ ಸೀಲಿಂಗ್ ಮಾಡಿ ಲೈಟ್ ಕೊಡಿ. ಇವಾಗ ಒಂದು ನಿಮಗೆ ಚಾನಲ್ಸ್ ಥರ ಬಂದಿದೆ, ಪ್ರೊಫೈಲ್ ಅಂತೀವಿ ಅದನ್ನು. ನೀವು ಸೈಡಲ್ಲಿ ಫುಲ್ ಪ್ರೊಫೈಲ್ ಹಾಕಿದ್ರೆ ಅದರೊಳಗಡೆ ನಿಮಗೆ ಕೌ ಲೈಟ್ ಕೊಡ್ಬೋದು. ಕೌ ಲೈಟ್ ಅಂದರೆ ಸ್ಟ್ರಿಪ್ ಲೈಟ್ ಅಂತ ಹೇಳ್ತೀವಲ್ಲ. ಏನು ಸರ್ ಇದು, ಎಲ್ಲಿಂದ ಹುಡುಕ್ತಿರೋ ಹೆಸರುಗಳೆಲ್ಲ? ಹಂಗೆ ಚೆನ್ನಾಗಿದೆ. ಅದು ಮಾರ್ಕೆಟಲ್ಲಿ ಏನಿದೆ ಹೇಳಿದೆ ಕೌ ಲೈಟ್. ನಾನು ಹೇಳ್ತಾ ಇರೋದೆಲ್ಲ ಮಾರ್ಕೆಟ್ ಏನು ನೀವೇನು ಹೇಳಿದ್ರೆ ಸಿಗ್ಬೇಕು ನಿಮಗೆ. ನಾವು ತಿರ್ಗಾ ಟೆಕ್ನಿಕಲಿ ಹೋಗಿ ಸ್ಟ್ರಿಪ್ ಲೈಟ್ ಅಂತ ಕೂಡ ಅಂತೀವಿ. ಆ ಲೈಟಲ್ಲಿ ಸ್ಟ್ರಿಪ್ ಲೈಟ್ ನೀವು ತೊಗೊಂಡ್ರೆ ಬೇಸಿಕಲಿ ಇಟ್ಸ್ ಸ್ಟ್ರಿಪ್ ಲೈಟ್. ಅದು ಆ ಪ್ರೊಫೈಲ್ ಹಾಕ್ಬಿಟ್ಟು ಹಾಕಿದ್ರೆ ವಿತೌಟ್ ಫಾಲ್ ಸೀಲಿಂಗು ನಿಮಗೆ ಸೈಡ್ ಲಿಟಪ್ ಆಗುತ್ತೆ, ಹಂಗೆ ನಿಮ್ಮ ಮನೆ ಚೆನ್ನಾಗಿ ಕಾಣುತ್ತೆ. ಒಂಥರ ಅದು ಫುಲ್ ಫಾಲ್ ಸೀಲಿಂಗ್ ಲುಕ್ಕೇ ಕೊಡುತ್ತೆ. ಫಾಲ್ ಸೀಲಿಂಗ್ ಲುಕ್ಕೇ ಕೊಡುತ್ತೆ, ಬಟ್ ಫಾಲ್ ಸೀಲಿಂಗ್ಗೆ ಬೇಕಾಗಿಲ್ಲ. ಕಾಸ್ಟ್ ಎಫೆಕ್ಟಿವ್ ಕೂಡ. ಇದಕ್ಕೆ ಬೇಕಿರೋದನ್ನು ಎಕ್ಸ್ಟೀರಿಯರಲ್ಲಿ ಒಂದು ಸ್ವಲ್ಪ ನಾವು ವೈರಿಂಗ್ ಮಾಡ್ಕೊಂಡ್ರೆ ವಾಲಲ್ಲಿರೋದು ಎಲ್ಲ ಲೈಟ್ಸ್ನ ವಾಲಿಗೆ ಸೀಲಿಂಗಿಗೆ ಮೂವ್ ಮಾಡಿ ಅರ್ಧ ನಿಮ್ಮ ಮನೆ ಚೆನ್ನಾಗಿ ಕಾಣುತ್ತೆ. ಸೂಪರ್. ಸೊ ಕ್ಲಟರ್ದು ಹೌಸ್, ಮಿರರ್ಸು, ಮತ್ತು ಇವಾಗ ಲೈಟ್ಸಲ್ಲೂ ಕಾಬ್ ಲೈಟ್ಸು, ಕೌ ಲೈಟ್ಸು, ನ್ಯೂಟ್ರಲ್ ವೈಟ್, ಅದನ್ನು ನ್ಯೂಟ್ರಲ್ ಲೈಟ್ಸ್ ಅಂತ ಹೇಳಿದ್ರೆ ಅವ್ರು ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಬಂದು ಡೆಕಾರ್, ತೀರಾ ಇಂಪಾರ್ಟೆಂಟ್. ಒಂದು ಸೋಫಾಗೆನ ಅದ್ರ ಮೇಲೆ ಒಂದು ಸಣ್ಣ ಬಟ್ಟೆ ಇಟ್ಟರು ನೀವು ಚೆನ್ನಾಗಿ ಕಾಣುತ್ತೆ. ಯಾವ ಥರ ಇಡಬೇಕು ಏನು ಆ ಥರದ ಒಂದು ಕುಷನ್ನು, ಅದೆಲ್ಲ ನಿಮಗೆ ಡೀಟೇಲಿಂಗ್ ಆಫ್ ದಟ್ ಇಂಪಾರ್ಟೆಂಟು. ನೀವು ಐಕ್ಯಾಗಿ ಹೋದರೆ, ನಾಟ್ ಟು ಟೇಕ್ ಎನಿ ಬ್ರ್ಯಾಂಡ್ಸ್, ಬೇಜಾನ್ ನಿಮ್ಗೆ ಸಿಗುತ್ತೆ. ಆ ಥರ ಸಣ್ಣ ಏನಾಗುತ್ತೆ ಅಲ್ಲಿ ಕನ್ಫ್ಯೂಸ್ ಆಗಿ ಹೋಗ್ತಾರೆ ಎಲ್ಲ. ಹೋಗಿ ಯಾವ್ದು ತೊಗೋಬೇಕು, ನಮ್ಮ ಮನೆಗೆ ಸೆಟ್ ಆಗುತ್ತೆ ಅಲ್ವಾ, ಬಡ್ಜೆಟಿಂಗ್ ಬೇಜಾನ್. ಹೋಮ್ ಡೆಕೋರ್ಸ್ ತುಂಬ ಚೆನ್ನಾಗಿದೆ ಇಂಡಿಯಾ, ಬೆಂಗಳೂರಲ್ಲಿ. ಟಿಪ್ಸ್, ಬಿಕಾಸ್ ನನಗೆ ಎಸ್ಥೆಟಿಕ್ಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನನಗೀಗ ಉದಾಹರಣೆಗೆ ಈ ಥರ ಪೀಚ್ ಕಲರ್ ಇದೆ ಅಂದರೆ ಅದಕ್ಕೆ ಪಿಲ್ಲೋ ಯಾವ ಕಲರ್ ಇಡಬೇಕು, ಯಾವ ಲುಕ್ ಅಂತ. ಸೊ ನನಗೆ ಗೊತ್ತು, ಜನಗಳಿಗೆ ಟಿಪ್ಸ್ ಕೊಡೋಣ, ಲೈಕ್ ಮಿಸ್ಟೇಕ್ಸ್ ಟು ಅವಾಯ್ಡ್ ವೈಲ್ ಕನ್ಸಿಡರಿಂಗ್ ಡೆಕಾರ್. ಓಕೆ ನೋಡಿ, ಡೆಕಾರ್ನ ಮಾಡ್ಬೇಕಾದ್ರೆ ನಾವು ಏನನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್, ಲೀವಿಂಗು ನ್ಯೂಟ್ರಲ್ಸಲ್ಲಿರುತ್ತೆ ಅಂತ ಅಂದ್ಕೊಳ್ಳೋ. ನ್ಯೂಟ್ರಲ್ಸ್ ಅಂದರೆ ಅದು ಗ್ರೇ, ಬ್ರೌನ್, ವೈಟ್, ಈ ಶೇಡ್ಸ್, ಕ್ರೀಮ್, ಇದನ್ನೆಲ್ಲ ನ್ಯೂಟ್ರಲ್ ಕಲರ್ಸ್ ಅಂತ ಹೇಳ್ತೀವಿ. ಆಕ್ಸೆಂಟ್ ಕಲರ್ಸ್ ಇರುತ್ತೆ. ನಿಮ್ದು ಇವಾಗ ನ್ಯೂಟ್ರಲ್ ಹಾಕಿದ್ದೀರಾ, ಬಟ್ ನಿಮಗೆ ಬೋರಿಂಗ್ ಅನ್ನಿಸ್ತಾ ಇದೆ ಮನೆ, ಆವಾಗ ಒಂದು ಆಕ್ಸೆಂಟ್ ಕಲರ್ ಇಂಟ್ರೊಡ್ಯೂಸ್ ಮಾಡಿ. ಆಕ್ಸೆಂಟ್ ಕಲರ್ ಈಗ ಮೇ ಬಿ ಎ ಗೋಲ್ಡ್ ಆರ್ ಎನ್ ಎಲ್ಲೋ ಕ್ಯಾನ್ ಬಿ ಎನ್ ಆಕ್ಸೆಂಟ್ ಕಲರ್.
ಅದು ನಿಮ್ಮ ರಿಚ್ನೆಸ್ ಆಫ್ ದ ಹೋಲ್ ರೂಮ್ನ ನೀವು ಇನ್ಕ್ರೀಸ್ ಮಾಡೋದು. ಅದು ಎಷ್ಟು ಪರ್ಸೆಂಟೇಜಲ್ಲಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಕೆಲವ್ರು ಏನು ಮಾಡ್ತಾರೆ, ನಿಮ್ಗೆ ರೆಡ್ ಇಷ್ಟ, ನನಗೆ ಎಲ್ಲೋ ಇಷ್ಟ, ನಾವಿಬ್ಬರು ಸೇರೋಗಿ ತೊಗೊಂಬಂದಾಗ ರೆಡ್ ಒಂದು ಕಡೆ ಎಲ್ಲೋ ಒಂದು ಕಡೆ ಇಟ್ಟರೆ ಮ್ಯಾಚ್ ಆಗದೆ ಇರ್ಬೋದು. ಯಾವ ಥರ ಕಲರ್ ಸೆಲೆಕ್ಟ್ ಮಾಡಬೇಕು ಅಂದರೆ ಇರೋ ಥೀಮ್ಗೆ ನಾವು ಒಂದು ಕಲರ್ ಫಿಕ್ಸ್ ಆಗಬೇಕು. ನೀವು ಪಿಂಟ್ರೆಸ್ಟಲ್ಲಿ ಹೋಗಿ ನಮ್ಮ ವೆಬ್ಸೈಟ್ಸಲ್ಲಿ ಕೂಡ 300, ನಾನು ಮೇಕ್ ಇಟ್ ಬಿಲ್ಡ್ ವೆಬ್ಸೈಟ್ಗೆ ಹೋದರೆ 300 ಡಿಸೈನ್ಸ್ ರೆಡಿ ಇರುತ್ತೆ. ನೀವು ಕಿಚನ್ ಅಂದರೆ ಒಂದು 40 ಡಿಸೈನ್ ನಿಮ್ಮ ಹತ್ರ ರೆಫರೆನ್ಸ್ ತೊಗೊಳ್ಳಿ. ಪಿಂಟ್ರೆಸ್ಟ್ಗೆ ಹೋಗಿ ವಿಷನ್ ವೆಬ್ಸೈಟ್ಸ್ ಇದೆ. ಯು ಕ್ಯಾನ್ ಆಲ್ಸೋ ಜನರೇಟ್ ಇಮೇಜ್. ಇವಾಗ ನಿಮ್ಮದು ರೂಮ್ ಅಪ್ಲೋಡ್ ಮಾಡಿದ್ರೆ ಎಷ್ಟೊಂದು ವೆಬ್ಸೈಟಲ್ಲಿ ಅದೇ ಡಿಸೈನ್ಸ್ ಕೊಡುತ್ತೆ. ಚಾಟ್ ಜಿ ಪಿ ಟಿಗಿನ ದೇರ್ ಆರ್ ಅದರ್ ಸಾಫ್ಟ್ವೇರ್ಸ್. ಅದರಲ್ಲಿ ನಾವು ಎಕ್ಸಾಂಪಲ್ಲು ಹೆಚ್ ಹೋಮ್ಸ್ ಅಂತ ಒಂದು ಅವಾಗಿತ್ತು. ಆಮೇಲೆ ತುಂಬ ಇದಾವೆ ಮೇಡಮ್. ಅದು ಚಾಟ್ ಜಿ ಪಿ ಟಿಗೆ ಇನ್ನೂ ಬಂದಿಲ್ಲ. ಅದು ಅಪ್ಲೋಡ್ ಮಾಡೋದನ್ನ ಅದು ಕರೆಕ್ಟಾಗಿ ಮಾಡಿಫೈ ಮಾಡಲ್ಲ. ಅದರಲ್ಲೂ ವೆಬ್ಸೈಟ್ ಅದನ್ನು ನಾನು ಡಿಫೈ ತೊಗೊಂಡ್ಮೇಲೆ ಅದೆಲ್ಲ ನಾನು ಮಾಡ್ತಾಯಿಲ್ಲ. ಇದರಲ್ಲೇ ನಾವು ಇನ್ವೋಸ್ ಮಾಡ್ಕೊತಾ ಇದ್ದೀವಿ. ಬಟ್ ತುಂಬ ವೆಬ್ಸೈಟ್ಸ್ ಇದೆ, ನೀವು ಗೂಗಲ್ ಮಾಡಿದ್ರೂ ಸಿಗುತ್ತೆ. ಸರಿ, ಅದರಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಕೂಡ ಮಾಡ್ಕೊಬೋದು. ತುಂಬ ಬೇಸಿಕ್ ಅವ್ರಿಗೆ. ಸರಿ, ಆ ಕಲರ್ ಥೀಮ್ನ ನೀವು ಫಿಕ್ಸ್ ಮಾಡೋದ್ರ ಮೇಲೆ ಆರ್ಟಿಫ್ಯಾಕ್ಟ್ ತೊಗೋಬೇಕು. ಸೊ ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ನಮ್ಮದೇ ನೋಡಿ, ಇಲ್ಲಿ ಬಿಸ್ಕೆಟ್ ಕಲರ್ ಇದೆ, ಬೇಜ್ ಇದೆ ಅಲ್ವಾ. ನೀವು ಟು ಬಿ ಫ್ರ್ಯಾಂಕ್, ಇದು ತುಂಬ ಕಲರ್ಫುಲ್ಲು. ಇದಕ್ಕೆ ನನಗನ್ಸುತ್ತೆ ನೀವು ನೋಡಿದ್ರೆ ಇಷ್ಟೊಂದು ಕಲರ್ಸ್ ಇರಬಾರ್ದು. ಯೆಲ್ಲೋ, ರೆಡ್ಡು, ಬ್ಲೂ, ಪಿಂಕು ಎಲ್ಲ ಮಿಕ್ಸ್ ಆಯಿತು, ವಿಚ್ ಈಸ್ ಆಲ್ಸೋ ನಾಟ್ ಪ್ಯಾರ್ಲಿಂಗ್. ಆ ಕಲರ್ಸು ಮ್ಯಾಚ್ ಆಗ್ತಾಯಿಲ್ಲ. ಕಂಟೆಂಪ್ರರಿ ಥರನೂ ಇಲ್ಲ, ಮಿಸ್ ಮ್ಯಾಚ್ ಅಂದರೆ ಜನರಲಾಗಿ ಹೇಳ್ತಾ ಇದ್ದೀನಿ. ಆ ಕಲರ್ಸ್ ನಾವು ಅವಾಯ್ಡ್ ಮಾಡಿ ಒಂದೇ ಸಿಂಗಲ್ ಕಲರ್ ಕೊಡಿ. ಆಗ ಇವನ್ನೆಲ್ಲ ನೀವು ನ್ಯೂಟ್ರಲ್ ವೈಟ್ ಥರ ಮಾಡ್ಕೊಂಬಿಟ್ಟು ಅಥವಾ ಒಂದು ಸಿಂಗಲ್ ಕಲರ್ ಕೊಟ್ಟು ಮಧ್ಯದಲ್ಲಿ ಒಂದು ರೆಡ್ ಎಲಿಮೆಂಟ್ ಹಾಕ್ತೀರಾ ಅಂತ ಅಂದ್ಕೊಳ್ಳೋಣ. ನಮಗೆ ಮ್ಯಾಚ್ ಆಗೋಲ್ಲ. ಈಗ ನಿಮ್ಮದು ಪಿಂಕ್ ಇರೋದಕ್ಕೆ ಬೇಕಾದ್ರೆ ಒಂದು ಪಿಂಕ್ ಎಲಿಮೆಂಟ್ ಹಾಕ್ಕೊಳ್ಳಿ. ಆಗ ನೋಡಿ ಲುಕ್ ಹೆಂಗೆ ಕಾಣುತ್ತೆ ಅಂತ. ಕಲರ್ ಕಾಂಬಿನೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್ ಫ್ರಮ್ ಕರ್ಟೈನ್ಸ್, ಕುಷನ್ಸ್, ಆರ್ಟಿಫ್ಯಾಕ್ಟ್ಸ್ ಎಲ್ಲನೂ ಮ್ಯಾಚ್ ಆಗಬೇಕು. ಅದು ಒಂದೊಂದೂ ಮಾತಾಡಬೇಕು. ಅದಕ್ಕೆ ಯಾವತ್ತೂ ಮಾಡ್ಯುಲರ್ ಫರ್ನಿಚರ್ನ ನ್ಯೂಟ್ರಲ್ಸಲ್ಲಿ ಇಟ್ಕೋಬೇಕು. ಸರಿ, ಯಾವುದು ಪರ್ಮನೆಂಟು ನ್ಯೂಟ್ರಲಲ್ಲಿರಬೇಕು. ದಟ್ ಶುಡ್ ಬಿ ಇನ್ ವೈಟ್, ಗ್ರೇ, ಬ್ರೌನ್. ಅದು ಯಾಕಂದರೆ ಪರ್ಮನೆಂಟ್. ಅದು ನೀವು ಟಿ ವಿ ಯೂನಿಟ್ನ ಟಕ್ ಅಂತ ಚೇಂಜ್ ಮಾಡೋಕ್ಕಾಗಲ್ಲ. ಯಾವ್ದು ಚೇಂಜ್ ಮಾಡ್ಬೋದು? ಸೋಫಾ ಇಮಿಡಿಯೇಟ್ ಮಾಡೋಕ್ಕಾಗಲ್ಲ. ಅದು ನ್ಯೂಟ್ರಲ್ಸಲ್ಲಿಟ್ಟು ಕುಷನ್ ನೀವು ಮಾಡಿ. ಕರ್ಟೈನ್ಸ್ ನೀವು ಕಲರ್ಫುಲ್ ಹಾಕಿ, ಬೇಕಾದ್ರೆ ಚೇಂಜ್ ಮಾಡ್ಬೋದು. ವಾಲ್ಪೇಪರ್ ಇಂಟ್ರೊಡ್ಯೂಸ್ ಮಾಡಿ, ನಿಮ್ಮ ಕಲರ್ಫುಲ್ ಅನಿಸಿಲ್ಲ ಅಂದರೆ. ಆರ್ಟಿಫ್ಯಾಕ್ಟ್ಸ್ನ ನೀವು ಪೇಂಟಿಂಗ್ಸ್ನ ಯಾವಾಗ ಬೇಕಾದ್ರೂ ಮೂವ್ ಮಾಡ್ಬೋದು, ಶಿಫ್ಟ್ ಮಾಡ್ಬೋದು. ಈ ಥರ ಈಗ ಬ್ಲ್ಯಾಕ್ ಆರ್ಟಿಫ್ಯಾಕ್ಟ್ ಬದಲು ಬೇರೆದೇನನ್ನ ಕಲರ್ ಸೆಲೆಕ್ಟ್ ಮಾಡಿ. ಈ ಥರ ಮೂವಬಲ್ ಐಟಮ್ಸ್ ಯಾವತ್ತೂ ಕಲರ್ಫುಲ್ ಆಗಿರಬೇಕು. ಯಾವುದನ್ನು ನಾವು ಚೇಂಜ್ ಮಾಡಲ್ಲ, ಅದು ಯಾವತ್ತೂ ನ್ಯೂಟ್ರಲ್ಸಲ್ಲೇ ಇದ್ದಷ್ಟು ಒಳ್ಳೆಯದು. ಸರಿ, ಅಲ್ಲಿ ಇನ್ನೊಂದು ಹ್ಯಾಂಡಲ್ಸ್ ಕೂಡ ನೀವು ಆಟ ಆಡ್ಬೋದು. ನಾನೇನು ಮಾಡ್ತೀನಿ, ವೈಟ್ ಕೊಟ್ಬಿಟ್ಟು ಯೂಶಲಿ ಒಂದು ಪಿಂಕ್ ಬೆಡ್ರೂಮ್ ಮಾಡಿದ್ರೆ ಹ್ಯಾಂಡಲ್ಸ್ನ ನಾವು ಕಲರ್ಫುಲ್ಲಾಗಿ ಕೊಡ್ತೀವಿ. ಬೇಡ ಅಂದರೆ ರಿಮೂವ್ ಮಾಡಿ ಹಾಕೋದೇನಂತ ಪ್ರಾಬ್ಲಮ್ ಅಲ್ಲ. ಎಸ್ಪೆಷಲಿ ಕಿಡ್ಸ್ ಬೆಡ್ರೂಮ್ ಬಂದಾಗ ಅವ್ರು ಬೇಗ ಎವಾಲ್ವ್ ಆಗಿಬಿಡ್ತಾರೆ. ಇವತ್ತು ನೀವು ಕಿಡ್ಡಾಗಿ ಟ್ರೀಟ್ ಮಾಡ್ಬೋದು, ನಾಳೆ ಅವ್ರಿಗೆ ಅದು ಇಷ್ಟವೇ ಆಗೋಲ್ಲ, ಇದೇನು ಪಾಪ ಹಿಂಗಿದೆ ಅಂತಾರೆ. ಅದಕ್ಕೋಸ್ಕರ ನಾವೆಲ್ಲನೂ ಫರ್ನಿಷಿಂಗ್ಸಲ್ಲಿ ಮಾತ್ರನೇ ಕಲರ್ಸ್ ಕೊಡ್ತೀವಿ. ಬೇಸಿಕ್ ಹೋಲು ಇದಿರುತ್ತೆ. ಆದರೆ ಥೀಮ್ ಕ್ರಿಯೇಟ್ ಆಗೇ ಆಗುತ್ತಲ್ವ. ಆವಾಗ ವಾರ್ಡ್ರೋಬ್ಸ್ ಆಗಲಿ ಇದಾಗಲಿ ನಾವು ಸಿಂಗಲ್ ಕಲರ್ ವೈಟೇ ನಾನು ಯೂಶಲಿ ಸ್ವಲ್ಪ ಪ್ರಿಫರ್ ಮಾಡ್ತೀವಿ ಕಿಡ್ಸಿಗೆ ಬಂದಾಗ. ಅದ್ರ ಮೇಲೆ ಡಿಪೆಂಡಿಂಗ್ ಆನ್ ಬ್ಲೂ ಬೇಕಾ, ಪಿಂಕ್ ಬೇಕಾ, ಪೀಚ್ ಬೇಕಾ, ಡಿಪೆಂಡಿಂಗ್ ಆನ್ ಕಿಡ್ ಅವ್ರಿದ್ದನ್ನು. ಆ ಥರ ನಾವು ಸೆಲೆಕ್ಷನ್ ಆಫ್ ಆರ್ಟಿಫ್ಯಾಕ್ಟ್ಸ್ಗೆ ಹೋದಾಗ ನಮ್ಮ ಹತ್ರ ಏನಿದೆ, ಯಾವ ಕಲರ್ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅದನ್ನು ಫಸ್ಟೇ ನೀವು ಥಿಂಕ್ ಮಾಡಿ ಹೋಗಿ. ಇಲ್ಲ ಅಲ್ಲಿ ಇಷ್ಟಪಡ್ತೀರಾ, ಅದು ನಿಮ್ಮ ಮನೆಗೆ ಮ್ಯಾಚ್ ಆಗದೆ ಇರ್ಬೋದು. ಎಲ್ರಿಗೂ ನಮಸ್ಕಾರ. ರಾಧಾ ಬೈ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಥ್ಯಾಂಕ್ ಯು ಅಬೌಟ್ ಲೈಟಿಂಗ್ ಆ್ಯಂಡ್ ಡೆಕಾರ್. ಆಯಿತು, ಡೆಕಾರಲ್ಲೂ ಬೇಸಿಕ್ಸ್ ಅದಾಯಿತು. ಸೊ 4th ಪಾಯಿಂಟ್ ವಾಸ್ ಡೆಕಾರ್. ನಾವು ದ 5th ಪಾಯಿಂಟ್, ಚಿಕ್ಕ ಮನೆಯೂ ತುಂಬ ದೊಡ್ಡದಾಗಿ ಕಾಣಬೇಕಂದ್ರೆ ಟಿಪ್. ಎಲ್ಲ ಆಗಿದೆ. ಅದೇ ಡೆಕೋರ್ಸ್ ಆದಮೇಲೆ ಗಿಡಗಳನ್ನ ನಾನು ದೊಡ್ಡದಾಗಿ ಕಾಣೋದಿಲ್ಲ, ಬಟ್ ನಿಮ್ಗೆ ಅದೊಂದು ತುಂಬ ಲೈಫ್ ಎನರ್ಜಿ. ನಾನು ಯಾವಾಗಲೂ ಪ್ರಿಫರ್ ಮಾಡ್ತೀನಿ. ಸಣ್ಣ ಸಣ್ಣ ಗಿಡಗಳನ್ನಾದರೂ ನಾವು ಇಡಲೇಬೇಕು. ರಿಯಲ್ ಪ್ಲ್ಯಾಂಟ್ಸು. ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ತುಂಬ ಇವಾಗ ಸಣ್ಣದೇನ ನಮ್ಮ ಡೆಕೋರ್ಗೋಸ್ಕರ ಬಳಸ್ಬೋದು, ಬಟ್ ರಿಯಲ್ ಪ್ಲ್ಯಾಂಟ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರೆ. ಅದರಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲ ಲ್ಯಾಂಡ್ಸ್ಕೇಪಿಂಗು ಮತ್ತು ಪಾಟ್ಸಲ್ಲಿ, ಬಟ್ ಯೂಶಲಿ ನಾನು ಅವ್ರ ಹೆಲ್ಪ್ ತೊಗೊಂಡು ಆ ಮನೆಗೆ ಯಾವ ಥರ ಸ್ನೇಕ್ ಪ್ಲ್ಯಾಂಟ್ ಇಂಟ್ರೊಡ್ಯೂಸ್ ಮಾಡಬೇಕು, ಆಕ್ಸಿಜನ್ ಫಿಲ್ಟರ್ಸ್ ಯಾವುದಿದೆ ಅದು ನಾನು ಅವ್ರ ಹೆಲ್ಪ್ ತೊಗೊಂಡು ಅದನ್ನು ಮಾತ್ರ ಮಾಡ್ತೀವಿ. ಆವಾಗ ನಿಮ್ಗೊಂದು ಲೈಫ್ ಬಂದ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕೂಡ ಅನ್ಸುತ್ತೆ. ಆಮೇಲೆ ಟಿಪ್ ಅಂತಾನೇ ಬೇಕು ಅಂದರೆ 5th, ಯಾವತ್ತು ಕಲರ್ ಆಫ್ ದ ವಾಲ್ಸ್ ಶುಡ್ ನಾಟ್ ಬಿ ಡಾರ್ಕ್.
ತಪ್ಪು ಮಾಡೋದು ಏನಂದರೆ ಎಲ್ಲ ಡಾರ್ಕ್ ಲೈಟ್ ಟಿಂಜ್ ಆಫ್ ಕ್ರೀಮ್. ಯೂಶ್ವಲಿ ನೀವು ನೋಡಿದ್ದೀರಾ, ಸ್ಟ್ಯಾಂಡರ್ಡ್ ಕಲರ್ ಆಫ್ ಅನ್ ಅಪಾರ್ಟ್ಮೆಂಟ್ ಈಸ್ ಕ್ರೀಮ್ ಕಲರ್. ಅದೇ ಎಲ್ಲ ಕಡೆ ಅದು ಬಿಲ್ಡರ್ಸ್ ಅಂದರೆ ಅದು ತೊಗೊಂಡೋಗಿ ಒಂದು ಕಲರ್ ಹೊಡೆದ್ಬಿಟ್ರೆ ಆಗೋಯ್ತು ಅಂತ. ಅದೇ ಮನೇನ ನೀವು ವೈಟ್ ಕಲರ್ ಮಾಡಿಸಿ ನಿಮ್ಮ ಲುಕ್ ಹೆಂಗೆ ಬರುತ್ತೆ ನೋಡಿ. ಕೆಲವ್ರು ಹೇಳ್ತಾರೆ ಮೇಂಟೆನೆನ್ಸ್ ಕಷ್ಟ ಅಂತ. ಖಂಡಿತ ಅಲ್ಲ. ಮೇಂಟೆನೆನ್ಸ್ ಡಿಪೆಂಡ್ಸ್ ಆನ್ ನೀವು ಯಾವ ಥರ ಯಾವ ಟೆಕ್ಸ್ಚರ್ ಹಾಕ್ತಿದ್ದೀರಾ, ಯಾವ ಮೆಟೀರಿಯಲ್ ಬಳಸ್ತಾ ಇದ್ದೀರಾ ಅಂತ. ವೈಟಲ್ಲೂ ಮಾರ್ನಿಂಗ್ ಗ್ಲೋರಿ ಅಂತ ಒಂದು ಕಲರ್ ಇದೆ, ಲೈಟೆಸ್ಟ್ ಟಿಂಜ್ ಆಫ್ ಕ್ರೀಮ್ ಕೊಡುತ್ತೆ. ಆ ಕಲರ್ ಪ್ಯಾಲೆಟ್ ಬೇಕಾದ್ರೆ ಬಳಸಿ ಏಷ್ಯನ್ ಪೇಂಟಲ್ಲಿ. ಫುಲ್ ವೈಟು ಬೇಡ. ಬಟ್ ಯಾವಾಗ ನೀವು ಇದನ್ನು ಬಿಟ್ಟು ಕ್ರೀಮು ಇದಕ್ಕೆಲ್ಲ ಬರ್ತೀರಾ, ನಿಮ್ಮ ಮನೆ ಡಲ್ ಆಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ರೈಟ್ ಆಗಬೇಕು ಅನ್ನೋ ಉದ್ದೇಶ ಇದ್ದರೆ ಕೆಲವ್ರಿಗೆ ಡಾರ್ಕೇ ಇರಬೇಕು. ಕೆಲವರು ಜೆನ್ಜಿ ಮಕ್ಕಳಿಗೆಲ್ಲ ನಾವೀಗ ರಾಯಲ್ ಎನ್ಫೀಲ್ಡ್ ಶೋರೂಮ್ ಥರ ನಮ್ಮ ಮನೆ ಇರಬೇಕು ಅಂದರೆ ಅವಾಗ ಗ್ರೇ ವಾಲ್ಸ್ ಜಾಸ್ತಿ ಬಳಸ್ತೀವಿ. ರಸ್ಟಿಕ್ ಇರಬೇಕು. ಹೌದು ಮೇಡಮ್, ಹಾಂ ಖಂಡಿತ. ಗ್ರೇ ವಾಲ್ಸ್ ಮ್ಯಾಟ್ ಫಿನಿಶ್ ಗ್ರೇ ವಾಲ್ಸ್. ಅವ್ರಿಗೆ ರಸ್ಟಿಕ್ ಇರುತ್ತೆ, ಎಲ್ಲ ನ್ಯಾಚುರಲ್ ಥರ ಇರಬೇಕು. ಅವ್ರಿಗೆ ವಾರ್ಡ್ರೋಬ್ ಆ ಥರ ಡಿಪೆಂಡಿಂಗ್ ಆನ್ ದೇರ್ ಟೈಪ್ಸ್. ಬಟ್ ಲೀವಿಂಗ್ ಏರಿಯಾಸ್ ಎಲ್ಲ ಆದಷ್ಟು ಪೇಂಟ್ನ ಬ್ರೈಟಾಗಿ ಇಟ್ಕೊಳ್ಳಿ. ನಿಮ್ಗೆ ವಿಶಾಲ ಅನಿಸುತ್ತೆ. ಯಾವಾಗ ಡಾರ್ಕ್ ಕಲರ್ಸ್ ಮಾಡ್ತೀರಾ ಮನೆ ಚಿಕ್ಕದು ಕಾಣುತ್ತೆ. ವಾವ್. ಮತ್ತು ಇವಾಗ ವಾಲ್ಸಲ್ಲಿ ಟ್ರೆಂಡಿಂಗ್ ಏನು ಟೆಕ್ಸ್ಚರ್ ವಾಲ್ಸು, ವಾಲ್ಪೇಪರ್ ಅವೆಲ್ಲ ಇವತ್ತಿಗೂ ಇದೆಯಾ? ಇದೆ. ವಾಲ್ಪೇಪರು ಲೈಫ್ ಕಮ್ಮಿ ಆದ್ರೂ ಇಟ್ಸ್ ವೆರಿ ಗುಡ್ ಮೆಟೀರಿಯಲ್ ಅದು ನಿಮಗೆ ಮಾಡೋದಕ್ಕೆ. ಬಟ್ ಈಗ ಜಾಸ್ತಿ ಪ್ಯಾನಲ್ಸ್ ಟ್ರೆಂಡಿಂಗ್ ಇದೆ. ಈಗ ಸ್ವಲ್ಪ ಲೂವರ್ ಪ್ಯಾನಲ್ಸ್ ಬಂದಿದೆ, ಮತ್ತು MDF ಪ್ಯಾನಲ್ಸಲ್ಲಿ ನಾವು ಪೇಂಟ್ ಮಾಡ್ಬೋದು. ಈಗ ತುಂಬ ಇನ್ನೊಂದು ಟೆಕ್ನಿಕ್ ಬಂದು ಟೀಕ್ವುಡ್ದು ಬೀಡಿಂಗ್ಸ್ ಬರುತ್ತೆ, ವಿಚ್ ಇಸ್ ಅರೌಂಡ್ 2 ಇಂಚಸ್. ಅದನ್ನು ನೀವು ತೊಗೊಂಡು ಒಂದು ಶೇಪ್ ಪ್ಯಾಟ್ರನಲ್ಲಿ ನೀವು ವಾಲಲ್ಲಿ ಮೌಂಟ್ ಮಾಡ್ಬೋದು. ತುಂಬ ಕಮ್ಮಿ ಕೂಡ ಖರ್ಚಾಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ನೀವು ಗಮನಿಸಿದ್ರೆ ಫ್ರೇಮ್ ಥರ ವಾಲ್ ಇರುತ್ತೆ. ನಮ್ಮ ಆಫೀಸಲ್ಲಿ ಮಾಡಿಸಿದೆ ರೀ, ಜಾಸ್ತಿ ಖರ್ಚಾಗೋದಿಲ್ಲ, ಫುಲ್ ಇಡೀ ವಾಲ್ ತುಂಬ ಚೆನ್ನಾಗಿ. ಅದು ಅಷ್ಟೇ ಬೀಡಿಂಗ್ಗಳು ಮಾತ್ರ ತೊಗೊಂಡು ಅದಕ್ಕೆ ನಾವು ಪೇಂಟಿಂಗ್ ಮಾಡಿದಾಗ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಫುಲ್ ಟ್ರೆಂಡಿಂಗಲ್ಲಿದೆ. ಇದು ಈಗ ಸ್ವಲ್ಪ ಬೀಡಿಂಗ್ಸು ಪ್ಯಾನಲ್ಸ್ ಮೇಲೆ ಜಾಸ್ತಿ ಟ್ರೆಂಡಿಂಗ್ ಇದೆ. ಆವಾಗ ಸ್ವಲ್ಪ ರಾಯಲ್ ಟೆಕ್ಸ್ಚರ್ಸು ಅವೆಲ್ಲ ಇತ್ತು. ಬಟ್ ಮಾಡ್ಬೋದು. ಗ್ರೇಡಿಯಂಟ್ ವಾಲ್ಸ್ ಕೂಡ ಚೆನ್ನಾಗಿರುತ್ತೆ. ತುಂಬ ಥರ ಇದೆ. ಬಟ್ ಮೇ ಬಿ ಇವಾಗ ಸ್ವಲ್ಪ ಟ್ರೆಂಡಿಂಗ್ ಬಂದು ಆ 2 ಇಂಚಸ್ ಪ್ಯಾನಲ್ಸ್ ಏನು ಮಾಡ್ತೀವಲ್ಲ ನಾವು, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಇಂಟ್ರೆಸ್ಟಿಂಗ್. ಈ ಮಟೀರಿಯಲ್ ಸೆಲೆಕ್ಷನ್ ಅಂತೆಲ್ಲ ಬಂದಾಗ ಎಸ್ಪೆಷಲಿ ಇಂಟೀರಿಯರ್ಸಲ್ಲಿ ಜನ ಮೋಸ ಹೋಗೋದಲ್ಲಿ ಈಗ MDF ಇದೆ, ರಿಯಲ್ ವುಡ್ ಇದೆ, ಮತ್ತು ಲ್ಯಾಮಿನೇಟ್ಸು ಅಲ್ಲಿ ಇಲ್ಲಿ. ಎನಿ ಟಿಪ್ಸ್ ದೇರ್? ಎನಿ ಟಿಪ್ಸ್ ಅಂದರೆ ನಾವು ಮತ್ತೆ ಡಿಫೈನ್ ಮಾಡ್ಕೊಬೇಕು ನಾವು ಎಷ್ಟು ವರ್ಷ ಇದರಲ್ಲಿ ಇರ್ತೀವಿ. ರೆಂಟಲ್ ಹೌಸಸ್ಗೆ ಪ್ಲೈವುಡ್ ಹಾಕ್ಸೋದು ವೇಸ್ಟು. ಅದು ಅವ್ರು ಎತ್ಕೊಂಡು ಹೋದರೆ ಓಕೆ, ಮಾಡ್ಯುಲರ್ ಇದ್ದು ಅನ್ಸ್ಕ್ರೂ ಮಾಡಿ. ಎನಿ ಮಾಡ್ಯುಲರ್ ಫರ್ನಿಚರ್ ಕ್ಯಾನ್ ಬಿ ಅಸೆಂಬಲ್ಡ್, ರೀಅಸೆಂಬಲ್ಡ್, ಅದೆಲ್ಲ ಮಾಡ್ಬೋದು. ಅದನ್ನು ಮಾಡ್ತಾ ಇಲ್ಲ ಅನ್ನೋದಾದರೆ ಅವರು ಪ್ಲೈವುಡ್ಗೆ ಹೋಗಲೇಬಾರ್ದು. ಇವಾಗ ಪ್ಲೈವುಡ್ಡಲ್ಲೂ ಪ್ರೀ ಲ್ಯಾಮಿನೇಟೆಡ್ ಪ್ಲೈವುಡ್ ಅಂತ ಬಂದಿದೆ. ಹಂಗಂದರೆ ಫಸ್ಟೇ ಪೇಸ್ಟಿಂಗ್ ಆಗಿರುತ್ತೆ, ಫೈನಲ್ ಅದು ಲ್ಯಾಮಿನೇಟ್ ಪೇಸ್ಟ್ ಆಗಿ ಬರುತ್ತೆ. ಆವಾಗ ನಿಮ್ಗೆ ಇನ್ನೂ ಸ್ಪೀಡಾಗಿ ಹೋಗುತ್ತೆ, ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ. ಬಟ್ ಅಕ್ಸೆಪ್ಟ್ ಮಾಡಲ್ಲ ಜನ. ಅದು ನನಗೆ ಅದೇ ಮತ್ತೆ ಬೇಜಾರು. ಅದನ್ನು ಹಾಕ್ತೀವಿ ಅಂದರೆ ಬೇಡ ಅಂತ ಹೇಳ್ತಾರೆ. ಯಾಕೆ ಅವರಿಗೆ ಬೇಕಾಗಿರೋ ಕಲರು ಸಿಗುತ್ತೆ, ಲಿಮಿಟೆಡ್ ಕಲರ್ಸೇ. ಬಟ್ ನಿಮಗೆ ಇಂಟರ್ನಲ್ಗೆ ಬಂದ ಕಲರ್ ಆಪ್ಷನ್ಸ್ ಜಾಸ್ತಿ ಯೂಶ್ವಲಿ ಕೊಡೋದಿಲ್ಲ. ಎಲ್ಲರೂ ವೈಟ್ ಮಾಡ್ಕೊತಾರೆ. ಯೂಶ್ವಲಿ ವಾರ್ಡ್ರೋಬ್ ಒಳಗಡೆ ವೈಟ್ ಇರಬಾರ್ದು. ಇಂಟರ್ನಲ್ಗೆ ಇದು ಎಲ್ಲನೂ ಸೇರಿಸಿ ಹೇಳ್ತಾ ಇದ್ದೀನಿ. ಎಕ್ಸ್ಟರ್ನಲ್ಗೂ ಆಗುತ್ತದು. ಎಕ್ಸ್ಟರ್ನಲ್ಗೂ ಪ್ರೀ ಲ್ಯಾಮಿನೇಟೆಡ್ ಬಂದಿದೆ. ಇಂಟರ್ನಲ್ಗೆ ಯೂಶ್ವಲಿ ಇವಾಗ ವೈಟ್ ಎಲ್ಲ ಟ್ರೆಂಡ್ ಹೋಯ್ತು. ಇವಾಗ ಏನಿದ್ರು ಫ್ಯಾಬ್ರಿಕ್ಸು ಆ ಥರದ್ದೇ ಜಾಸ್ತಿ ಬಳಸ್ತೀವಿ. ಇಂಟರ್ನಲ್ಗೆ ಯಾರು ವೈಟ್ ಹಾಕೋದಿಲ್ಲ ಇವಾಗ, ತುಂಬ ಕಮ್ಮಿ. ಯಾಕಂದರೆ ಪ್ರೈಸ್ ಎಲ್ಲ ನಿಮಗೆ ಫ್ಯಾಬ್ರಿಕ್ ಥರ, ಸೇಮ್ ಫ್ಯಾಬ್ರಿಕ್ ಥರ ಇರುತ್ತೆ ಮೇಡಮ್. ನಿಮಗೆ ನೋಡಿ ಜೀನ್ಸ್ ಮಟೀರಿಯಲ್ ಥರ ಎಕ್ಸಾಕ್ಟ್ಲಿ. ಅದೇ ಇವಾಗ ಎಲ್ಲರೂ ನಾವು ವೈಟ್ ಹಾಕೋದೇ ಇಲ್ಲ ಪ್ರಾಜೆಕ್ಟ್ಸ್ ಒಳಗಡೆ ಎಕ್ಸ್ಟರ್ನಲ್ ಎಲ್ಲ. ಒಳಗಡೆ ಅಂತೂ ವೈಟ್ ಫಸ್ಟ್ ಸ್ಟ್ಯಾಂಡರ್ಡ್. ಅದನ್ನು ಯೂಶ್ವಲಿ ಯಾರೂ ಹಾಕೋದಿಲ್ಲ. ಇಲ್ಲಾಂದರೆ ವುಡ್ ಕಲರ್ ಹೊರಗಡೆ ಇದ್ದರೆ ವುಡ್ ಕಲರ್ನ ಒಳಗಡೆನೂ ಮ್ಯಾಚ್ ಮಾಡ್ಬೋದು. ಏನಕ್ಕೆ ಅಂದರೆ ಡಿಫ್ರೆಂಟ್ ಲ್ಯಾಮಿನೇಟ್ ಇರುತ್ತೆ. ಅಂದರೆ ಒಳಗಡೆ ಥಿಕ್ನೆಸ್ ಕಮ್ಮಿ ಇರುತ್ತೆ, 0.8 mm ಇರುತ್ತೆ. ಹೊರಗಡೆ 1 mm ಅಥವಾ 1.2 mm ಇರುತ್ತೆ. ಒಳಗೆ ನಾವು 0.8 ಹಾಕಿದಾಗಲೇ ನಮಗೆ ಆ ಪ್ರೈಸ್ ವರ್ಕೌಟ್ ಆಗುತ್ತೆ. ಇದು ಓಪನ್ ಸೀಕ್ರೆಟ್ ಥರ ಇದು. ಅದಕ್ಕೆ ಯೂಶ್ವಲಿ ಒಳಗಡೆ 0.8 mm ಹಾಕ್ತೀವಿ, ಹೊರಗಡೆ ಕಾಣೋದಕ್ಕೆಲ್ಲ 1 mm ಹಾಕ್ತೀವಿ. ಅವೆರಡಕ್ಕೆ ಡಿಫ್ರೆನ್ಸೇ ಸಮ್ವೇರ್ ಇದೊಂದು 800 rupees ಇದ್ದರೆ ಅದೊಂದು 1500, 1200 ಆ ಥರ ಇರುತ್ತೆ ಹೊರಗಡೆದು. ಆ ಪ್ರೈಸ್ ಡಿಫ್ರೆನ್ಸ್ ಇದೆ. ಈಗ ನಾನು ಎಲ್ಲರಿಗೂ ಟಿಪ್ ಕೊಡೋದೇನೆಂದರೆ, ನೀವು ಥ್ರೋ ಫರ್ನಿಚರ್ ಆ ಥರ ಎಲ್ಲ ಬಂದಾಗ ಐದರ್ ಪ್ರೀ ಲ್ಯಾಮಿನೇಟೆಡ್ MDF, ಪ್ರೀ ಲ್ಯಾಮಿನೇಟೆಡ್ ಪ್ಲೈವುಡ್ಗು, ಅಥವಾ ಪಾರ್ಟಿಕಲ್ ಬೋರ್ಡ್ ಆಫೀಸ್ಗಳಿಗೆ ಮಾತ್ರ ಬಳಸ್ತೀವಿ. ಪ್ರೀ ಲ್ಯಾಮಿನೇಟೆಡ್ ಪಾರ್ಟಿಕಲ್ ಬೋರ್ಡ್ ಬರುತ್ತೆ, ಅದನ್ನು ಬಳಸಿ. ಇಲ್ಲ ನಾವು ಜಾಸ್ತಿ ದಿನಕ್ಕೆ ನೋಡ್ತಾ ಇದ್ದೀವಿ ಆಬ್ವಿಯಸ್ಲಿ ವುಡ್ ಸಾಲಿಡ್ ವುಡ್ ಇವಾಗ ಬಳಸೋಲ್ಲ. ಬಟ್ ಅದರದ್ದೇ ಲೇಯರ್ಸ್ ಮಾಡಿ ಪ್ಲೈವುಡ್ ಬಳಸ್ತೀವಲ್ಲ, ಅದನ್ನು ಬಳಸ್ಬೋದು. ಇನ್ನೂ ರಿಚ್ ಬೇಕು ಅನ್ನೋರಿಗೆ ಮಾತ್ರ ನಾವು ಸಾಲಿಡ್ ವುಡ್ಡು, ಆವಾಗ ಅದರ ಫೀಲಿಂಗೇ ಬೇರೆ. ಬಟ್ ನಿಮ್ಗೆ ಯಾವಾಗ ಟ್ರೆಡಿಷ್ನಲ್ ಹೌಸ್ ಬೇಕು, ಎಲ್ಲ ನನಗೆ ಟೀಕಲ್ಲೇ ಬೇಕು, ನನಗೊಂದೊಂದು ಎಮೋಷ್ನಲ್ ಕೋಶೆಂಟ್ ಇದೆ, ಆ ಥರ ಎಲ್ಲ ಇದ್ದಾಗ ಟೀಕಲ್ಲೂ ಮಾಡ್ಬೋದು. MDF ಮಾಡಿಸ್ಕೊಂಡಿರೋರಿಗೆ ಟಿಪ್ಸ್ ಟು ಮೇಂಟೈನ್: ದಬ್ ಅಂತ ಡೋರ್ ಹಾಕಬಾರ್ದು. ಸ್ಕ್ರೂನೇ ಫಸ್ಟ್ ಲೂಸ್ ಆಗುತ್ತೆ. ಓಕೆ, ಅದು ಯಾವತ್ತಿಗೂ ಹಾಕಬಾರ್ದು. ನೀರಂತೂ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ.
ವಾಟರ್ನ ಅದಕ್ಕೂ ಅದಾಗೋದೇ ಇಲ್ಲ, ಪೌಡರ್ ವುಡ್ ಅಲ್ವ ಅದು, ನೀವು ನೀರು ಹಾಕಿದ್ರೆ ಮುಗೀತು ಅದಕ್ಕಂತ. ಮೇನ್ ನೀವು ಓಪನ್ ಮತ್ತು ಕ್ಲೋಜರ್ನ ಕ್ಲೀನಾಗಿ ಇಟ್ಕೊಳ್ಳಿ, ಅದರಲ್ಲೇ 99% ಬರೋದು. ಆಟ ಆಡೋದು. ಆಟ ಆಡಬಾರ್ದು, ಅದು ಬರುತ್ತೆ. ಆಮೇಲೆ ಲ್ಯಾಮಿನೇಟಲ್ಲೂ ಅಷ್ಟೇ ಮೇಡಮ್, ಸುಮ್ಮನೆ ಬ್ರ್ಯಾಂಡೆಡ್ಗೆ ಹೋಗಿ ಹೈ ಎಂಡ್ ಎಲ್ಲ ಸೆಲೆಕ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ದೇರ್ ಆರ್ ವೇರಿಯಸ್ ಬ್ರ್ಯಾಂಡ್ಸ್, ಅದೇ ಸೇಮ್ ಫಿನಿಶ್ ಅದೇ ಕ್ವಾಲಿಟಿ ಕಮ್ಮಿ ರೇಟ್ಗೂ ಕೊಡ್ತಾರೆ. ಇದನ್ನು ಅಪ್ಲೈ ಮಾಡ್ಕೊಬೋದು ಅವ್ರು. ಇವಾಗ ಏನು ಮಾರ್ಕೆಟಲ್ಲಿ ಲ್ಯಾಮಿನೇಟ್ಸಲ್ಲೂ ಬ್ರ್ಯಾಂಡೆಡ್ ನೋಡೋದಂದರೆ ಉದಾಹರಣೆಗೆ ಗ್ರೀನ್ ಪ್ಲೈಸ್ ನಂಬರ್ 1 ಇವಾಗ, ರಾಯಲ್ ಟಚ್ ಅನ್ನೋದು ಕೂಡ ಟ್ರೆಂಡಿಂಗ್ ಬ್ರ್ಯಾಂಡ್ಸು. ಮತ್ತೆ ನೆಗೆಟಿವ್ ಪ್ರಮೋಷನ್ ಮಾಡಬಾರ್ದು, ಬಟ್ ದೇರ್ ಆರ್ ಪ್ಲೆಂಟಿ ಆಫ್ ಬ್ರ್ಯಾಂಡ್ಸ್ ಲೈಕ್ ಸ್ಕೈ ಡೆಕೋರ್ ಕೂಡ ಒಂದೊಳ್ಳೆ ಬ್ರ್ಯಾಂಡು, ಬ್ರೌನ್ ಪೇಪರ್ ಅಂತ ಒಂದಿದೆ, ಸೆಂಚುರಿ ಇದೆ. ಸೆಂಚುರಿ ಇದೆಲ್ಲ ಇದು ಮೇಡಮ್, ಅಂದರೆ ಸೆಂಚುರಿ ಲ್ಯಾಮಿನೇಟು ಇದೆ, ಪ್ಲೈವುಡ್ಡು ಇದೆ, ಎರಡೂ ಇದೆ. ಮೆರಿನೋ ಸೆಂಚುರಿ ಇಸ್ ಆಲ್ಸೋ ಒಳ್ಳೆ ಬ್ರ್ಯಾಂಡ್ಸೇ. ಬಟ್ ಟಾಪ್ ಬಂದಾಗ ಈಗ ರಾಯಲ್ ಟಚ್ ತುಂಬ ಟ್ರೆಂಡಿಂಗು, ಗ್ರೀನ್ ಲ್ಯಾಮು ಅವ್ರದ್ದು ತುಂಬ ಟ್ರೆಂಡಿಂಗ್ ಇದೆ. ಬಟ್ ಬ್ರೌನ್ ಪೇಪರ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಅವರು ಮಾರ್ಕೆಟಿಂಗ್ ಮಾಡಿಲ್ಲ ಅನ್ಸುತ್ತೆ. ಸೂಪರ್ ಲ್ಯಾಮಿನೇಟ್ ಅಂತ ನಾನು ಬಳಸ್ತೀನಿ ನನ್ನ ಪ್ರಾಜೆಕ್ಟ್ಸ್ಗೆ, ವಿಚ್ ಇಸ್ ಆಲ್ಸೋ ಲೆಸ್ ಕಾಸ್ಟ್ ಬಟ್ ಕ್ವಾಲಿಟಿ. ಪೇಸ್ಟಲ್ಸ್ ಕಲರ್ಸ್ ಇವಾಗ ಸ್ವಲ್ಪ ಜಾಸ್ತಿ ಟ್ರೆಂಡಿಂಗ್ ಇದೆ, ಒಂದೊಂದು ಕಡೆ ಕೊಡ್ತೀವಿ ಅದನ್ನು, ಅದು ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಫ್ಲೂಟೆಡ್ ಅಂತ ಬಂದಿದೆ ಲ್ಯಾಮಿನೇಟ್ಸು, ಅಂದರೆ ನಿಮಗೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಥರ ಫುಲ್ಲು ಲ್ಯಾಮಿನೇಟ್ ಆಗಿರುತ್ತೆ. ಎಕ್ಸಾಕ್ಟ್ಲಿ, ಆ ಫ್ಲೂಟೆಡ್ ಈಸ್ ಆಲ್ಸೋ ವೆರಿ ಟ್ರೆಂಡಿಂಗ್ ನಾವು. ಗ್ಲಾಸಲ್ಲೂ ಫ್ಲೂಟಿಂಗ್ ಕೊಡ್ಬೋದು, ಇದರಲ್ಲೂ ಕೊಡ್ಬೋದು. ಆ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಇಸ್ ಆಲ್ಸೋ ವೆರಿ ಗುಡ್ ಇನ್ ಬ್ರೌನ್ ಪೇಪರ್. ಮತ್ತು ಈಗ ಒಬ್ಬರು ನಿಮ್ಮ ಹತ್ರ ಬಂದು ಕೂತ್ಕೊಂಡಾಗ ಎಷ್ಟು ಸೆಷನ್ಸಲ್ಲಿ ಮೀಟಿಂಗ್ ಮುಗಿಸ್ತೀರಾ? ಅವ್ರಿಗೆ ಅರ್ಥ ಆಗೋವರೆಗೂ ಮೇಡಮ್. ಕೆಲವ್ರಿಗೆ ಬೇಗ ಗೊತ್ತಾಗ್ಬೋದು, ಕೆಲವ್ರಿಗೆ ತುಂಬ ಎಷ್ಟೊಂದು ಜನ ಇವಾಗ ರಿಸರ್ಚಲ್ಲೇ ಎಲ್ಲ ಮಾಡ್ಕೊಂಬಂದ್ಬಿಟ್ಟಿರ್ತಾರೆ. ನನಗೆ ಹಿಂಗೆ ಬೇಕು ಹಿಂಗೆ ಬೇಕು ಹಿಂಗೆ ಬೇಕು ಅನ್ನೋ ಲೆವೆಲಿಗೆ ಪಂಟ್ರಾಗಿರ್ತಾರೆ. ಆ ಥರ ಜನನೂ ಬರ್ತಾರೆ. ಕೆಲವ್ರಿಗೆ ವಿಜುವಲೈಸೇಷನ್ ಅರ್ಥ ಆಗದಿರೋರು ಇರ್ತಾರೆ. ನಮ್ಮದು ಉದ್ದೇಶ ಏನು, ಕಂಪ್ಲೀಟ್ಲಿ ಅವ್ರಿಗೆ ಟ್ರಾನ್ಸ್ಪರೆಂಟಾಗಿ ಹೇಳಿ ಅವ್ರಿಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಮಾಡೋಂಥದ್ದು. ಅದಕ್ಕೆ ಎಷ್ಟು ಮೀಟಿಂಗ್ ಆದರೂ ನಾವು ಕೊಡ್ತೀವಿ. ನಮ್ಮಲ್ಲಿ ಆ ಥರ ರಿಸ್ಟ್ರಿಕ್ಷನ್ಸ್ ಎಲ್ಲ ಏನಿಲ್ಲ, ಇಷ್ಟೇ ಮೀಟಿಂಗ್ ಮಾಡಬೇಕು ಅಂತ. ಫುಲ್ ನಿಮಗೆಲ್ಲ ಸ್ಯಾಂಪಲ್ಸ್ ಇದು ಪ್ರಾಡಕ್ಟ್ ಸ್ಯಾಂಪಲ್ಸು ಎಲ್ಲನೂ ನಿಮ್ಮ ಆಫೀಸಿಗೆ ಬಂದರೆ A to Z ಏನೇನು ಇರುತ್ತೆ? ಹಾಂ ಮೇಡಮ್, ಇಷ್ಟು ದಿನ ಎಕ್ಸ್ಪೀರಿಯನ್ಸ್ ಸೆಂಟರ್ ಇರಲಿಲ್ಲ ನಂದು, ನಾವು ಕನ್ಸ್ಟ್ರಕ್ಟ್ ಆಗ್ತಾಯಿದೆ ಎಕ್ಸ್ಪೀರಿಯನ್ಸ್ ಸೆಂಟರು. ಅದರಲ್ಲಿ ನನ್ನ ಉದ್ದೇಶ ಎಲ್ಲ ನಾನು ಮಾತಾಡಿರೋ ಪ್ರತಿಯೊಂದು ಮೆಟೀರಿಯಲ್ ಅಲ್ಲಿರಬೇಕು, ಕೈಯಲ್ಲಿ ನೀವು ನೋಡಬೇಕು. ಆ ಥರ ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡ್ತಾಯಿದ್ದೀನಿ. ಜೊತೆಗೆ ಒಂದು ಕಾನ್ಫರೆನ್ಸ್, ಓಪನ್ ಕಾನ್ಫರೆನ್ಸ್ ಅದು, ಅಲ್ಲಿ ನಿಮಗೆಲ್ಲ ವಿಜುವಲ್ ಕೂಡ ಲೈವ್ ರೆಂಡ್ರಿಂಗ್ ಮಾಡಿ ತೋರಿಸ್ತೀವಿ. ನೀವು ಯಾವುದೇ ಒಂದು ಸ್ಯಾಂಪಲ್ ಹೇಳಿದ್ರು ಅಲ್ಲಿ ಸಿಗುತ್ತೆ ನೋಡಿ. ಲೈಟ್, ಕಾಬ್ ಲೈಟ್ ಅಂದ್ರೇನು, ಫ್ಲೂಟೆಡ್ ಲ್ಯಾಮಿನೇಟ್ ಅಂದ್ರೇನು, ಎವ್ರಿ ಸ್ಯಾಂಪಲ್ ನಮ್ಮ ಆಫೀಸಲ್ಲಿ ಅವೈಲಬಲ್ ಇರುತ್ತೆ. ಫಿಸಿಕಲ್ ಟಚ್ ಮಾಡಿದಾಗಲೇ ಅವ್ರಿಗೆ ಗೊತ್ತಾಗೋದು. ನಾನು ಇಷ್ಟು ದಿನ ಬೇರೆ ಶೋರೂಮ್ಸ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ, ಬಟ್ ಅನ್ನಿಸ್ತು ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಬೇಕು ವಿಚ್ ಬ್ಲೆಂಡ್ಸ್ ಆರ್ಕಿಟೆಕ್ಚರ್, ಕನ್ಸ್ಟ್ರಕ್ಷನ್, ಇಂಟೀರಿಯರ್ಸ್. ಯಾಕಂದರೆ ಬರೀ ಇಂಟೀರಿಯರ್ ಶೋರೂಮ್ಗೆ ಹೋದರೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇದೆ ತುಂಬ ಬೇರೆ ಬೇರೆ ಥರದ್ದು, ಅದನ್ನೆಲ್ಲ ನಾವು ತರಿಸಿರಲ್ಲ. ಇಲ್ಲಿ ನಾನು ತುಂಬ ಟ್ರೈ ಮಾಡ್ತಾಯಿದ್ದೀನಿ, ಎಲ್ಲ ಮೆಟೀರಿಯಲ್ಸ್ನು ಪ್ರೊಕ್ಯೂರ್ ಮಾಡ್ತಾಯಿದ್ದೀನಿ ಸೊ ದಟ್ ದೇ ಕ್ಯಾನ್ ಫೀಲ್ ಆ್ಯಂಡ್ ಟಚ್ ಇನ್ ಅವರ್ ಎಕ್ಸ್ಪೀರಿಯನ್ಸ್ ಸೆಂಟರ್. ಈಗ ರಿಟೇಲ್ ಆಫೀಸು ಸ್ಪೇಸನ್ನು ನೋಡ್ತಾ ಇರೋರಿಗೆ ಅಫ್ಕೋರ್ಸ್ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ, ಹೋಮ್ ಡಿಸೈನಿಂಗು ಅದಕ್ಕೂ. ಹೌದೌದು. ಸೊ ಅದಕ್ಕೆ ಹೆಂಗೆ ಅಪ್ರೋಚ್ ಮಾಡ್ತೀರಾ? ನಾವೀಗೆಲ್ಲ ಬರೀ ಮನೆ ಬಗ್ಗೆ ಮಾತಾಡಿದ್ವಿ. ಆಫೀಸ್ ಬಂದಾಗ ತುಂಬ ಸೀರಿಯಸ್ ಆಗಿ ತೊಗೊತಾರೆ ಕಲರ್ ಪ್ಯಾಲೆಟ್ಸ್ನ. ಬ್ರ್ಯಾಂಡಿಂಗ್ ಆಫ್ ತುಂಬ ಇಂಪಾರ್ಟೆಂಟ್, ಬ್ರ್ಯಾಂಡಿಂಗ್ ಅನ್ನೋದೇ ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ಕಲರ್ ಪ್ಯಾಲೆಟ್ಸ್. ಬ್ರ್ಯಾಂಡ್ ಬುಕ್ ಅಂತ ಬರುತ್ತೆ, ಎನಿ ಗುಡ್ ಬ್ರ್ಯಾಂಡ್ ಬುಕ್ ಅಂತ ಡಿಸೈನ್ ಎಲ್ಲರಿಗೂ ನಾನು ಹೇಳ್ತೀನಿ, ಇನ್ಕ್ಲೂಡಿಂಗ್ ಸ್ಮಾಲ್ ಶಾಪ್ ಕೂಡ ಬ್ರ್ಯಾಂಡ್ ಬುಕ್ ರೆಡಿ ಮಾಡ್ಕೋಬೇಕು. ಈಗ ಜಸ್ಟ್ ಕ್ಯೂರಿಯಸ್ ಅನ್ನೋದು ಬ್ರ್ಯಾಂಡ್ ಬುಕ್ ಅಂದರೆ ಮೊನ್ನೆ ಒಂದು ಸ್ಯಾರಿದು ಓಪನ್ ಮಾಡಿದ್ರಲ್ಲ, ಅದ್ರ ಹೆಸರೇನು ಮೇಡಮ್? ರಾಧಾ ಬೈ ರಾಧಾ. ಅದು ಒಂದು ಬ್ರ್ಯಾಂಡ್ ಬುಕ್ ಅಂತ ಅನ್ಕೊಳ್ಳೋಣ. ಅಂದರೆ ಈ ಕಲರ್ ಪ್ಯಾಲೆಟ್ದು ಮೂಡ್ ಬೋರ್ಡ್ ಎಲ್ಲ ಇರುತ್ತೆ ಅದರಲ್ಲಿ. ಫಾಂಟ್ ಯಾವ ಸೈಜ್ ಇರಬೇಕು, ಹೆಡ್ಲೈನ್ ಆಫ್ ಎ ಫಾಂಟು ಯಾವ ಫಾಂಟಲ್ಲಿ ಇರಬೇಕು, ಎಷ್ಟು ಸೈಜಲ್ಲಿ ಇರಬೇಕು, ನೀವು ಅದನ್ನು ಡಿಫೈನ್ ಮಾಡ್ಬೇಕು ಫಸ್ಟ್. ಅದರಲ್ಲಿ ಏನು ಹೆಲ್ಪ್ ಆಗುತ್ತೆ ಅಂದರೆ ರ್ಯಾಂಡಮ್ ಫಾಂಟ್ಸ್ನ ನಾವು ಬಳಸಲ್ಲ. ನಿಮ್ದು ಅಡ್ವರ್ಟೈಸ್ಮೆಂಟ್ಗಾಗ್ಬೋದು, ಸೈನೇಜಸ್ಗಾಗ್ಬೋದು. ಫಾರ್ ಎಕ್ಸಾಂಪಲ್ ಚಪ್ಪಲಿ ಅಲ್ಲಿ ಬಿಟ್ಟು ಬನ್ನಿ ಅನ್ನೋದಕ್ಕೊಂದು ಇರುತ್ತೆ, ಪ್ಲೀಸ್ ಲೀವ್ ಯುವರ್ ಫುಟ್ವೇರ್ ಹಿಯರ್ ಅಂತ, ಅದು ಕೂಡ ಆ ಫಾಂಟ್ ಮ್ಯಾಚ್ ಆಗಬೇಕು. ಆ ಡೀಟೇಲಿಂಗು ಎಲ್ಲ ಬ್ರ್ಯಾಂಡ್ಸು, ಅಂದರೆ ಎಸ್ಪೆಷಲಿ MNC ತುಂಬ ನೋಡ್ತಾರೆ. ಅವ್ರಿಗೆ ಪ್ರತಿಯೊಂದು ಫಾಂಟು ಮ್ಯಾಚ್ ಆಗಬೇಕು. ಆ ಬ್ರೌಷರಲ್ಲೂ ಅದೇ ಫಾಂಟ್ ಇರಬೇಕು, ಸೈನೇಜಲ್ಲೂ ಅದೇ ಫಾಂಟ್ ಇರಬೇಕು. ಅದನ್ನು ಪ್ರತಿ ಬ್ರ್ಯಾಂಡು ಮಾಡ್ಕೊಂಡಾಗ ನಿಮಗೆ ಅವ್ರು ಬ್ರ್ಯಾಂಡೆಡ್ ಅನ್ನಿಸ್ತಾರೆ. ಚಿಕ್ಕ ಬ್ರ್ಯಾಂಡ್ಸ್ ಮಾಡ್ಕೊಬೇಕು ಅದನ್ನ. ನಾನು ತುಂಬ ಬ್ರ್ಯಾಂಡ್ಸ್ಗೆ ಬ್ರ್ಯಾಂಡ್ ಡಿಸೈನಿಂಗಿನ ಸಜೆಸ್ಟ್ ಮಾಡ್ತೀವಿ, ಮತ್ತು ಅದು ಗ್ರಾಫಿಕ್ ಡಿಸೈನಿಂಗ್ ಅವ್ರ ಜೊತೆ ಜಾಸ್ತಿ ಹೋಗುತ್ತೆ. ಬಟ್ ಐ ವಿಲ್ ಹೆಲ್ಪ್ ದೆಮ್, ಯಾವ ಥರ ಫಾಂಟ್ ಇರಬೇಕು, ಯಾವ ಥರ ಇರಬೇಕು. ಯಾಕೆಂದರೆ ಇದು ಇಂಟೀರಿಯರ್ಸಿಗೆ ಬಂದುಬಿಡುತ್ತೆ ಹೋಗ್ತಾ ಟಾಪಿಕ್ಕು. ನಾವು ಇನ್ನೊಂದು ಕಾನ್ಫರೆನ್ಸ್ ರೂಮ್ ಮಾಡಿ ನಾನು ಏನೋ ಒಂದು ಟೆಕ್ಸ್ಟ್ ಹಾಕ್ಬೇಕಂದ್ರೆ ರ್ಯಾಂಡಮಾಗಿ ಹಾಕೋಕ್ಕಾಗಲ್ಲ ನಾನು. ಇಟ್ ಶುಡ್ ಗೋ ಟು ದ ಬ್ರ್ಯಾಂಡ್ ಡಿಸೈನಿಂಗ್. ಅದಕ್ಕೆ ನಾವು ಅಷ್ಟು ಸೈನೇಜ್ ಕೂಡ ನೀವು ಹೊರಗಡೆ ಎಷ್ಟು ಚೆನ್ನಾಗಿ ದೊಡ್ಡ ಬೋರ್ಡ್ ಹಾಕ್ತೀರಾ, ನಿಮ್ಮ ಅಂಗಡಿ ಅಷ್ಟು ದೊಡ್ಡದು ಅಂತ ಅನಿಸುತ್ತೆ. ಎಲ್ಲರೂ ಇಂಟೀರಿಯರ್ಸ್ ಜೋರು ಮಾಡ್ತಾರೆ, ಬಟ್ ಸೈನೇಜ್ ಹಾಕಕ್ಕೆ ಹೇಳ್ತಾರೆ.
ರೀಟೇಲ್ ಅಂಗಡಿಗೆ ಜಾಸ್ತಿ ವಾಕಿನ್ ಆಗಬೇಕಾ ದೊಡ್ಡ ಬೋರ್ಡ್ ಹಾಕಿ ಜನ ಬರ್ತಾರೆ. ಜನಕ್ಕೆ ಕರ್ಕೊಬರೋದೇ ಮೇನ್ ಇಂಪಾರ್ಟೆಂಟು ಸೈನೇಜ್. ನಿಮ್ಮ ಹತ್ರ ದುಡ್ಡಿದ್ರೆ LED ಬೋರ್ಡ್ ಹಾಕಿ ಟಿ ವಿ ರನ್ ಮಾಡಿ, ಜ್ಯುವೆಲ್ರಿ ಸ್ಟೋರ್ ಅಂದರೆ ಕಾರ್ನರ್ ತೊಗೊಂಡು ಒಳ್ಳೆ ದೊಡ್ಡದಾಗಿ ಮಾಡಿ. ಈ ರೀಟೇಲ್ ಬ್ರ್ಯಾಂಡ್ಸ್ ಯಾವತ್ತು ಹೊರಗಡೆ ಸೈನೇಜಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಅವ್ನು ಮೊದಲು ಬರಬೇಕಲ್ಲ ನಮ್ಮ ಅಂಗಡಿಗೆ, ಆಮೇಲೆ ತಾನೇ ಒಳಗಡೆ ಮಾಡೋಕ್ಕಾಗತ್ತೆ. ಸೋ ಟ್ರೂ. ಒಳಗಡೆ ಬಂದಿದ್ದ ತಕ್ಷಣ ಕಲರ್ ಪ್ಯಾಲೆಟ್ನ ಮೇಂಟೈನ್ ಮಾಡಬೇಕು. ಮೊನ್ನೆ ಚೈನಾಗೆ ಹೋದಾಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಗ್ರೀನ್ ಒಂದು ಯಾವುದೋ ಒಂದು ಚಾಕ್ಲೇಟ್ ಶೋರೂಮ್ ಇತ್ತು, ನಾನು ಗ್ರೀನ್ ಕಲರ್ ಇತ್ತು, ಮೇ ಬಿ ಯಾವುದೇ ಹ್ಯಾಪಿ ರ್ಯಾಬಿಟ್ ಅನ್ಸುತ್ತೆ ಅದು ಕಂಪ್ನಿ ಹೆಸರು, ಜ್ಞಾಪಕ ಇಲ್ಲ. ಪ್ರತಿಯೊಂದು ಮೇಡಮ್, ಹ್ಯಾಂಡಲಿಂದ ಹಿಡಿದು ನಿಮಗೆ ಟೇಬಲ್ ಟಾಪು, ಆ ಗ್ರೀನ್ ಬಿಟ್ಟಿನೇನೋ ನಿಮಗೆ ಸಿಗೋದೇ ಇಲ್ಲ ಅಲ್ಲಿ. ಅಷ್ಟು ಮೇಂಟೈನ್ ಮಾಡಿದ್ದಾನೆ ಅವನು ಬ್ರ್ಯಾಂಡಿಂಗ್ನ. ಎಲ್ಲ ಕಡೆ ಒಂದೇ ಇರುತ್ತೆ, ತುಂಬ ಚೆನ್ನಾಗಿತ್ತು. ಅಷ್ಟು ಸೀರಿಯಸ್ಸಾಗಿ ನಾವು ಬ್ರ್ಯಾಂಡಿಂಗ್ ಮಾಡ್ಬೇಕು. ಇಲ್ಲೇನಾಗುತ್ತೆ, ಎಲ್ಲ ಮಿಸ್ ಮ್ಯಾಚ್ ಇರುತ್ತೆ. ನೀವು ಯಾವುದೇ ಅಂಗಡಿಗೆ ಹೋಗಿ ನೋಡಿ, ಬ್ರ್ಯಾಂಡಿಂಗ್ ಬೇರೆ, ಸೈನೇಜ್ ಬೇರೆ, ಅವನು ಜ್ಯುವೆಲ್ರಿಗಿರೋ ಕೆಳಗಡೆ ಬರೆದಿರೋ ಫಾಂಟ್ಸ್ ಬೇರೆ. ಇದು ಫಾಂಟ್ ರಿಲೇಟೆಡ್ ಆದರೆ ಕಲರ್ ಥೀಮ್ ಕೂಡ, ನಾನು ಏನು ಕಲರ್ ಬಳಸ್ತಾ ಇದ್ದೀನಿ, ಯಾವ ಥರ ಹಾಕ್ತಾಯಿದ್ದೀನಿ, ಇದು ಕೂಡ ತುಂಬ ಇಂಪಾರ್ಟೆಂಟು. ಜೊತೆಗೆ ಸೇಮ್ ಮನೇಲಿ ಹೇಳ್ದಂಗೆ ಇಲ್ಲಿ ಲೈಟಿಂಗ್ ತುಂಬ ಇಂಪಾರ್ಟೆಂಟ್ ಶೋರೂಮ್ಸಲ್ಲಿ. ನಿಮ್ಮ ಪ್ರಾಡಕ್ಟ್ ಹೈಲೈಟ್ ಆಗಬೇಕಲ್ವಾ. ನನಗೊಂದು ಹೇಳಿ, ಎಲ್ಲ ಶೋರೂಮಲ್ಲೂ ಯಾಕೆ ಈ ಯೆಲ್ಲೋ ಲೈಟ್ಸ್ ಹಾಕಿರ್ತಾರೆ? ಎಲ್ಲ ಗ್ರ್ಯಾಂಡ್ ಮೇಡಮ್, ಯಾವತ್ತು ವಾಮ್ ಕಲರ್ ನಿಮಗೆ ಗ್ರ್ಯಾಂಡು. ಬಟ್ ಒಂದೊಂದು ಕಡೆ ನಿಮ್ಗೆ ರಿಯಲ್ ಕಲರ್ ಗೊತ್ತೇ ಆಗಲ್ಲ. ಈ ಡೈಮಂಡ್ ಸ್ಟೋರಲ್ಲಿ ಮಾತ್ರ ಈ ಫುಲ್ ವೈಟ್ ಹಾಕ್ಬಿಟ್ಟಿರ್ತಾರೆ. ಅಂದರೆ ಕಲರ್ ಥೀಮ್ ನೀವು ಅಂದರೆ ವೈಟ್ ಹಾಕಿದರೆ ಅವಾಗ ಯಾವುದೋ ಒಂದು ಆಕ್ಸೆಂಟ್ ಕಲರ್ ಇರುತ್ತೆ. ಆಕ್ಸೆಂಟ್ ಕಲರಲ್ಲಿದ್ದಾಗ ನ್ಯೂಟ್ರಲ್ ಕಲರ್ ಬಂದು ನಾವು ಹಾಕ್ತೀವಿ. ಅದು ಥೀಮ್ ನಾವು ಕ್ರಿಯೇಟ್ ಮಾಡ್ತೀವಲ್ಲ, ಲುಕ್ ಆ್ಯಂಡ್ ಫೀಲ್ ಯಾವ ಥರ ಬೇಕು ಅನ್ನೋದ್ರ ಮೇಲೆ ಹೋಗುತ್ತೆ. ಬಟ್ ಈಗ ರೀಟೇಲ್ಗೆ ಬಂದರೆ ವಾಪಸ್ಸು ದೊಡ್ಡ ಸೈನೇಜ್ ಹಾಕಿ, ಮತ್ತು ನಿಮಗೆ ಸ್ಪೇಸ್ ಲೈಟ್ಸು ತುಂಬ ಇಂಪಾರ್ಟೆಂಟ್, ನ್ಯೂಟ್ರಲ್ ಹಾಕಬೇಕು. ಕೆಲವರು ನಿಮಗೆ ಹಳೆಯ ಅಂಗಡಿಗಳಿಗೆ ಹೋದರೆ ನೋಡಿ ವೈಟ್ ಟ್ಯೂಬ್ಲೈಟ್ ಇರುತ್ತೆ, ಚೆನ್ನಾಗಿ ಕಾಣಲ್ಲ. ಅದು ನ್ಯೂಟ್ರಲ್ ವೈಟ್ ಹಾಕಿ ಮತ್ತು ಸೀಲಿಂಗಿಗೆ ತೊಗೊಂಡೋಗಿ, ಸೇಮ್ ಮನೇಲಿ ನಾನು ಏನು ಹೇಳೋದು ಅದೇ ರೀತಿ ಎಲ್ಲ ಸೀಲಿಂಗಿಗೆ ತೊಗೊಂಡೋಗಿ ಸ್ಪೇಸಸ್ನ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಕೊಳ್ಳಿ. ಯಾವುದು ಈಗ ಆವ್ರೇಜ್ ಇಂಡಿಯನ್ ಹೈಟ್ಗೆ 7 ಫೀಟ್ ಅಷ್ಟೇ ಎಟಕ್ಸೋದು. ಅದ್ರ ಮೇಲೆ ಏನು ಇಡಬೇಕು, ಅದ್ರ ಕೆಳಗಡೆ ಏನು ಇಡಬೇಕು, ಯಾವ್ದು ಇಟ್ಟರೆ ಬೆಟರು. ಮೊನ್ನೆ ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ವಿ, ಒಂದು ದಿಲ್ಖುಷ್ ಅಂತ ಒಂದು ಬ್ರ್ಯಾಂಡು. ಅದು ನಿಮಗೆ ಇದು ಇರುತ್ತಲ್ಲ, ಫ್ರೆಶ್ನರ್ಸ್ ಇರುತ್ತಲ್ವ, ಅದನ್ನೆಲ್ಲ ಮಾಡೋದು. ಯೂಶ್ವಲಿ ಅಂಗಡಿಲಿ ಏನಾಗುತ್ತೆ, ಒಂದು ಡಬ್ಬದಲ್ಲಿರುತ್ತೆ, ಅದನ್ನು ನಾವು ತೊಗೊತೀವಿ ಅಂತ. ನಾವು ಅದರಲ್ಲಿ ಒಂದು ಡಿಸ್ಪೆನ್ಸ್ ಥರ ಕೊಟ್ಟಿದ್ವಿ, ಡಿಸ್ಪೆನ್ಸರ್ ಥರ. ಈ ಐಸ್ ಕ್ರೀಮಲ್ಲೆಲ್ಲ ನಾವು ಒಂದು ಬಟನ್ ಪುಷ್ ಮಾಡಿದ್ರೆ ಕೆಳಗಡೆ ನಮಗೆ ಬರುತ್ತೆ. ಅದು ತುಂಬ ಇಂಟ್ರಾಕ್ಟಿವ್ ಆಗೋ ಇತ್ತು. ಈ ಥರ ನಾವು ಏನು ಬೇಕಾದ್ರೂ ಡಿಸೈನ್ ಮಾಡ್ಬೋದು. ಬಂದವರು ಎಷ್ಟು ಬೇಕೋ ಅಷ್ಟು ಗ್ರಾಮ್ಸ್ ಹಾಕ್ಕೊಳ್ಳೋರು, ಹೋಗೋರು. ಅದು ಚೆನ್ನಾಗಿ ವರ್ಕ್ ಆಯಿತು. ಈ ಥರ ನಮ್ಮದು ಅದು ಏನು ಬೇಕು ಅನ್ನೋದಕ್ಕೆ ಮಾಡ್ಬೋದು. ಇನ್ನೊಂದು ಜಾಲ್ಗರ್ ಅನ್ನೋ ಬ್ರ್ಯಾಂಡ್ ಮಾಡಿದಾಗ ನಾವು ಒಂದು ಥೀಮ್ ಮಾಡ್ಕೊಂಡಿದ್ವಿ. ಅಲ್ಲಿ ಎಲ್ಲ ಸೆಟ್ಟು, ಯೂಶ್ವಲಿ ಆವಾಗಲೇ ಚೈನಾದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಫಸ್ಟೇ ಸೆಟ್ ಇಟ್ಬಿಟ್ಟಿರ್ತಾರೆ, ಬಟ್ಟೆಗಳು ಯಾವ ಥರ ಇರಬೇಕು ಏನು ಅಂತ. ಆ ಸೆಟ್ ನೋಡಿ ಆ ಕಾಂಬಿನೇಷನ್ ಇಷ್ಟ ಆದರೆ ತೊಗೋತೀವಲ್ಲ. ಆ ದಿನದ ಎಲ್ಲ ಬ್ರ್ಯಾಂಡು ಮಾಡ್ತಾರೆ, ಬಟ್ ಸಣ್ಣ ಸಣ್ಣ ಬ್ರ್ಯಾಂಡ್ಸ್ ಇದನ್ನೆಲ್ಲ ಮರ್ತೋಗ್ತಾರೆ. ದೊಡ್ಡ ದೊಡ್ಡ ಬ್ರ್ಯಾಂಡವ್ರು ಮಾಡ್ತಾರೆ, ಬಟ್ ಅದು ನಾವು ಗಮನಿಸಲ್ಲ. ಸಣ್ಣ ಬ್ರ್ಯಾಂಡ್ಸು ನೀವು ಶಾಪ್ ಓಪನ್ ಮಾಡ್ಬೇಕಾದ್ರೆ ಈ ಥರದನ್ನೆಲ್ಲ ನೀವು ಡಿಸೈನ್ ಮಾಡಿದಾಗ ಆಗುತ್ತೆ. ಮತ್ತು ಫರ್ನಿಚರ್ಸ್ ಯಾವತ್ತೂ ಗ್ರ್ಯಾಂಡ್ ಇರಬೇಕು ಮೇಡಮ್ ಅಂಗಡಿಗಳಲ್ಲಿ. ಅವ್ನು ಕೂತ್ಕೊಳ್ಳೋದು ಕಂಫರ್ಟ್ ಇರಬೇಕು, ನೋಡೋದಕ್ಕೂ ಅಪೀಲಿಂಗ್ ಆಗಿರಬೇಕು. ಅವ್ನು ಎಷ್ಟು ಕಂಫರ್ಟಬಲಾಗಿ ಕೂತ್ಕೊತಾನೋ ಅಷ್ಟೇ ಟೈಮ್ ಸ್ಪೆಂಡ್ ಮಾಡ್ತಾನಲ್ಲಿ. ತೀರಾ ಡೀಪಾಗಿ ಹೋದರೆ ಫಸ್ಟ್ ಏನು ಕಾಣಬೇಕು, ಏನು ಲಾಸ್ಟ್ ಕಾಣಬೇಕು, ಯಾವುದ್ರಲ್ಲಿ ಇಟ್ಟರೆ ಜನ ಜಾಸ್ತಿ ಹೋಗ್ತಾರೆ, ಅದು ತುಂಬ ಸ್ಪೇಸ್ ಡಿಸೈನಿಂಗ್ ಭಾಳ. ಅದು ಎಲ್ಲ ನೀವು ಮಾಡ್ತೀರಾ ರೀಟೇಲ್ಗೂ? ನಾವು ಬೇಸಿಕ್ ನಮಗೆ ಗೊತ್ತಿರುತ್ತೆ ಯಾವ ಥರ ಮಾಡಬೇಕು. ಅಂದರೆ ನಿಮ್ಮ ಹೈಲೈಟ್ ಆಫ್ ದ ಅಂಗಡಿ ಏನು. ನಾವೊಂದು ಬಟ್ಟೆ ಅಂಗಡಿ ತೊಗೊಂಡ್ರೆ ನಿಮ್ಮದು ಸ್ಟ್ರೆಂತ್ ಏನು. ಅಲ್ಲೂ ಕೂಡ ಇವಾಗ ಕಸ್ಟಮೈಸ್ಡ್ ಬಂದಿದೆ. ಅಂದರೆ ಯಾವ ಹೈಟಲ್ಲಿ ಬೇಕಾದ್ರೂ ಹ್ಯಾಂಗರ್ಸ್ ಹಾಕ್ಬೋದು, ನಿಮ್ಮ ಹತ್ರ ಬೇಡ ಅಂದರೆ ತೆಗಿಬೋದು, ಯಾವ ಲೆಂತಲ್ಲಿ ಕೂಡ ಹಾಕ್ಬೋದು, ವಿಡ್ತಲ್ಲಿ ಹಾಕ್ಬೋದು. ಅದನ್ನು ನಾವು ಕಸ್ಟಮೈಸ್ ಮಾಡಿ, ಶೆಲ್ಫ್ಸ್ ಎಲ್ಲ ನಿಮಗೀಗ ಫುಲ್ಲಿ ಕಸ್ಟಮೈಸ್, ನಿಮ್ಗೆ ಎಲ್ಲಿ ಬೇಕಲ್ಲಿ ಹಾಕ್ಕೊಳ್ಳೋ ಥರ ನಾವು ಮಾಡ್ಯುಲರ್ ಶೆಲ್ಫ್ ಮಾಡ್ಬೋದು. ಈ ಥರ ಎಲ್ಲ ಇದೆ. ಮೇನ್ ಬಂದು ಕಲರ್ ಥೀಮ್ನ ನಾವು ಮೇಂಟೈನ್ ಮಾಡಬೇಕು. ಇಂಟ್ರೆಸ್ಟಿಂಗ್. ವಾವ್, ನೀವು ಒಂಥರ ಓಷನ್ ಇದ್ದಂಗೆ. ನಾವು ಹೇಳೋದೇನೂ ಇಲ್ಲ ಮೇಡಮ್, ಆ್ಯಕ್ಚುಲಾಗಿ ತುಂಬ ಕಮ್ಮಿ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ನಾನು ಸಾಮಾನ್ಯ ಜನಕ್ಕೆ ತಲುಪ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ 3 ಮಿಸ್ಟೇಕ್ಸ್ ಪೀಪಲ್ ಡೂ ವೈಲ್ ಡಿಸೈನಿಂಗ್ ದೇರ್ ಆಫೀಸ್ ಅಥವಾ ರಿಟೇಲ್ ಸ್ಪೇಸ್. ಮಿಸ್ಟೇಕ್ಸ್ ಅಂತ ಬಂದರೆ ಸಿಕ್ಕಾಪಟ್ಟೆ ವಾಸ್ತುಗೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗಿ ಕೌಂಟರ್ಸ್ನ ರಾಂಗಾಗಿಡ್ತಾರೆ, ಕ್ಯಾಶ್ ಕೌಂಟರ್ನ. ಈಗ ಯಾವ್ದು ಎಲ್ಲಿರ್ಬೇಕು ಹಂಗಿದ್ರೆ? ಯೂಶ್ವಲಿ ಸೌತ್ ವೆಸ್ಟಲ್ಲಿ ಕ್ಯಾಶ್ ಕೌಂಟರ್ ಇರಬೇಕು, ವಿಚ್ ಈಸ್ ಸೌತ್ ವೆಸ್ಟಲ್ಲೇ ಇರಬೇಕು ವಾಸ್ತು ಪ್ರಕಾರ. ಬಂದರೆ ಹಾಗೆ ಅಂತೇಳ್ಬಿಟ್ಟು ನನ್ನ ಅಂಗಡಿ ಹತ್ತಡಿ ಇದೆ ಅಂದರೆ ನಾನು ಮುಂದಕ್ಕೆ ಕ್ಯಾಶ್ ಕೌಂಟರ್ ಇಟ್ಟರೆ ಜನ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಸ್ಪೇಸ್ ಪ್ಲ್ಯಾನಿಂಗಲ್ಲಿ ತಪ್ಪು ಮಾಡ್ಕೊತಾರೆ. ಫ್ಲೋ ಇರಬೇಕು, ಜನ ಕಂಫರ್ಟಬಲಾಗಿ ಓಡಾಡಬೇಕು. ಫಸ್ಟ್ ಪಾಯಿಂಟು ಎನಿ ರೀಟೇಲ್ ಸ್ಟೋರಲ್ಲಿ ಜನ ಓಡಾಡಬೇಕು.
ನೀನು ಐಟಮ್ಸ್ ಜಾಸ್ತಿ ಇಟ್ಕೊಂಡು ಮಧ್ಯದಲ್ಲೆಲ್ಲ ಇಟ್ಟು ಅಡ್ಡ ಮಾಡಬಾರ್ದು. ಅವ್ರ ಫ್ಲೋ ಡಿಫೈನ್ ಆಗಬೇಕು. ಅದಕ್ಕೆ ಅಡ್ಡ ಬರೋಂಗಿದ್ರೆ ನಾವು ಅಲ್ಲಿ ಕ್ಯಾಶ್ ಕೌಂಟ್ರ್ ಕೊಡಬಾರ್ದು. ಇದು ತುಂಬ ಜನ, ನಾನು ತುಂಬ ಅಂಗಡಿಲಿ ನೋಡಿದ್ದೀನಿ, ಇದೊಂದು ಮಿಸ್ಟೇಕ್ಸ್ ಮಾಡೇ ಮಾಡ್ತಾರೆ. ಓಕೆ, ಪ್ರಾಪರ್ ಸೈನೇಜಸ್ ಇರೋದಿಲ್ಲ. ಸೈನೇಜಸ್ನ ನಾವು ಯಾವಾಗ ಕೊಟ್ಟಿಲ್ಲ ಎಲ್ಲ ಪ್ರತಿಯೊಂದಕ್ಕೂ ಜನರಿಗೆ ಅರ್ಥ ಆಗಲ್ಲ ಏನು ಸೈನೇಜಸ್ ಇನ್ಸೈಡ್ ಕ್ಯಾಟಗರಿ. ಯೂಶಲಿ ಬಟ್ಟೆ ಅಂಗಡಿಲಿ ಚೆನ್ನಾಗಿ ಕವರ್ ಮಾಡ್ತಾರೆ ಕಿಡ್ಸು ಅಂತೆಲ್ಲ. ಬಟ್ ನಾವೊಂದು ಡ್ರೈ ಫ್ರೂಟ್ ಅಂಗಡಿಗೆ ಹೋದಾಗಲೂ ಅಲ್ಲಿ ಚೆನ್ನಾಗಿ ಸೈನೇಜಸ್ ಎದ್ದೆದ್ದು ಕಾಣಬೇಕು. ಇಲ್ಲಿ ಡ್ರೈ ಫ್ರೂಟೇ ಸಿಗುತ್ತೆ, ಇಲ್ಲಿ ಸ್ವೀಟ್ಸೇ ಸಿಗುತ್ತೆ, ಇಲ್ಲಿ ಸಾನೇರ್ ಸಿಗುತ್ತೆ. ಆ ಸೈನೇಜಸ್ನ ಎಲ್ಲ ಸ್ವಲ್ಪ ಅಂಡರ್ ರೇಟ್ ಮಾಡ್ತಾರೆ. ನಾನು ತುಂಬ ಮಹತ್ವ ಕೊಡಬೇಕು ಅದಕ್ಕೆ. ಸರಿ, ಚೆನ್ನಾಗಿರೋ ಒಳ್ಳೆ ಸೈನೇಜಸ್ನ ಕೊಡಬೇಕು. ಜೊತೆಗೆ ಡೆಕಾರ್ ಕೂಡ ಅದೇ ನಾನು ಹೇಳಿದ್ನಲ್ಲ ಆವಾಗಲೇ, ಚೆನ್ನಾಗಿರೋಂತಹ ಸೋಫಾಗಳು ಯಾರು ಹಾಕಲ್ಲ, ಪ್ಲಾಸ್ಟಿಕ್ ಚೇರ್ಸ್ ಹಾಕ್ಬಿಡೋದು, ಅದೆಲ್ಲ ಪ್ರೆಸೆಂಟಬಲ್ ಆಗಿರಲ್ಲ. ಈಗ ಚೆನ್ನಾಗಿರೋಂತಹ ಅದನ್ನು ಫರ್ನಿಚರ್ಸ್ ಹಾಕಿ ಆವಾಗ ನೋಡಿ ನಿಮ್ಮ ಅಂಗಡಿ ಚೆನ್ನಾಗಿ ಕಾಣುತ್ತೆ. Wake up to fresh ideas. Repose. ಆಫೀಸಿಗೆ ಬಂದಾಗ ಎಷ್ಟೊಂದು ಜನ ಮಾಡೋ ತಪ್ಪೇನೆಂದರೆ ಮತ್ತೆ ಫ್ಯೂಚರ್ ಥಿಂಕ್ ಮಾಡಲ್ಲ ಅವರು. ಎಷ್ಟು ಜನ ಎಂಪ್ಲಾಯೀಸ್ನ ನಾನು ಮುಂದಕ್ಕೆ ತೊಗೋಬೇಕು ಅಂತ ಯಾರು ಥಿಂಕ್ ಮಾಡಲ್ಲ. ನಾನು ನನ್ನ ಹತ್ರ ಇವತ್ತು ಬಂದೆ, ನನಗೊಂದು 1000 ಸ್ಕ್ವೇರ್ ಫೀಟು, ಇದ್ರೊಳಗೆ ಏನು ಬರ್ಬೋದು ಅಂತ ಡಿಸೈನ್ ಮಾಡಿಸ್ಕೊತಾರಾಗಲಿ. ಅಕಸ್ಮಾತ್ ನನ್ನ ಕಂಪ್ನಿ ಎಕ್ಸ್ಪ್ಯಾನ್ಷನ್ ಆದರೆ ನಾನು ಎಲ್ಲಿ ಅಕಾಮಡೇಟ್ ಮಾಡ್ಬೋದು ಅನ್ನೋದನ್ನ ಮರ್ತು ಬಿಡ್ತಾರೆ. ಇನ್ನು 6 ತಿಂಗಳು 1 ವರ್ಷಕ್ಕೆ ಆಗಲೇ ಅಯ್ಯೋ ನನ್ನದು ಚಿಕ್ಕದಾಗೋಯ್ತು, ಈಗ ನಾನು ಏನು ಮಾಡಲಿ ಅಂತ ವಾಪಸ್ ಬರ್ತಾರೆ. ನಾವು ಯೂಶಲಿ ಅದಕ್ಕೆ ಇಲ್ಲ, ಚಿಕ್ಕ ರೂಮ್ ಇದೆ ನೋಡಿ, ರೂಮ್ ಚಿಕ್ಕದಿತ್ತು ಅಂದ್ಬಿಟ್ಟು ಅದಕ್ಕೆ ಎಷ್ಟೋ 3 ಟೇಬಲ್ ಹಾಕ್ಸಿದ್ದು. ಆವಾಗ ಒಂದು 6-7 ಜನ ಇದ್ರೆ ಇವತ್ತು 22-25 ಜನ ಹೋಗ್ಬಿಟ್ಟಿದ್ದಾರೆ. ಎಲ್ಲ ದೇ ಆರ್ ವರ್ಕಿಂಗ್ ರಿಮೋಟ್ಲಿ. ಬಟ್ ಆದರೂ ನೀವು ಹೇಳಿದ್ದು ಇದು ನಾನು ತುಂಬ ಎಸ್ಪೆಷಲಿ ಸಾಫ್ಟ್ವೇರ್ ಕಂಪ್ನಿ ರ್ಯಾಪಿಡಾಗಿ ಗ್ರೋ ಆಗುತ್ತೆ. ನಾನು ಮಾಡಿರೋ ಸಾಫ್ಟ್ವೇರ್ ಕಂಪ್ನಿಗಳಲ್ಲೆಲ್ಲ ಇದೇ ಪ್ರಾಬ್ಲಮ್ ಆಗಿದೆ. ರ್ಯಾಪಿಡ್ ಗ್ರೋತ್ ಇರುತ್ತೆ, ಬಟ್ ಅವ್ರು ಅದನ್ನು ಡಿಸೈನ್ ಮಾಡೋದಿಲ್ಲ. ಸೊ ದೆನ್ ಈಗ ಸ್ಟಾರ್ಟಿಂಗಲ್ಲಿ ಬಜೆಟ್ ಕ್ರಂಚು ಅಂತ ಹೆದರ್ಕೊಂಡಿರ್ತಾರೆ. ಫ್ಯೂಚರ್ ರಿಸ್ಕ್ ತೊಗೊಳಕ್ಕೆ ದೆನ್ ವಾಟ್ ಇಸ್ ದ ಸೊಲ್ಯೂಷನ್? ನಾನೇನು ಮಾಡ್ತೀನಿ, ರೆಂಟಲ್ ಜಾಸ್ತಿ ಆದರೂ ಪರವಾಗಿಲ್ಲ, ದೊಡ್ಡ ಸ್ಪೇಸ್ ತೊಗೊಳ್ಳಿ. ರೆಂಟಲ್ ಜಾಸ್ತಿ ಆದರೂ ಪರವಾಗಿಲ್ಲ, ಆ ಥರ ನಿಮ್ಮದು ನೋಡೋಣ. ನಾನು ಎಲ್ಲ ಓನರ್ಸ್ಗೂ ಕೇಳ್ತೀನಿ ಮೇಡಮ್, 1 ವರ್ಷ ಆದಮೇಲೆ ನಿಮ್ಮಲ್ಲಿ ಎಷ್ಟು ಜನ ಇರ್ತಾರೆ, 2 ವರ್ಷ ಆದಮೇಲೆ ಎಷ್ಟು ಜನ ಇರ್ತಾರೆ, 3 ವರ್ಷ ಪ್ರಶ್ನೆ ಕೇಳ್ಬಿಡ್ತೀರಾ? ನಾನು ಕೇಳ್ತೀನಿ ನಿಮ್ಮದು ಫ್ಯೂಚರ್ ಏನು. ನಾನು ಅದು ಕೇಳಿದಾಗ ನಾನು ಎಸ್ಪೆಷಲಿ ವರ್ಕ್ ಸ್ಟೇಷನ್ ಡಿಸೈನ್ ಇದೆಯಲ್ಲ ತುಂಬ ಇಂಪಾರ್ಟೆಂಟು. ಅವ್ರು ಕಂಫರ್ಟಬಲ್ಲಾಗೂ ಇರಬೇಕು, ಜೊತೆಗೆ ಜಾಸ್ತಿ ಜನನ ಅಕಾಮಡೇಟ್ ಮಾಡೋ ಥರ ಇರಬೇಕು. ಒಂದು ಸಣ್ಣ ಟಿಪ್ ಏನಂದರೆ, ನಾವು ಟೇಬಲ್ ಡಿಸೈನ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಅಡ್ಡಡ್ಡ ಬರಬಾರ್ದು ಲೆಗ್ಸು. ನಾವು ಸ್ಮಾರ್ಟಾಗಿ ಡಿಸೈನ್ ಮಾಡಿಕೊಂಡ್ರೆ ದೊಡ್ಡ ಟೇಬಲಲ್ಲಿ 2 ಕೂತ್ಕೊಳ್ಳೋ ಬದಲು 3 ಕೂತ್ಕೊಳ್ಳೋಂಗೆ ಮಾಡ್ಬೋದು. ಸ್ವಲ್ಪ ಕ್ರಂಚ್ ಆಗಿದೆ, ಬಟ್ ಅಟ್ಲೀಸ್ಟ್ ದೇ ಕ್ಯಾನ್ ಸಿಟ್ ಅಲ್ವಾ, 3 ಜನ ಕೂತ್ಕೋಬೋದು. ಆ ಥರ ಮಾಡ್ಬೇಕು ನಾವು. ಆವಾಗ ಪರ್ ಪರ್ಸನ್ ಕೂತ್ಕೊಳ್ಳೋಕ್ಕೆ 2.5 feet ಈಸ್ ಅ ಮಿನಿಮಮ್. ಮತ್ತು ನಾನು ತುಂಬ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ, ನಾವೇನು ಮಾಡ್ತೀವಿ, ಒಂದು 5 feet ಕೊಟ್ಟಾಗ ಮಧ್ಯದಲ್ಲಿ ಲೆಗ್ಸ್ ಕೊಡದೇ ಇದ್ದರೆ ಒಂದು 5 ಅಥವಾ 6 ಕೊಟ್ಟಾಗ 3 ಬೇಕಾದ್ರೆ ಹಂಗೆ ಅಡ್ಜಸ್ಟ್ ಮಾಡ್ಬೋದು. ಅದನ್ನು ನಾವು ಡಿಸೈನ್ ಮಾಡ್ತೀವಿ, ಎಲ್ಲಿ ಲೆಗ್ ಇರಬೇಕು, ಎಲ್ಲಿರಬಾರ್ದು, ಮುಂದಕ್ಕೆ ಎಷ್ಟು ಜನ ಕೂತ್ಕೊಬೇಕು. ಕನ್ವರ್ಟಬಲ್ ಅಂತ ಹೇಳ್ತೀವಿ. ಮಧ್ಯದಲ್ಲಿ ಒಂದು ಗ್ಲಾಸ್ನ ರಿಮೂವಬಲ್ ಮಾಡ್ಬೋದು, ತೆಗೆದ್ರೆ ಇನ್ನೊಬ್ರು ಆ ಕಡೆಯಿಂದ ವಿಜುವಲ್ ಆಗುತ್ತೆ. ಒಂದು ಕಾನ್ಫರೆನ್ಸ್ ರೂಮ್ನೂ ಬೇಕಾದ್ರೆ ಮೀಟಿಂಗ್ ನೆಕ್ಸ್ಟ್ ವರ್ಕ್ ಸ್ಟೇಷನ್ ಥರ ನಾವು ಕನ್ವರ್ಟ್ ಮಾಡೋಂಗಿರ್ಬೋದು. ಆಮೇಲೆ ನಾನು ಯೂಶ್ವಲಿ ಏನು ಮಾಡ್ತೀನಿ, ಕ್ಯಾಶುವಲ್ ವರ್ಕ್ ಸ್ಪೇಸ್ ಅಂತ ಕೊಡ್ತೀನಿ. ಫಾರ್ಮಲ್ ಎಲ್ಲ ಆಗೋಯ್ತು ಟೇಬಲ್ ಮೇಲೆ ಕೂತ್ಕೊಳ್ಳೋದು. ಜನರಿಗೆ ಅಲ್ಲಲ್ಲಿ ಹೋಗಿ ರಿಲ್ಯಾಕ್ಸ್ ಮಾಡಿ ಕೆಲಸ ಮಾಡೋ ಥರ ಇರಬೇಕು. ಇದನ್ನೇ ನೀವು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಮಾಡ್ತಾರೆ, ಸಣ್ಣ ಕಂಪ್ನಿಗಳು ಮರ್ತೋಗ್ತೀವಿ. ಅಂದರೆ ಒಂದು ಕಂಪ್ನಿ ಟ್ರೆಂಪ್ಲಿನ್ ಅನ್ನೋ ಒಂದು ಸಾಫ್ಟ್ವೇರ್ ಕಂಪ್ನಿ, ನಾನು ಏನು ಮಾಡಿದರೆ ವೇರಿಯಬಲ್ ಹೈಟ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಸ್ಟೆಪ್ ಥರ ಹತ್ಕೊಂಡು ಹೋಗ್ಬೋದು, ಅಲ್ಲಿ ಕೂತ್ಕೊಬೋದು, ಇಲ್ಲಿ ಕೂತ್ಕೊಬೋದು. ಅವ್ರು ಕುಷನ್ಸ್ ಕೊಟ್ಟಿರ್ತೀವಿ, ಅಲ್ಲಿ ಆ ಕುಷನ್ ಹಾಕ್ಕೊಂಡು ಕೂತ್ಕೊಂಡಾಗ ಇಲ್ಲಿ ಜಾಸ್ತಿ ಜನನೂ ಕೂತ್ಕೋಬೋದು. 2 ಪಕ್ಕದಲ್ಲಿ ಕೂತ್ಕೊಂಡು ಬೇಕಾದ್ರೆ ವರ್ಕ್ ಮಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ಇದನ್ನು ಮರ್ತು ಬಿಡ್ತಾರೆ. ಆಮೇಲೆ ಟೆಲಿಫೋನ್ ಬೂತ್ನ ಡಿಸೈನ್ ಮಾಡಲ್ಲ ಯಾರೂ. ನಾನು ಎಲ್ಲರಿಗೂ ಹೇಳ್ತೀನಿ ಟೆಲಿಫೋನ್ ಬೂತ್ ಡಿಸೈನ್ ಮಾಡಿ. ಟೆಲಿಫೋನ್ ಬೂತ್ ಅಂದರೆ ಇವತ್ತಿನ ಮೊಬೈಲ್ ಕಾಲದಲ್ಲಿ ಅದು ಹೆಸರು ಟೆಲಿಫೋನ್ ಬೂತ್ ಅಂತ ಹೇಳ್ತೀವಿ ಇನ್ ಜನರಲ್, ಬಟ್ ಇಟ್ಸ್ ನಾಟ್ ಮೆಂಟ್ ಫಾರ್ ಟೆಲಿಫೋನಿಂಗ್. ಫೋನ್ ಕಾಲ್ಸ್ ಎಲ್ಲರದ್ರಲ್ಲೂ ನಿಮಗೆ ಕಾಲ್ಸ್ ಮಾಡ್ತಾರೆ, ಇವ್ರು ಮಾತಾಡ್ಬೇಕಾದ್ರೆ ಬೇರೆಯವ್ರು ಕೇಳಿಸ್ತಾನೆ ಇರುತ್ತೆ. ಅದಕ್ಕೆ ಸೌಂಡ್ ಇನ್ಸುಲೇಷನ್ ಮಾಡಿ ಕ್ಯಾಬಿನ್ಸ್ ಮಾದರಿ ಕ್ರಿಯೇಟ್ ಮಾಡ್ತೀವಿ. ಮುರಳಿ ಆಫೀಸಲ್ಲಿ ಮಾಡಿದ್ದೀವಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಏನಂದರೆ ಸೌಂಡ್ ಇನ್ಸುಲೇಷನ್ ಮಾಡಿಕೊಂಡು ಅದರೊಳಗೆ ಹೋಗಿ ಕೋಲ್ಡ್ ಕಾಲ್ಸ್ ಮಾಡ್ತಾ ಇರ್ತಾರೆ. ಯಾಕೋ ಎಷ್ಟೊಂದು ಕಂಪ್ನಿಗಳು ಮಾಡ್ಕೊಳ್ಳಿ, ತುಂಬ ಉಪಯೋಗ ಬರುತ್ತೆ. ಯಾರೋ ಮಾತಾಡ್ತಾನೇ ಇರಬೇಕು, ಒಂದು 2 hours 3 hours ನಿಮ್ಮ ಎಂಪ್ಲಾಯ್ಸ್ ಅಂದರೆ ಅಲ್ಲೋಗಿ ಕೂತ್ಕೊಂಡು ಮಾತಾಡ್ತಾರೆ. ಸೇಲ್ಸಲ್ಲಿರೋರು, ಮಾರ್ಕೆಟಿಂಗಲ್ಲಿರೋರು ಆಗುತ್ತೆ. ಈ ಥರ ಪ್ರತಿಯೊಂದು ನಾವು ಡಿಫೈನ್ ಮಾಡಿದಾಗ ಫ್ಯೂಚರ್ಗೆ ಎಷ್ಟು ಬೇಕು ವರ್ಕ್ ಸ್ಟೇಷನ್ಸ್ನ ನಾವು ಮಾಡ್ಯುಲರ್ ಥರ ಮಾಡ್ಕೊತೀವಿ. ಪ್ಯಾಂಟ್ರಿ ಕ್ಯಾನ್ ಆಲ್ಸೋ ಬಿ ಕನ್ವರ್ಟೆಡ್. ಅವಾಗ ಪ್ಯಾಂಟ್ರಿಗೆ ಏನು ಮಾಡ್ಬೋದು, ಚಿಕ್ಕದು ಮಾಡ್ಕೊಬೋದಾ. ಆಮೇಲೆ ಇವಾಗ ಬಾರ್ ಸ್ಟೂಲ್ಸ್ ಥರದ್ದು ನಾವು ಫುಲ್ಲು ವಿಂಡೋ ಕೊಟ್ಟರೆ ಎಂಪ್ಲಾಯೀಸ್ ಜಾಸ್ತಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ನಾವು ವೇಸ್ಟ್ ಮಾಡ್ತೀವಿ ವಾಲ್ಸ್ನ ಎಷ್ಟೊಂದು ಸತಿ.
ಅಲ್ವಾ? ಫಾರ್ ಎಕ್ಸಾಂಪಲ್ ವಿಂಡೋ ಬಂತು, ನಾವು ಅದನ್ನು ಬಳಸಲ್ಲ, ಅದಕ್ಕೊಂದು ಬ್ಲೈಂಡ್ ಹಾಕ್ಬಿಟ್ಟು ನಿಮಗೆ ಫೋಲ್ಡಬಲ್ ಥರ ಮಾಡಿ ಇಟ್ಕೊಂಡ್ರೆ, ಅಥವಾ ಫ್ಯೂಚರ್ಗೆ ನಾವು ಥಿಂಕ್ ಮಾಡಿ ಆ ಸ್ಪೇಸ್ ಬಿಟ್ಟಿದ್ರೆ ನೀವು ಅಲ್ಲೆಲ್ಲ ಶೆಲ್ಫಿಂಗ್ ಮಾಡ್ಕೊಂಡು ಅಲ್ಲಿ ಜನನ ಕೂರಿಸ್ಕೊಬೋದು. ಈ ಥರ ತುಂಬ ಟಿಪ್ಸ್ ಇದೆ ಮೇಡಮ್. ಬಟ್ ಡಿಸೈನ್ ಫಾರ್ ಫ್ಯೂಚರ್ ಅಂತೀನಿ. ಎಸ್ಪೆಷಲಿ ಎಂಪ್ಲಾಯ್ಮೆಂಟಿಗೆ ಬಂದಾಗ ರ್ಯಾಪಿಡ್ ಚೇಂಜಸ್ ಯಾರಿಗಿರುತ್ತೆ ಅವ್ರು ಯಾವತ್ತೂ ಸ್ವಲ್ಪ ದೊಡ್ಡ ಜಾಗ ತೊಗೊಳ್ಳಿ, ಕಮ್ಮಿ ಕಟ್ಕೊಳ್ಳಿ. ಎಲ್ಲಿ ಜಾಗ ತುಂಬ ಖಾಲಿ ಇರುತ್ತೆ ಒಂದೆರಡು ಸೋಫಾ ಕುಷನ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಆರಾಮಾಗಿ ಕುತ್ಕೊತಾರೆ. ನಾಳೆ ದಿವಸ ಅದನ್ನು ತೆಗೆದ್ಬಿಟ್ಟು ಅಲ್ಲಿ ಫರ್ನಿಚರ್. ಶೋರ್. ನಾವು ಇನ್ನೊಂದಿದೆ, ಈಗ ಮನೆ ಕಟ್ಟೋ ವಿಚಾರಗಳು ಅಂತ ಬಂದರೆ ತುಂಬ ಅಫೋರ್ಡಬಲ್ ಆಗಿಬಿಡ್ಬೇಕು, ಬಜೆಟ್ ಫ್ರೆಂಡ್ಲಿ ಆಗಿಬಿಡ್ಬೇಕಂತ ಅವರಾಗವರೇ ಕೈ ಹಾಕಿ ಎಲ್ಲಿ ಸ್ಕ್ಯಾಮ್ಸ್ಗೆ ಸಿಕ್ಕಾಕೋತಾರೆ. ಉದಾಹರಣೆಗೆ ಅವರಾಗವರೇ ಹಾರ್ಡ್ವೇರ್ ಸ್ಟೋರ್ಗೆ ಹೋಗೋದು, ಅಥವಾ ಮೇಸ್ತ್ರಿಗಳನ್ನ ಡೈರೆಕ್ಟಾಗಿ ಕಟ್ಬಿಟ್ಟು ಇಲ್ಲಿ ಯಾರನ್ನೋ ಕರೆಸ್ಬಿಟ್ಟು ಆರ್ಕಿಟೆಕ್ಟ್ನ ಕರೆಸಿ ಡಿಸೈನ್ ಅಂತ ಮಾಡಿಸ್ಬಿಟ್ಟು ಕೊಟ್ಬಿಟ್ಟು ಇವತ್ತರೆಲ್ಲ ಇವತ್ತಿಗೂ ನಡೆಯುತ್ತೆ. ಅಂದರೆ ಟು ಬಿ ಫ್ರ್ಯಾಂಕ್, ನಾನು ನೋಡ್ದಂಗೆ ನೀವು ರೋಡಲ್ಲಿ ಒಂದು 10 ಮನೆ ನೋಡಿದ್ರೆ ಒಂದು 4 ಮನೆ ಹಬ್ಬ ಅಂದರೆ ಆರ್ಕಿಟೆಕ್ಟ್ಸು ಸಿವಿಲ್ ಇಂಜಿನಿಯರ್ಸು ಕಟ್ಟಿರ್ತಾರೆ. ಮಿಕ್ಕಿದೆಲ್ಲ ಇದೇ ಥರ. ಸಿಟೀಲಿ ಸ್ವಲ್ಪ ಜಾಸ್ತಿ ಇದೆ, ಬಟ್ ನಮ್ಮೂರುಗಳಲ್ಲೆಲ್ಲ ನೋಡಿದ್ರೆ ಕೊಡೋದೇ ಇಲ್ಲ ಯಾರು ಸಿವಿಲ್ ಇಂಜಿನಿಯರ್ಸ್ಗೆ. ನಿಮ್ಮ ಊರು ಯಾವುದು? ನಮ್ಮದು ತ್ಯಾಮಗೊಂಡ್ಲು ಅಂತ ದಾಬಸ್ಪೇಟೆ ಹತ್ರ ಬರುತ್ತೆ. ಈ ತುಂಬ ರಿಚ್ ಮಾತ್ರನೇ ಒಬ್ಬ ಸಿವಿಲ್ ಇಂಜಿನಿಯರ್ಗೆ ಹೋಗೋದು. 1 ಕೋಟಿ 2 ಕೋಟಿ ಇರೋನು, ಅಷ್ಟು ಬಡ್ಜೆಟ್ ಇರೋನು, 50 ಲಕ್ಷ ಮನೆಯನ್ನು ಕಟ್ಟಾಗಲಿ ನಾನೊಂದು ಗುಡಿಸ್ಲು ಕಟ್ಟೋನು ಕೂಡ ಹೋಗಿ ಮಾಡಿಸ್ಕೊಬೇಕು. ನನ್ನ ಪ್ರಕಾರ ಅವ್ರ ಪ್ರಕಾರ ನಾವು ಬಡ್ಜೆಟ್ ಕೊಡ್ಬೋದು. ಅವ್ರಿಗೇನು ಬರೇ ಪ್ಲಾನ್ ಬೇಕು ಅದನ್ನು ನಾವು ಮಾಡಿಕೊಡ್ಬೋದು. ಅಲ್ಲ, ಹಿಂಗೆ ಯೋಚನೆ ಮಾಡ್ತಾರಲ್ಲ, ಅವ್ರು ಕಟ್ಸ್ಕೊಳ್ಳೋ ಮನೆಗೂ ನೀವು ಕಟ್ಸೋ ಮನೆಗೂ ಏನು ಪರ್ಸೆಂಟೇಜ್ ಡಿಫ್ರೆನ್ಸ್ ಇರುತ್ತೆ? ಸಿಕ್ಕಾಪಟ್ಟೆ ಇರುತ್ತೆ ಮೇಡಮ್. ಅಂದರೆ ಜಾಸ್ತಿ ಎಷ್ಟಾಗತ್ತೆ? ಸ್ಪೇಸೇ ವೇಸ್ಟ್ ಮಾಡಿರ್ತಾರಲ್ಲ ನಿಮ್ಗೆ. ಬಜೆಟ್ ವೈಸ್ ಹೇಳಿದ್ದು ಮೇಡಮ್, ಬಡ್ಜೆಟ್ ವೈಸ್ ಅಂದರೆ ನಾನು ಈಗ ಇದುವರೆಗೂ ಟರ್ನ್ಕಿ ಮಾತಾಡಿದೆ. ಕೆಲವ್ರು ಕ್ಲೈಂಟ್ಸ್ಗೆ ನಾವು ಬರೀ ಡಿಸೈನ್ ಮಾಡಿ ಅವ್ರಿಗೆ ಹ್ಯಾಂಡ್ ಹೋಲ್ಡ್ ಮಾಡ್ತೀವಿ. ನೀವೇ ಕಟ್ಸ್ಕೊತೀನಿ ಅನ್ನೋದಾದರೆ ಪ್ರತಿಯೊಂದು ನಾವು ಅವ್ರಿಗೆ ಡಿಸೈನ್ ಲೆವೆಲಲ್ಲಿ ಹೇಳ್ಬಿಡ್ತೀವಿ, ಡ್ರಾಯಿಂಗ್ಸ್ ಕೊಡ್ತೀವಿ. ಬೇಕಂದ್ರೆ ಸೈಟ್ಗೆ ಹೋಗಿ ವಿಸಿಟ್ ಮಾಡ್ಕೊಂಬರ್ತೀವಿ. ಇವಾಗ ಗುಬ್ಬಿಯಿಂದ ಒಬ್ಬರು ಬಂದರು ನನಗೆ, ಉಮೇಶ್ ಅಂತ. ಅವರು ನಮ್ಮದೆಲ್ಲ ನೋಡ್ಬಿಟ್ಟು, ನಾನು ಪಾಡ್ಕಾಸ್ಟಲ್ಲಿ ಮಾತಾಡಿದ್ದು ನೋಡಿ ಕೊಟ್ಟರು ನಮಗೆ. ಅವ್ರಿಗೆ ಪ್ರತಿಯೊಂದು ಇಲ್ಲಿಂದ ಗ್ರೂಪಲ್ಲಿ ಕ್ರಿಯೇಟ್ ಮಾಡಿ ನಾವು ಗೈಡ್ ಮಾಡ್ತಾಯಿದ್ದೀವಿ. ಆ ರೀತಿ ನೀವು ಎಲ್ಲೇ ಇರಿ, ಹೇಗೆ ಇರಿ, ನಮ್ಮ ಒಂದು ಗೈಡೆನ್ಸ್ ಇದ್ದಾಗ ನಿಮಗೆ ಎಲ್ಲೂ ತಪ್ಪಾಗಲ್ಲ. ಅವ್ರು ನನಗೆ ಒಂದು UPVC ವಿಂಡೋ ತೊಗೋಬೇಕಂದ್ರೆ ಫೋನ್ ಮಾಡ್ತಾರೆ, ಸರ್ ನನಗೆ ಇಷ್ಟಕ್ಕೆ ಸಿಗ್ತಾಯಿದೆ, ನೀವು ಇದಕ್ಕಿಂತ ಕಮ್ಮಿ ಏನಾದರೂ ಮಾಡ್ಬೋದಾ? ಇಲ್ಲ, ನಮ್ಮ ವೆಂಡರ್ ಇದ್ದಾರೆ ತೊಗೊಳ್ಳಿ, ಮೇ ಬಿ ಒಂಚೂರು ಕಮ್ಮಿ ಆಗ್ಬೋದು. ಗ್ರಿಲ್ಲಿಗೆ ಅವ್ರಿಗೆ ಸಿಗಲೇ ಇಲ್ಲ ಗ್ರಿಲ್ಲಿಗೆ ನೀವು ವಿಜಯ್ ಅಂತ ತೊಗೊಳ್ಳಿ. ಹಂಗೆ ನಾನು ತುಂಬ ಹೆಲ್ಪ್ ಮಾಡ್ಬೋದು. ಯಾವುದೇ ಆರ್ಕಿಟೆಕ್ಟ್ ಸಿವಿಲ್ ಇಂಜಿನಿಯರ್ ಇದ್ದಾಗ ನಿಮಗೊಂದು ಬ್ಯಾಕ್ ಬೋನ್ ಥರ, ನೀವೆಲ್ಲೇ ಏನೇ ಆದರೂ ಅವ್ರು ನಿಮ್ಮನ್ನು ಕೈ ಹಿಡಿಬೋದು. ಅದನ್ನು ಬಿಟ್ಟು ನಾವು ಒಬ್ಬರನ್ನ ಡಿಪೆಂಡ್ ಆಗಿ ಕೊಡ್ತೀವಿ ಅಂದರೆ ಪೇಮೆಂಟ್ಸ್ ಹೆಂಗೆ ಕೊಡಬೇಕು ಗೊತ್ತಿರಲ್ಲ. ಆ ಶನಿವಾರ ಬಂದು ನನಗೆ ಇಷ್ಟು ಲಕ್ಷ ಕೊಡಿ ಅಂದರೆ ನೀವು ಕೊಡಬೇಕು. ಅಷ್ಟು ಕೊಡ್ಬೋದಾ ಯಾರು ಡಿಸೈಡ್ ಮಾಡ್ತಾರೆ? ನಾವು ಮೊದಲೇ ಪ್ರಾಜೆಕ್ಟ್ ಬ್ರೇಕಪ್ ಕೊಟ್ಟು ನೋಡಿ ಇದಕ್ಕೆ ಇಷ್ಟ ಆಗುತ್ತೆ, ಒಂದು ಮೇಸ್ತ್ರಿ ಎಷ್ಟು ತೊಗೋಬೋದು ಯಾರಿಗೆ ಗೊತ್ತು? 10 ಜನನ ಕೇಳ್ತೀರಾ, ಕೊಡ್ತೀರಾ. ಬಟ್ ಅದಕ್ಕೆ ಜೆನ್ಯೂನ್ ಅದು ಮಾರ್ಕೆಟಲ್ಲಿ ಇನ್ನೂ ಫ್ರೆಂಡ್ಲಿ ಕಮ್ಮಿ ಇದ್ದಾರಾ, ನಂಬಿಕೆ ಇರೋ ಎಲೆಕ್ಟ್ರಿಷಿಯನ್ಸ್ ಇದ್ದಾರಾ, ಅವ್ರು ಎಷ್ಟು ತೊಗೋತಾರೆ, ಇದೆಲ್ಲ ನಾವು ಗೈಡ್ ಮಾಡ್ತೀವಿ. ಅದಕ್ಕೆ ಯಾರೇ ಮನೆ ಕಟ್ಟಲಿ ನಿಮ್ಮದು ಬಡ್ಜೆಟ್ ಇಂಪಾರ್ಟೆಂಟ್ ಅಲ್ಲ. ನಾವು ಕಟ್ಸಿದ್ರೆ ಒಂದು ರೇಟ್ ಆಗುತ್ತೆ, ಬಟ್ ನೀವೇ ಕಟ್ಕೊಂಡ್ರೆ ಭಾಳ ಮಿನಿಮಲ್ ಕಾಸ್ಟಲ್ಲಿ. ನಂದು ಪ್ಲ್ಯಾನಿಂಗ್ ಬರೀ 10,000ಗೆ ನಾನು ಚಾರ್ಜ್ ಮಾಡ್ತಾಯಿದ್ದೀನಿ. ಯಾರೊಬ್ಬರು ಬಂದು ನಾನೇನು ಅಂತ ಗೊತ್ತಿಲ್ಲ, ಅವ್ರಿಗೆ ನಾವು ತೋರಿಸ್ಬೇಕು ಅಂದರೆ 10,000 ರುಪೀಸ್ ಕೊಟ್ಟರೆ ನಾವು 3-4 ಫ್ಲೋರ್ಸ್ವರೆಗೂ ಮನೆ ಫುಲ್ಲು ಪ್ಲ್ಯಾನಿಂಗ್ ಮಾಡಿ ಬರೀ ಕಾನ್ಸೆಪ್ಟ್ ಪ್ಲ್ಯಾನ್ ಕೊಡ್ತೀವಿ. ದಟ್ ಡಸಂಟ್ ಇನ್ಕ್ಲೂಡ್ ಸ್ಟ್ರಕ್ಚರ್ಸ್ ಆಗಲ್ಲ. ಕಾನ್ಸೆಪ್ಟ್ ಪ್ಲ್ಯಾನ್ ಅಂದರೆ ನಮ್ಮದು ಫರ್ನಿಚರ್ ಪ್ಲ್ಯಾನ್ ಬಂದಿರುತ್ತೆ. ಸೋಫಾ ಅದಿಲ್ಲ ಅಂದರೆ ನಾವು ಡಿಸೈನೇ ಮಾಡಲ್ಲ. ಸೋಫಾ, ವಾರ್ಡ್ರೋಬು ಅವೆಲ್ಲ ಏನೇನು ಇಡಬೇಕು ಇಟ್ಟಿರ್ತೀವಿ. ಕಾನ್ಸೆಪ್ಟ್ ಪ್ಲ್ಯಾನ್ ಅಂತ ಹೇಳ್ತೀವಿ. 2D ಕಾನ್ಸೆಪ್ಟ್ ಪ್ಲ್ಯಾನ್ನ ನಾನು ಇನಿಷಿಯಲ್ 10,000 ಅಷ್ಟೇ ಚಾರ್ಜ್ ಮಾಡ್ತೀವಿ. ಎನಿ ಐಟ್ರೇಷನ್ಸ್ ನೀವು ಎಷ್ಟು ಬೇಕಾದ್ರೂ ಐಟ್ರೇಷನ್ಸ್ ಮಾಡಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಚೇಂಜಸ್ ಆಗ್ತಾ ಇರುತ್ತೆ. ನಾವು ಒಂದು ಕೊಡ್ತೀವಿ, ಅವ್ರಿಗೆ ಅನಿಸುತ್ತೆ ಇಲ್ಲ ನನ್ನ ಮಗಳಿಗೆ ಈ ಏರಿಯಾ ಕಮ್ಮಿ ಅನ್ನಿಸ್ತು, ಇದನ್ನು ನಾವು ಇಂಪ್ರೂವ್ ಮಾಡ್ಬೋದು. ಚೇಂಜಸ್ ಇನ್ಕ್ಲೂಡಿಂಗ್ ಫ್ಯೂಚರ್ಗೆ ನೀವು ಮುಂದೆ ಕಟ್ಸ್ಕೊಳ್ಳೋದಕ್ಕೂ ನಾವು ಮಾಡ್ಕೊಡ್ತೀವಿ. ನಾನು ಇದು ಯಾಕೆ ತುಂಬ ನಾಮಿನಲಾಗಿ ಇಟ್ಟಿದ್ದೀನಿ ಅಂದರೆ ನಾವು ಪ್ರೂವ್ ಮಾಡ್ಕೊಬೋದಲ್ವಾ ನಾವೇನಂತ. ಇಷ್ಟು ಮಾತಾಡಿದ್ದೀವಿ, ಹೆಂಗೆ ಅವ್ರು ನೋಡ್ತಾರೆ ನಮ್ಮದನ್ನು ಅಂಥೇಳಿ, ಅದು ಮಾತ್ರ ನಾವು ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋರಿಗೆ ಅದು ನಾವು ಮೈನಸ್ ಮಾಡಿಕೊಡ್ತೀವಿ ಆ ಥರ. ಸೊ ದಿಸ್ ಇಸ್ ದೇರ್. ಯೂಶಲಿ ನೋಷನ್ ಬಂದ್ಬಿಟ್ಟು ಎಂಡ್ ಟು ಎಂಡ್ ಕೊಟ್ಬಿಟ್ರೆ ಎಕ್ಸ್ಪೆನ್ಸಿವ್ ಆಗಿಬಿಡ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ ಏನಾರು ಇದೆಯಾ? ಅದಕ್ಕೆ ನಾವೇ ಕೈ ಹಿಡಿದ್ರೆ ಲೆಟ್ಸೇ ಒಂದು 50 ಲಕ್ಷ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಆಮೇಲೂ ಈ ಕಡೆ ಆ ಕಡೆ ಆಗುತ್ತೆ ಒಂದು 20-30%ವರೆಗೂ. ಬಟ್ ಯೂಶಲಿ ಅವರಾಗವರೇ ಮಾಡೋಕ್ಕೂ ಇವಾಗ ನಿಮ್ಮಂಥವ್ರ ಹತ್ರ ಬಂದರೆ ಮಧ್ಯದಲ್ಲಿ ಏನು ಡಿಫ್ರೆನ್ಸ್? ಒಂದು ಮಾರ್ಜಿನ್ 10-15-20%? ತುಂಬ ಎಕ್ಸ್ಕ್ಲೂಸಿವ್, ತುಂಬ ಡಿಸೈನ್ಸ್ ಅಂದಾಗ ಸಪ್ರೇಟ್ ಮಾಡಿದ್ರೆ ನೀವು ಹೆಂಗೆ ಮಾಡಿ ಮೇಡಮ್, ಪಕ್ಕ ಟರ್ನ್ಕಿಗೆ ಜಾಸ್ತಿ ಬೀಳುತ್ತೆ ರೇಟು ಸಪ್ರೇಟಾಗಿ ಕೊಟ್ಟಾಗ. ಯಾಕಂದರೆ ಆರ್ಕಿಟೆಕ್ಟ್ ಫೀಸ್ ಜಾಸ್ತಿ ಸಪ್ರೇಟ್ ಇರುತ್ತೆ ಅಂತನ ಆ ಪ್ರಾಜೆಕ್ಟ್ ಮೇಲೆ. ಮತ್ತು ಕಾಂಟ್ರಾಕ್ಟರು ಲಾಭ ಇಡಬೇಕು ಅಲ್ವಾ? ಇಲ್ಲೊಬ್ಬ ಸಿವಿಲ್ ಇಂಜಿನಿಯರು PMC ಏನಾರ ನೀವು ಮಧ್ಯದಲ್ಲಿ ತಂದರೆ ಅವ್ರಿಗೂ ಇಡಬೇಕು. ಇದೆಲ್ಲ 3 ಕೆಲಸನೂ ನಾವು ಆ್ಯಸ್ ಎ ಟರ್ನ್ಕಿ ಕಂಪ್ನಿ ನಾವು ಮಾಡ್ತೀವಿ. 100% ಅದು ಜಾಸ್ತಿ ಬೀಳುತ್ತೆ. ನಾನು ಓಪನಾಗಿ ಹೇಳ್ಬೇಕಂದ್ರೆ ನಮ್ಮ ಪ್ರಾಫಿಟ್ ಅರೌಂಡ್ 15% ಇರುತ್ತೆ ಅಂತ ಅಂದ್ಕೊಳ್ಳಿ, ಓಕೆನಾ? ಒಂದು ಪ್ರಾಜೆಕ್ಟಲ್ಲಿ ವಿಚ್ ಇನ್ಕ್ಲೂಡ್ಸ್ ಆಲ್ ಎವ್ರಿಥಿಂಗ್.
ನನ್ನ ಕಸ್ಟಮರ್ಗೆಲ್ಲ ನಾನು ಶೀಟೇ ತೋರಿಸ್ತೀನಿ, ಇದೇ ನಮ್ಮ ಪ್ರಾಫಿಟ್ಟು, ನಾವು ಇದರಲ್ಲೇ ಮಾಡೋಕ್ಕಾಗೋದು. ಇಷ್ಟೊಂದು ಓಪನ್ ಆಗಿದ್ದಾರಲ್ಲ. ಇರಬೇಕಲ್ವ ಮೇಡಮ್, ನಾವು ಹಾನೆಸ್ಟಿ ಇಲ್ಲ ಅಂದರೆ ತೋರ್ಸೋಕ್ಕಲ್ಲ. ನಾನು ಯಾಕೆ ಓಪನ್ ಆಗಿದ್ದೀನಿ ಕನ್ಸ್ಟ್ರಕ್ಷನಲ್ಲಿ ಅಂದರೆ, ನಿಮ್ಮದು 1 ಕೋಟಿಲಿ ನಾನು 15 ಲಕ್ಷ ನಮ್ಮ ಚಾರ್ಜ್ ಆದರೆ, ನಮ್ಮದು ಓಡಾಡೋದು ಮತ್ತು ಡ್ರಾಯಿಂಗ್ಸು, ಸೈಟ್ ಇಂಜಿನಿಯರ್ಸ್ ಎಲ್ಲ ಟೋಟಲ್ ನಮ್ಮ ಸರ್ವಿಸ್ ಚಾರ್ಜ್ ಅಂತ ಆದರೆ 85% ಗೋಸ್ ಟು ದ ಪ್ರಾಜೆಕ್ಟ್. ನಾನು ಅಲ್ಲಿ ತೋರಿಸ್ಕೊಡ್ತೀನಿ ಅವ್ರಿಗೆ, ಸ್ಟೀಲ್ಗೆ ಎಷ್ಟು ಹೋಗ್ತಾ ಇದೆ, ಕಾಂಕ್ರೀಟ್ಗೆ ಎಷ್ಟು ಹೋಗ್ತಾ ಇದೆ, ವಿಂಡೋಗೆ ಎಷ್ಟು ಹೋಗ್ತಾ ಇದೆ ಅಂತ. ಅಕಸ್ಮಾತ್ ಅವ್ರಿಗೆ ಅದಕ್ಕಿಂತ ಕಮ್ಮಿ ಪ್ರೊಕ್ಯೂರ್ ಮಾಡೋಕ್ಕಾದರೆ, ಅಥವಾ ಸ್ಟೀಲ್ ವೆಂಡರ್ರೇ ಯಾರೋ ಒಬ್ಬ ಬಂದರೆ, ನಾವು ಅದನ್ನು ಮೈನಸ್ ಮಾಡಿ ಅವ್ರ ಹತ್ರ ಪ್ರೊಕ್ಯೂರ್ ಮಾಡಿಸ್ಕೋತೀವಿ. ವಿ ಆರ್ ಫ್ಲೆಕ್ಸಿಬಲ್ ಇನ್ ಆಲ್ ದೀಸ್ ಥಿಂಗ್ಸ್. ಅವಾಗಷ್ಟೇ ಇದು ಮನೆ ಅನ್ನೋದು ಒಂದೇ ಅಲ್ಲ ಮೇಡಮ್, ಎಲ್ಲರೂ ಸೇರ್ ಮಾಡೋ ಅಂಥದ್ದು ಕೆಲಸ. ನಿಮ್ಮ ಡ್ರೀಮ್ ಹೌಸ್ ಅಲ್ವಾ, ನಾವು ಓಪನ್ ಪ್ರಾಫಿಟಲ್ಲೂ ವರ್ಕ್ ಮಾಡಿ. ಕೆಲವರು ಅದನ್ನು ಅಕ್ಸೆಪ್ಟ್ ಮಾಡಲ್ಲ, ಇಲ್ಲ ನೀವೇನೋ ಮಧ್ಯದಲ್ಲಿ ಇಟ್ಟು ನಾವು ಏನು ಇಡೋದು, ನಾವು ಏನಕ್ಕೆ ಇಡ್ತೀವಿ, ನಮಗೆ ಬರೋ ಲಾಭ ನಮಗೆ ಬಂದರೆ ಸಾಕು, ನಾವೆಲ್ಲೂ ಕಮಿಷನ್ಸು ಕಿಕ್ ಬ್ಯಾಕ್ಸ್ ಮಾಡಲ್ಲ. ಈ ಥರ ಆ ಬಡ್ಜೆಟನ್ನು ಫಸ್ಟೇ ಫಿಕ್ಸ್ ಮಾಡಿಕೊಂಡಾಗ ನಿಮಗೆ ಕ್ಲಾರಿಟಿ ಬಂದುಬಿಡುತ್ತೆ. ಟೈಲ್ಗೆ ಎಷ್ಟು ದುಡ್ಡು ಹೋಗ್ತಾ ಇದೆ, ನಾನು ಇಲ್ಲಿ ಉಳಿಸಿದ್ರೆ ಎಲ್ಲ ಹಾಕ್ಬೋದು, ಪೇಂಟಿಂಗಿಗೆ ಎಷ್ಟು ಬಡ್ಜೆಟ್ ಕೊಡ್ಬೋದು, ಇಲ್ಲ ನಾನು ಟೀಕ್ ಡೋರೇ ಏನಕ್ಕೆ ಹಾಕಬೇಕು ಪೂಜಾಗೆ, ಬೇಡ ರೆಡಿಮೇಡ್ ಡೋರ್ ಹಾಕಬಹುದಾ, ಅದೆಲ್ಲ ನಿಮಗೆ ಓಪನ್ ಅಪ್ ಆಗುತ್ತೆ. ಲಮ್ಸಮ್ ಕೊಟ್ಟಾಗ ನಿಮ್ಗೇನು ಅರ್ಥನೇ ಆಗಲ್ಲ ಏನಕ್ಕೆ ಏನು ಕೊಡ್ರಿ ಅಂತ. ಸೊ ಈ ಹೋಮ್ ರಿನೋವೇಷನ್ ಅಂತೆಲ್ಲ ಬಂದಾಗ ಒಂದು ಡೇಟಾನೇ ನೋಡಿದೆ. ಆ್ಯಾವ್ರೇಜ್ ಇಂಟೀರಿಯರ್ಸ್ ಪರ್ ಹೋಮ್ ಅಂತ ಬಂದರೆ ಡೆಲ್ಲಿ 5 ಲಕ್ಷ 6 ಲಕ್ಷ, ಬೆಂಗಳೂರು 5.2 ಲ್ಯಾಕ್ಸ್, ಹೈದರಾಬಾದ್ 4.9 ಲ್ಯಾಕ್ಸ್ ಅಂತ. ಸೊ ವಾಟ್ ಈಸ್ ದಿ ಆವ್ರೇಜ್ ಮನಿ ದಟ್ ಪೀಪಲ್ ಆರ್ ಸ್ಪೆಂಡಿಂಗ್ ನಿಮ್ಮ ಪ್ರಕಾರ ಇನ್ ಬ್ಯಾಂಗ್ಳೂರ್ ಫಾರ್ ಇಂಟೀರಿಯರ್ಸ್? ನೀವು ₹1 ಕೋಟಿ ಫ್ಲ್ಯಾಟ್ ತೊಗೊಂಡ್ರೆ 10% ಆ ಥರ 10 to 15% ಅದನ್ನು ನಾವು ಇಡಬೇಕು. ಇಡೋದಿಲ್ಲ, ಬಟ್ ಇಟ್ಟರೆ ಚೆನ್ನಾಗಿ ಬರುತ್ತೆ. ನಾವೇನು ಇಡ್ತಾ ಇರೋದು ಇವಾಗ ಏನು ಇಡ್ತಾ ಇರೋದು ನಾವಾಗಿದ್ರೆ ತುಂಬ ಟೈಟ್ ಆಗಿದ್ದು 5% ಇಡ್ತಾರೆ ಅಷ್ಟೇ. ಈಗ ಏನಾಗಿದೆ ಮೇಡಮ್, ಆ್ಯಡ್ಸ್ ಎಲ್ಲ ನೋಡ್ತೀವಲ್ಲ, 2 BHK ಫ್ಲ್ಯಾಟ್ 5 ಲಕ್ಷದಲ್ಲಿ, 3 ಲಕ್ಷದಲ್ಲಿ, 4 ಲಕ್ಷದಲ್ಲಿ ಇಂಟೀರಿಯರ್ ಮಾಡ್ಬೋದು ಅಂತ. ಹಾಗೆಲ್ಲ ಏನಾಗುತ್ತೆ, ವಾರ್ಡ್ರೋಬ್ ಸೈಜಸ್ ಎಲ್ಲ ಚಿಕ್ಕದಿರುತ್ತೆ ಅಷ್ಟೇ. 8 ಅಡಿ ವಾರ್ಡ್ರೋಬ್ 6 ಅಡಿ ಮಾಡ್ಬೋದು, ಆ ಥರ ಕಸ್ಟಮೈಸ್ ಮಾಡ್ಬೋದು. ಬಟ್ ಫಾರ್ ಜನರಲ್ ಪೀಪಲ್ ಹೂ ವಾಂಟ್ ಟು ನೋ ಮೋರ್ ಅಲ್ಲ, 2 BHK ಸಮ್ವೇರ್ ಅರೌಂಡ್ 5 lakhs ಇರಬೇಕಾಗತ್ತೆ ಮಿನಿಮಮ್. 2 BHK ಎಲ್ಲ 1.5-2 ಲಕ್ಷ ಅಂತೆಲ್ಲ ಕೊಡ್ತಾರಲ್ಲ, ಅದನ್ನ ಹಂಗಿದ್ರೆ ಮಟೀರಿಯಲ್ ಅಲ್ಲಿ ಮಾಡಿಸ್ಕೊಂಡಾದ್ಮೇಲೆ ಕೇಳಿ, ನೋಡೋಕ್ಕಷ್ಟೇ ಆ್ಯಡಿಗೆ ಮಾತ್ರ 1.5 ಲಕ್ಷ. ಕಿಚನ್ನೇ ಬರಲ್ಲ ಮೇಡಮ್ 1.5 ಲಕ್ಷಕ್ಕೆ ಇವಾಗ. ಆ ಥರ ಸುಮ್ಮನೆ ಅದು ತೋರಿಸ್ತಾರೆ ಅಷ್ಟೇ, ಬಿಟ್ಟರೆ ಪ್ರಾಕ್ಟಿಕಲಿ ಆಗಲ್ಲ. ಕಷ್ಟ. 5 ಲಕ್ಷ ಕಮ್ಮಿ ನೀವು ಯಾವ 2 BHK ಮನೆಯೂ ಡಿಸೈನ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಅಂದರೆ ಮತ್ತೆ ನಾವು ಆಲ್ಟರ್ನೇಟ್ ಮೆಟೀರಿಯಲ್ಸ್ಗೆ ಹೋಗ್ಬೇಕಾಗತ್ತೆ, ವಾರ್ಡ್ರೋಬ್ಸ್ ಎಲ್ಲ ಚಿಕ್ಕದು ಮಾಡಬೇಕಾಗತ್ತೆ. ಕೆಲವೊಂದು ಟಿಪ್ಸ್ ಇದೆ. ಫಾರ್ ಎಕ್ಸಾಂಪಲ್ ಕಿಚನಲ್ಲಿ ಸಿವಿಲ್ ವಾಲಲ್ಲಿ ಕಟ್ಬೋದು ನಾವು. ಈಗ ಯೂಶ್ವಲಿ ಮಾಡ್ಯುಲರ್ ಕ್ಯಾಬಿನೆಟ್ಸ್ ನೋಡಿರ್ತೀರಲ್ವಾ, ತುಂಬ ರೆಂಟಲ್ ಹೌಸಸ್ಗೆ ನಾವೇನು ಮಾಡ್ತೀವಿ ಅಂದರೆ ಸಿವಿಲಲ್ಲಿ ಗೋಡೆ ಕಟ್ಕೋತೀವಿ. ಗೋಡೆ ಕಟ್ಟು ಫ್ರಂಟಲ್ಲಿ ಮಾತ್ರ ಶಟರ್ ಕೊಡ್ತೀವಿ, ನೋಡೋದು ಗೊತ್ತೇ ಆಗಲ್ಲ ಒಳಗಡೆ ಏನಿದೆ. ಒಳಗಡೆ ಮಟೀರಿಯಲ್ ಇರಲ್ಲ, ಒಳಗಡೆ ಅಷ್ಟೇ. ಬ್ಯಾಕ್ ಯಾರ್ಡಲ್ಲಿ ಯೂಶ್ವಲಿ ನೀವು ಮಾಡಿದರೆ ಅದು ನಾವು ಕಿಚನ್ಗೂ ಮಾಡ್ಬೋದು. ಶೆಲ್ಫ್ ಒಂದು ಹಾಕ್ಕೊಟ್ರೆ ಸಾಕು, ಅವ್ರಿಗೇನು ಪರ್ಪಸ್ಸು ಏನಾನ ಇಟ್ಕೋಬೇಕು. ತುಂಬ ಒಳಗಡೆ ಲೇಯರ್ಗೆ ಅದು ವುಡ್ ಒಂದು ಲೇಯರ್ ಬಂದೇ ಇರಲ್ಲ, ಹೊರಗಡೆ ಒಳಗಡೆಗೆಲ್ಲ ಏನೂ ಇರಲ್ಲ, ಸೈಡ್ಸಲ್ಲೆಲ್ಲ ಏನೂ ಇರಲ್ಲ, ಒಂದು ಶೆಲ್ಫ್ ಅಷ್ಟೇ ಇರುತ್ತೆ. ಗೋಡೆಯಲ್ಲೇ ಕಟ್ಬಿಟ್ಟಿರ್ತೀವಿ, ಫ್ರಂಟಿಗೆ ಮಾತ್ರ ಒಂದು ಕೊಡ್ತೀವಿ. ಇದು ರೆಂಟಲ್ಲಿಗೆ ಬಂದಾಗ ಈ ಥರ ಮಾಡ್ಬೋದು, ಬೇಕು ಅನ್ನೋರಿಗೆ ಮಾಡ್ಬೋದು. ಆ ಥರ ಎಲ್ಲ ಮಾಡಿದಾಗ ಆಗುತ್ತೆ. 1.5 ಲಕ್ಷ ಇಸ್ ಎ ಮಿತ್, 100% ಮಾಡೋಕ್ಕಾಗಲ್ಲ. ಇವತ್ತು ಇಂಡಿಯಾದಲ್ಲಿ ಆರ್ಕಿಟೆಕ್ಚರ್ ಮತ್ತು ಇಂಟೀರಿಯರ್ಸ್ ಡಿಸೈನ್ ಇಂಡಸ್ಟ್ರಿಯಿಂದ ಬಂದರೆ ಆ್ಯಸ್ ಆನ್ ಜುಲೈ 2025 ಆಲ್ಮೋಸ್ಟ್ 69,500 ಇಂಟೀರಿಯರ್ ಡಿಸೈನರ್ಸ್ ಇದ್ದಾರೆ. ಆ್ಯಂಡ್ ಆಲ್ಸೋ ಇಂಡಿಯಾ ಹ್ಯಾಸ್ ರಫ್ಲಿ 27,800 ಆರ್ಕಿಟೆಕ್ಚರ್ ಫರ್ಮ್ಸ್. ಓಕೆ. ಸೊ ಬಟ್ ಸ್ಟಿಲ್ ಇದ್ರ ಮಧ್ಯೆ ಯು ಹ್ಯಾವ್ ಸಮ್ ಬಿಗ್ ಜಯಂಟ್ಸ್ ಹೂ ಹ್ಯಾವ್ ಕಾರ್ಪೊರೇಟೈಸ್ಡ್, ಈಗ ಲಿವ್ ಸ್ಪೇಸು ಈ ಥರದವ್ರದ್ದಲ್ಲ. ಅವ್ರಗಳ ಜೊತೆಗೆ ಈಗ ನಿಮ್ಮ ಕಂಪ್ಯಾರಿಸನ್ಗೆ ಬರ್ತಾರಾ ಜನ ಎಲ್ಲ, ಏನೇನು ಕ್ವೆಶನ್ಸ್ ಕೇಳ್ತಾರೆ, ಹೌ ಡು ಯು ಫೈಟ್ ದ್ಯಾಟ್? ಓಕೆ, ನಾನು ಕನ್ಸ್ಟ್ರಕ್ಷನ್ ನನ್ನ ಮೇನ್ ಆಗಿರೋದ್ರಿಂದ ಇಂಟೀರಿಯರ್ಸ್ ಇಸ್ ಅ ಪಾರ್ಟ್ ಆಫ್ ಮೀ. ಕರೆಕ್ಟ್. ಇಂಟೀರಿಯರ್ಸ್ ಇತ್ತೀಚೆಗೆ ತುಂಬ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇದೆ, ಅವ್ರದ್ದು ಫಂಡಿಂಗ್ಸು ಇದೆ. ದೇರ್ ಇಸ್ ಲಾಟ್ ಆಫ್ ಕಾರ್ಪೊರೇಟ್ ಸಿಸ್ಟಮ್. ಕನ್ಸ್ಟ್ರಕ್ಷನಲ್ಲಿ ಇನ್ನೂ ಬಂದಿಲ್ಲ, ನೀವು ನಂಬೋದಿಲ್ಲ. ಬೆರಳೆಣಿಕೆಯಷ್ಟು ಕನ್ಸ್ಟ್ರಕ್ಷನ್. ನಾನು ಹೇಳ್ತಾ ಇರೋದು ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ, ನಾಟ್ ಅಪಾರ್ಟ್ಮೆಂಟ್ಸು ಬಿಲ್ಡರ್ಸ್ ಬಗ್ಗೆ ಅಲ್ಲ. ದಟ್ ಇಸ್ ಅ ಡಿಫ್ರೆಂಟ್ ಟಾಪಿಕ್. ಇನ್ಫ್ಯಾಕ್ಟ್ ಇಂಡಿಯಾ ಇಸ್ ವೆರಿ ಗುಡ್ ಬಿಲ್ಡರ್ಸ್. ಅಪಾರ್ಟ್ಮೆಂಟಿಗೆ ಬಂದರೆ ತುಂಬ ಚೆನ್ನಾಗಿರೋ ಬಿಲ್ಡರ್ಸ್ ಇಂಡಿಯಾದ, ಅಂದರೆ ಬೆಂಗಳೂರಲ್ಲಿದ್ದಾರೆ ತುಂಬ ಚೆನ್ನಾಗಿರೋರು. ಬಟ್ ನಾಟ್ ಫಾರ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್. ರೆಸಿಡೆನ್ಷಿಯಲ್ಗೆ ಬಂದಾಗ ಈ ಒಂದು ಕೋಟಿ ಅಂದರೆ 2 ಕೋಟಿ ಮನೆ ಒಳಗಡೆ ಈಗ ಕಟ್ಸ್ತಾ ಇದ್ದೀನಿ, ನನ್ನ ಬಡ್ಜೆಟ್ ಮ್ಯಾಕ್ಸಿಮಮ್ 1-2 ಕೋಟಿ ಅನ್ನೋರಿಗೆ ಯಾವುದೇ ಬ್ರ್ಯಾಂಡೆಡ್ ತೀರಾ ಕಂಪ್ನೀಸ್ ಇಲ್ಲ. ಕಂಪ್ನಿ ಕೆಲವೊಂದು ಅಡ್ವರ್ಟೈಸ್ ಮಾಡ್ತಾ ಇರೋದು, ನಾಟ್ ಟು ನೇಮ್ ಇಟ್, ಅವರು ಮೀಡಿಯೇಟರ್ಸ್ ನಿಮ್ಮ ಹತ್ರ ತೊಗೊತಾರೆ, ಲೀಡ್ನ ಜನ್ರೇಟ್ ಮಾಡ್ತಾರೆ. ವೆರಿ ಗುಡ್ ಇನ್ ಡಿಜಿಟಲ್. ಜನ್ರೇಟ್ ಮಾಡಿ ಸಬ್ ಕಾಂಟ್ರಾಕ್ಟ್ ಕೊಡ್ತಾರೆ. ಸಬ್ ಕಾಂಟ್ರಾಕ್ಟ್ ಕೊಟ್ಟಾಗ ಅವ್ರಿಗೆ ಹೋಲ್ಡ್ ಇರಲ್ಲ.
ವೈಟ್ ಲೇಬಲಿಂಗ್ ಥರ ಆ ಥರ ಅನ್ಕೊಳ್ಳಿ. ಯಾರೋ ಒಬ್ಬರು ಪ್ರಾಡಕ್ಟ್ ವೆರಿ ಗುಡ್ ಅಟ್ ಮಾರ್ಕೆಟಿಂಗ್. ಫಂಡೆಡ್ ಕಂಪನೀಸ್ ಅಲ್ವಾ, ನಮ್ಮ ಥರ ಬೂಟ್ ಸ್ಟ್ರಾಪ್ಡ್ ಕಂಪ್ನೀಸ್ ಅಲ್ಲ. ಫಂಡೆಡ್ ಕಂಪ್ನೀಸ್ ದೇ ಹ್ಯಾವ್ ಮೋರ್ ಲೆವರೇಜ್. ನಾವು ಅವ್ರ ಹತ್ರ ನಾವು ಕೂಡ ಮೆಟಾ ಆ್ಯಡ್ಸ್ ಎಲ್ಲ ಮಾಡ್ತೀನಿ, ಅವ್ರ ಹತ್ರ ಕಾಂಪಿಟೇ ಮಾಡೋಕ್ಕಲ್ಲ, ಅಷ್ಟು ರೇಟ್ಸ್ ಇರುತ್ತೆ. ಆ ಫಂಡಿಂಗ್ ಅಂದರೆ ಅವ್ರದ್ದೇ ಬೇರೆ ಥರ ಆಗುತ್ತೆ. ಆ ಕಾರ್ಪೊರೇಟ್ ಸಿಸ್ಟಮ್ ಇದೆ ಬಿಟ್ಟರೆ ನಿಜವಾಗ್ಲೂ ನೀವು ಯಾರು ಬೇಕಾದ್ರೂ ಹೋಗಿ ಹುಡುಕ್ಲಿ, ತುಂಬ ಬ್ರ್ಯಾಂಡೆಡ್ ಕಂಪ್ನೀಸ್ ಕನ್ಸ್ಟ್ರಕ್ಷನಲ್ಲಿ ಇಲ್ಲವೇ ಇಲ್ಲ. ಆ ಥರ ಒಂದು ಬ್ರ್ಯಾಂಡೆಡ್ ಅಂದರೆ ಅವ್ರು ಕೊಟ್ಟರೆ ಮನೆ ಕರೆಕ್ಟಾಗಿ ಕಟ್ಸ್ಕೊಡ್ತಾರಪ್ಪ ಅನ್ನೋದು, ಆ ಬ್ರ್ಯಾಂಡ್ ಮಾಡಬೇಕಂತಲೇ ನಮ್ಮ ಉದ್ದೇಶ. ಐ ಥಿಂಕ್ ಯು ಶುಡ್ ಕಾರ್ಪೊರೇಟೈಸ್ ಇಟ್. ಕಾರ್ಪೊರೇಟಿಂಗ್ ಏನಾರು ನೋಡ್ತಾ ಇದ್ದೀರಾ? ಇಲ್ಲ ಆ ಥರದ್ದೆಲ್ಲ ಏನಿಲ್ಲ. ನಾನು ಬೂಟ್ ಶಾಪ್ನ ಭಾಳ ನಂಬ್ತೀನಿ. ಅದಕ್ಕೆ ಸೊ ಈಗ 3 ಡಿಸೈನ್ ಮಿಸ್ಟೇಕ್ಸ್ ಪೀಪಲ್ ಡೂ ವೈಲ್ ಸೆಟ್ಟಿಂಗ್ ಅಪ್ ದೇರ್ ಹೋಮ್ಸ್. ಕಲರ್ ಮ್ಯಾಚ್ ಮಾಡೋದಿಲ್ಲ, ಆಮೇಲೆ ಸ್ಪೇಸ್ ಡಿಸೈನ್ನ ಕರೆಕ್ಟಾಗಿ ಮಾಡ್ಕೊಳ್ಳೋದಿಲ್ಲ, ಎಲ್ಲ ಆದಮೇಲೆ ಫರ್ನಿಷಿಂಗ್ಸ್ನ ಕರೆಕ್ಟಾಗಿ ಅವ್ರು ಹಾಕೋದಿಲ್ಲ. ಒನ್ ಥಿಂಗ್ ಎವ್ರಿ ಹೋಮ್ ಓನರ್ ಶುಡ್ ಇನ್ವೆಸ್ಟ್ ಇನ್, ನೋ ಮ್ಯಾಟರ್ ವಾಟ್ ದೇರ್ ಬಜೆಟ್ ಇಸ್: ಫರ್ನಿಚರ್ಸ್, ಡೆಕೋರ್ಸ್, ಲೈಟಿಂಗ್. ಇದು ಮಿತ್ ಬಸ್ಟಿಂಗ್ ಕ್ವೆಶನ್ಸು. ಗುಡ್ ಇಂಟೀರಿಯರ್ಸ್ ಬರೀ ದುಡ್ಡಿರೋರಿಗೆ ಮಾತ್ರ? ಖಂಡಿತ ಇಲ್ಲ. ಯಾರಿಗೆ ಟೇಸ್ಟ್ ಇದೆ, ಯಾರಿಗೆ ಮಾಡಿಸ್ಕೊಬೇಕು ಅನ್ನೋ ಉದ್ದೇಶ ಇದೆ ಅವರಿಗೆ. ಮಿನಿಮಲಿಸಮ್ ಅಂದರೆ ಆಲ್ಮೋಸ್ಟ್ ಏನೂ ಇಲ್ಲದೆ ಬಾಳೋದು ಅಲ್ಲ, ಕರೆಕ್ಟಾಗಿ ಎಲ್ಲ ಮ್ಯಾಚ್ ಮಾಡಿ ಕ್ಲಟರ್ನ ಆಚೆ ತೆಗಿಯೋದು ಫಸ್ಟ್. ಲಕ್ಸುರಿ ಇಂಟೀರಿಯರ್ಸ್ ಯಾವಾಗಲೂ ತುಂಬ ಎಕ್ಸ್ಪೆನ್ಸಿವ್ ಮೇಂಟೆನೆನ್ಸ್ಗೆ. ಇಲ್ಲ, ತುಂಬ ದುಡ್ಡಿರೋರಿಗೆ ಮಾತ್ರ ಲಕ್ಸುರಿ ಇಂಟೀರಿಯರ್ಸ್ ಮೇಂಟೆನೆನ್ಸ್ಗೆ. ಬಟ್ ಅದನ್ನು ಹೆಂಗೆ ನಾವು ಕ್ರಿಯೇಟ್ ಮಾಡ್ತೀವಿ, ಯಾವ ಕಾಂಬಿನೇಷನಲ್ಲಿ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಕಮ್ಮಿಲೂ ಅಫೋರ್ಡಬಲ್ ಆಗು ಮಾಡ್ಕೋಬೋದು. ವಾಸ್ತು ಶಾಸ್ತ್ರ ಇಸ್ ಔಟ್ಡೇಟೆಡ್ ಇನ್ ಮಾಡರ್ನ್ ಆರ್ಕಿಟೆಕ್ಚರ್. ಇಲ್ಲ, ವಾಸ್ತುಶಾಸ್ತ್ರ ತುಂಬ ಚೆನ್ನಾಗಿದೆ, ಆದರೆ ಇಂಟರ್ಪ್ರಿಟೇಷನ್ ಸರಿಗಿಲ್ಲ. ಆರ್ಕಿಟೆಕ್ಟ್ಸ್ಗಳು ಕೆಲವು ಸತಿ ಬರೀ ಫೋಕಸ್ ಮಾಡ್ತಾರೆ ಲುಕ್ಸ್ ಮೇಲೆ, ಫಂಕ್ಷನಾಲಿಟಿನಲ್ಲ. ಒಂದೊಂದು ಸತಿ ನಮಗೆ ಟೆಂಡೆನ್ಸಿ ಜಾಸ್ತಿ ಇರುತ್ತೆ ಲುಕ್ಸ್ ಮೇಲೆ, ಬಟ್ ಕಸ್ಟಮರ್ ನ್ಯಾಪ್ಸ್ದಾಗ ನಾವು ಮಾಡ್ತೀವಿ. ಹೌದು, ಒಂದೊಂದು ಸತಿ ಏಸ್ಥೆಟಿಕ್ಸ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಈ ಸಸ್ಟೈನಬಿಲಿಟಿ ಅಂತಾರಲ್ಲ, ಈ ಟೋಟಲ್ ಎನ್ವೈರ್ನ್ಮೆಂಟ್, ಆ ಬ್ರಿಕ್ ಶೇಪ್ಡ್ದು ಇದೆಲ್ಲ ಬ್ರಿಕ್ಕೇ ಅನ್ಸುತ್ತಲ್ಲ, ಇದೆಲ್ಲ ಇದೆಯಲ್ಲ, ಇದು ಸಸ್ಟೈನಬಿಲಿಟಿ ಲಾಂಗ್ ಟರ್ಮ್ಗ ಇಂಡಿಯಾಗೆ, ಅಥವಾ ಇದು ಬರೀ ಫ್ಯಾನ್ಸಿನಾ? ಒಂದು ಹೇಳ್ತೀನಿ, ಎನಿಥಿಂಗ್ ವಿಚ್ ಈಸ್ ಮರ್ಜಿಂಗ್ ಕಾಂಕ್ರೀಟ್ ಆ್ಯಂಡ್ ಬ್ರಿಕ್ ಅಲ್ವಾ, ದಟ್ ಈಸ್ ನಾಟ್ ಸಸ್ಟೈನಬಲ್ ಲಾಂಗ್ ಟರ್ಮಲ್ಲಿ. ಈಗ ಹಳೆ ಕಾಲದ್ದು ನೀವೇನೇ ತೊಗೊಳ್ಳಿ, ವಿಚ್ ಈಸ್ ಓನ್ಲಿ ಮೇಡ್ ಅಪ್ ಆಫ್ ಬ್ರಿಕ್ಸ್. ನಾವು ಯಾವಾಗ ಸಿಮೆಂಟ್ ಟು ಸ್ಟೀಲ್ ಇಂಟ್ರೊಡ್ಯೂಸ್ ಮಾಡ್ತೀವಿ, ದ ಶೆಲ್ ಲೈಫ್ ಆಫ್ ದ ಬಿಲ್ಡಿಂಗ್ ಈಸ್ ಓನ್ಲಿ ಅಪ್ ಟು 63 years. ಫಾರ್ ಎಕ್ಸಾಂಪಲ್, ಧ್ಯಾನಲಿಂಗ, ನೋ ವೇರ್ ಯು ಕ್ಯಾನ್ ಸಿ ಎ ಸ್ಟೀಲ್ ಆ್ಯಂಡ್ ಸಿಮೆಂಟ್. ಓಕೆನಾ? ಅದನ್ನು ಸದ್ಗುರು ಡಿಸೈನ್ ಮಾಡಿರೋದು ಮೋರ್ ದ್ಯಾನ್ 1000 years. ಈ ಥರ ತುಂಬ ಇದ್ದಾವೆ ಸ್ಟ್ರಕ್ಚರ್ಸು. ಆರೋವಿಲ್ಲ ಅರ್ತ್ ಇನ್ಸ್ಟಿಟ್ಯೂಟ್ ಅಂತ ಒಂದಿದೆ, ದೇ ಆರ್ ಎಕ್ಸ್ಟ್ರಾ ಪ್ರೋ ಅಟ್ ಇಟ್. ಅವರು ತುಂಬ ಮಾಡ್ತಾರೆ. ಯು ಕ್ಯಾನ್ ಆಲ್ಸೋ ಸಿ ಇನ್ ವಿಜಯನಗರ ಎಂಪೈರಲ್ಲೆಲ್ಲ ನೀವು ಗಮನಿಸಿದ್ರೆ ಬ್ರಿಕ್ ಸಣ್ಣ ಬ್ರಿಕ್ಕಲ್ಲೇ ಮಾಡಿರೋದನ್ನ. ಬಟ್ ಫೌಂಡೇಶನ್ನ ಸೈಜ್ ಸ್ಟೋನಲ್ಲಿ ಹಾಕ್ತಾರೆ. ಎನಿಥಿಂಗ್ ವಿಚ್ ಇಸ್ ನ್ಯಾಚುರಲ್ ಮೆಟೀರಿಯಲ್ ಅಲ್ವಾ, ಅದು ಲಾಂಗ್ ಲಾಸ್ಟಿಂಗು. ಸ್ಟೀಲ್ ಮತ್ತು ಸಿಮೆಂಟಲ್ಲಿ ಕಾರ್ಬನ್ ಇರುತ್ತೆ, ಅದು ನಿಮಗೆ ಮೋರ್ ದ್ಯಾನ್ 63 years ಬರೋದಿಲ್ಲ. ನಾವು ಸ್ಟೀಲ್ನಲ್ಲಿ ಬಿಲ್ಡಿಂಗ್ ಕಟ್ಬಿಟ್ಟು, ಕಾಂಕ್ರೀಟಲ್ಲಿ ಸ್ಲ್ಯಾಬು ಕಾಲಮ್ ಕಟ್ಬಿಟ್ಟು, ಗೋಡೆ ಮಾತ್ರ ಬ್ರಿಕ್ಕಲ್ಲಿ ಕಟ್ಟರೆ ಖಂಡಿತ ನಿಮ್ಗೆ ಲೈಫ್ ಜಾಸ್ತಿ ಬರೋದಿಲ್ಲ. ಬಟ್ ಟೋಟಲ್ ಎನ್ವಿರಾನ್ಮೆಂಟ್ ಇಸ್ ಡಿಫ್ರೆಂಟ್ ಬಿಡಿ, ಅದ್ರ ಬಗ್ಗೆ ನಾನು ಹೇಳಲ್ಲ. ಇದರಲ್ಲಿ ಒಂದೇನೆಂದರೆ CSEB ಅಂತ, ನಾನು ಇದರ ಕವರ್ ಮಾಡಿರಲಿಲ್ಲ. ಕಂಪ್ರೆಸ್ ಸ್ಟೆಬಿಲೈಸ್ಡ್ ಅರ್ತ್ ಬ್ಲಾಕ್ಸ್ ಅಂತ ಒಂದಿದೆ, CSEB. ಅಲ್ಲಿ ಏನು ಮಾಡ್ಬೋದು ಅಂದರೆ, ನಿಮ್ಮ ಸೈಟಲ್ಲಿ ತೆಗೆದಿರೋ ಫೌಂಡೇಶನ್ನೇ ತೊಗೊಂಡು ಒಂದು ಆರಮ್ ಪ್ರೆಸ್ ಅಂತ ಒಂದಿದೆ, ಬೇಜಾನ್ ಮಿಷಿನ್ಸ್ ಇದೆ. ವಿ ಕ್ಯಾನ್ ಕಂಪ್ರೆಸ್ ದ ಬ್ರಿಕ್ ಅಕಾರ್ಡಿಂಗ್ ಟು ಆರ್ ರಿಕ್ವೈರ್ಡ್ ಸೈಜು ಶೇಪ್ ಎಲ್ಲ ಮಾಡಿ ಅದರಲ್ಲೇ ನಾವು ಮನೆ ಕಟ್ಬೋದು. ಅದರಲ್ಲೇ ನಮ್ಮ ಆಫೀಸನ್ನು ನಾನು ಮಾಡಿದ್ದೀನಿ ಇವಾಗ. ಅದು ನಾವು ಮಿಷಿನ್ ಮೇಡ್ ಮಾಡಿದ್ದೀವಿ, ಬಟ್ ಹ್ಯಾಂಡ್ ಮೇಡ್ ಕೂಡ ಮಾಡ್ಬೋದು. ಇದು ಮಾಡೋದ್ರಿಂದ ಏನು ಅಡ್ವಾಂಟೇಜು? ಒಂದೇನಂದರೆ ಬ್ರೀತ್ ಆಗುತ್ತೆ ಅದು, ಅಂದರೆ ನಿಮಗೆ ಅಂದರೆ ತಣ್ಣಗಿರುತ್ತೆ, ಬಟ್ ಹಾಟ್ ಆಗಿರುತ್ತೆ, ನಿಮಗೆ ಎಂಟ್ರಾಪ್ಟ್ ಆಗುತ್ತೆ, ನಿಮಗೆ ಟೆಂಪರೇಚರ್ ಥರ್ಮಲ್ ಕಂಫರ್ಟ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಬೇಸಿಕ್ಲಿ ಆಚೆ ಕಡೆ ಏನಿರುತ್ತೋ ಅದ್ರದ್ದು ಉಲ್ಟಾ ಟೆಂಪ್ರೇಚರ್ ಒಳಗಡೆ. ಹೌದೌದು, ಅದ್ರ ಥಿಕ್ನೆಸ್ ಎಷ್ಟು ಕೊಡ್ತೀವಿ ಅದನ್ನು ಮತ್ತೆ ಎಲ್ಲ ನೀವು ಎಲ್ಲದರಲ್ಲೂ ಬರಲ್ಲ. ಅದು ಜಾಸ್ತಿ ಥಿಕ್ ವಾಲ್ಸ್ ಆದಷ್ಟು ನೀವು ಹೇಳೋ ಥರ ಮಾಡ್ಬೋದು ನಾವು. ಇನ್ನೊಂದು ಬಂದು ಕ್ಲಾಡಿಂಗ್, ಬ್ರಿಕ್ ಕ್ಲಾಡಿಂಗ್ ಡಿಸೈನ್ಸ್ ಈಗ ಸ್ವಲ್ಪ ಟ್ರೆಂಡಿಂಗ್ ಅಲ್ವಾ. ಕ್ಲಾಡಿಂಗೇ ಬೇಕಾಗಿಲ್ಲ, ಎಕ್ಸ್ಪೋಸ್ ಕಾಂಕ್ರೀಟು ಚೆನ್ನಾಗಿರುತ್ತೆ. ಬಟ್ ಅಗೇನ್ ಲಿಟ್ಲ್ ಬಿಟ್ ಮೈಂಟೆನೆನ್ಸ್ ಈಸ್ ಇಂಪಾರ್ಟೆಂಟು. ಅದಕ್ಕೆ ಪಾಲಿಷಸ್ ಬರುತ್ತೆ, ನ್ಯಾಚುರಲ್ ಪಾಲಿಶು, ವುಡ್ ಪಾಲಿಶ್ ಎಲ್ಲ ಬರುತ್ತೆ. ಅದನ್ನು ನಾವು ಹಾಕೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಅದು ಬ್ರಿಕ್ ಹಾಕ್ಬಿಡ್ತೀವಿ, ಬಟ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಆ ಥರ, ನಿಮಗೆ ನೇಚರ್ ಜೊತೆ ಬ್ಲೆಂಡ್ ಆಗಿರುತ್ತೆ. ಅದೇ ಥರ ಪೋರೋಥರ್ಮ್ ಅಂತ ಒಂದು ಬ್ಲಾಕ್ ಇದೆ. ದೆರ್ ಆರ್ ಪ್ಲೆಂಟಿ ಆಫ್ ಮೆಟೀರಿಯಲ್ಸ್ ವಿಚ್ ಕ್ಯಾನ್ ಬಿ ಸೀನ್ ಆ್ಯಂಡ್ ಇಂಟ್ರೊಡ್ಯೂಸ್ಡ್. ಅಲ್ಲಿ ಪ್ಲಾಶಿಂಗು, ಪೇಂಟಿಂಗು ಏನು ಅವಶ್ಯಕತೆ ಬೀಳೋದಿಲ್ಲ. ಇಂಟ್ರೆಸ್ಟಿಂಗ್. ಸೊ ವಾಟ್ ನೆಕ್ಸ್ಟ್? ಯೂಶ್ವಲಿ ನಿಮ್ಮನ್ನು ಮೀಟ್ ಮಾಡಬೇಕಂದ್ರೆ ಅಪಾಯಿಂಟ್ಮೆಂಟ್ ತೊಗೋಬೇಕಾ? ಐ ಮೀನ್ ಆಫೀಸಲ್ಲಿರೋದು? ಆಫೀಸ್ ಬನಶಂಕರಿಲಿದೆ, ಅಲ್ಲೇ ಎಕ್ಸ್ಪೀರಿಯನ್ಸ್ ಸೆಂಟ್ರ್ ಕೂಡ. ನೀವು ಬಂದು ವಿಸಿಟ್ ಮಾಡ್ಬೋದು. ಫಸ್ಟು ನಾನು ಹೇಳೋದು ಕನ್ಸಲ್ಟೇಷನ್ ಥರ, ಅಂದರೆ ಏನು ನಾವೇನು ಚಾರ್ಜ್ ಮಾಡೋದಿಲ್ಲ, ₹1 ಚಾರ್ಜ್ ಇಲ್ಲ. ನಮ್ಮ ಟೀಮ್ ಫೋನ್ ಮಾಡಿದ್ರೆ ಅವರೊಂದು ಮೀಟಿಂಗ್ ಫಿಕ್ಸ್ ಮಾಡಿಕೊಡ್ತಾರೆ. ಯೂಶ್ವಲಿ ನಾನೇ ಕನ್ಸಲ್ಟೇಷನ್ ನಾನೇ ಮಾಡ್ತಾಯಿದ್ದೀನಿ ಇವಾಗ. ಕನ್ಸಲ್ಟೇಷನಲ್ಲಿ ನಿಮಗೆಲ್ಲ ಐಡಿಯಾಸ್ ಕೊಡ್ತೀವಿ, ಹಿಂಗೆ ಏನು, ಎಷ್ಟರಲ್ಲಿ ಕಟ್ಬೋದು, ಯಾವ ರೀತಿ ಬಡ್ಜೆಟಿಂಗ್ ಮಾಡ್ಕೊಬೇಕು, ಏನು
ಓವರಾಲ್ ಬಡ್ಜೆಟಿಗೆ ನಾವು ಇನ್ಸ್ಟಂಟಾಗಿ ಕೊಡ್ತೀವಿ. ಅಲ್ಲೇ ಹೇಳ್ತೀನಿ ನಾನು ಇಷ್ಟಿಷ್ಟ ಆಗುತ್ತೆ. ಇಲ್ಲಿಂದ ಎಲ್ಲಿವರೆಗೂ ಹ್ಯಾಂಡಲ್ ಮಾಡಿದಿರ ಪ್ರಾಜೆಕ್ಟ್ ಸೈಜು? ಈಗ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಇಲ್ಲಿಂದ ಹಿಡಿದು ಯುವರ್ ಹೈಯೆಸ್ಟ್. ನಂದು ಹೈಯೆಸ್ಟು ಕರೆಂಟ್ಲಿ ನಡೀತಾ ಇದೆ ವಿಚ್ ಇಸ್ 3.5 crores ಒಂದು ಮನೆ ನಡೀತಾ ಇದೆ. ಅದು ಕರೆಂಟ್ಲಿ ನಾನು ಹ್ಯಾಂಡಲ್ ಮಾಡಿರೋದು ಅದೇ ದೊಡ್ಡದೆ. ಬಟ್ ಐ ಆಮ್ ಕಮ್ಮಿಂಗ್ ಅಪ್ ಆಲ್ಸೋ ವಿತ್ ಡಿಸೈನ್ ಬಿಲ್ಡಿಂಗ್ಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ನನ್ನದೇ ಒಂದು ಸೈಟಲ್ಲಿ ಬಿಲ್ಡರ್ ಥರ ಆ್ಯಸ್ ಎ ಬಿಲ್ಡರ್ ನಾನು ಅದು ಮಾಡ್ತಾಯಿದ್ದೀವಿ. ಅದು ಒಂಥರ ಲಕ್ಸುರಿ ಹೋಮ್ಸ್. ನಾನೇನು ಇಷ್ಟು ಮಾತಾಡಿದ್ವಿ, ಬಟ್ ಲಕ್ಸುರಿಯಾಗಿ ಹೆಂಗೆ ಒಂದು ಅಪಾರ್ಟ್ಮೆಂಟ್ ಕಟ್ಬೋದು. ಎಲ್ಲ ಅಪಾರ್ಟ್ಮೆಂಟು ಪ್ಲೈನ್ ವಾಲ್ಸ್ ಇರುತ್ತಲ್ವ, ಇದರಲ್ಲೆಲ್ಲ ಕಲರ್ಡ್ ವಾಲ್ಸ್ ಇರುತ್ತೆ, ಪ್ರೊಫೈಲ್ಸ್ ಕೊಟ್ಟಿದ್ದೀವಿ. ಆಮೇಲೆ ಪ್ರೀ ಇಂಟೀರಿಯರ್ಸ್ನ ನೋಡ್ಬೋದು ನೀವು ಮೊದಲೇ. ಆ ಥರ ಒಂದು ಲಕ್ಸುರಿ ಅಪಾರ್ಟ್ಮೆಂಟ್ಸ್ ಮಾಡ್ತಾಯಿದ್ದೀನಿ. ಕಮ್ಮಿಂಗ್ ಹೋಗ್ತಾ ಹೋಗ್ತಾ ಕೂಡ ಅದೇ ಥರ ನೀವು ಯೂಶ್ವಲಿ ಬಿಲ್ಡರ್ಸ್ ಯಾರು ಸಿವಿಲ್ ಇಂಜಿನಿಯರ್ಸ್ ಆಗಿರಲ್ಲ, ಆರ್ಕಿಟೆಕ್ಟ್ಸ್ ಆಗಿರಲ್ಲ. ದೇ ಹೈಯರ್ ಆ್ಯಂಡ್ ಡು. ಬಟ್ ನನ್ನ ಡ್ರೀಮು ಒಬ್ಬ ಸಿವಿಲ್ ಇಂಜಿನಿಯರು, ಆರ್ಕಿಟೆಕ್ಟ್ ಒಂದು ಮನೆ ಅವನೇ ಬಿಲ್ಡರ್ ಆದರೆ ಹೆಂಗಿರುತ್ತೆ, ಎಷ್ಟು ಯುನೀಕ್ ಆಗಿರಬೇಕು ಆ ಮನೆಗಳನ್ನ. ನೆಕ್ಸ್ಟ್ ನೀವು ಬಿಲ್ಡರ್ ಆಗ ಹೊರಟಿದ್ದೀರಿ? ಖಂಡಿತ ಐ ಮೀನ್ ಎ ಪಾತ್ ಆಫ್ ಇಟ್. ನನ್ನ ನೆಕ್ಸ್ಟ್ ಏಮ್ ಅದೇ. ವಾಟ್ಸ್ ದ ಬ್ರ್ಯಾಂಡ್ ನೇಮ್? ಇಲ್ಲ, ಮೇಕ್ ಇಟ್ ಬಿಲ್ಡ್. ಎವ್ರಿಥಿಂಗ್ ಕಮ್ಸ್ ಅಂಡರ್ ಮೇಕ್ ಇಟ್. ನನಗೆ ಅದೇ ಇಷ್ಟ ಇರೋದು ಕೂಡ ಸದ್ಯಕ್ಕಂತೂ ಅದೇನೆ. ನೆಕ್ಸ್ಟು ಜೂನ್ 2026ಗೆ ಹ್ಯಾಂಡ್ ಓವರ್ ಇದೆ ಒನ್ ಆಫ್ ದ ಪ್ರಾಜೆಕ್ಟ್ಸ್. 4 ಲಕ್ಸುರಿ ಫ್ಲ್ಯಾಟ್ಸ್ ಏನು RR ನಗರ್ ಬರ್ತದೆ. ಇಟ್ಸ್ ಆಲ್ರೆಡಿ ಪ್ರಾಜೆಕ್ಟ್ ರನ್ನಿಂಗಲ್ಲಿದೆ. ಆ ಥರದ್ದು ನೆಕ್ಸ್ಟ್ ಇದೆ. ಸೊ ಫಾಸ್ಟೆಸ್ಟ್ ಪ್ರಾಜೆಕ್ಟ್ ಯಾವ್ದು ನಿಮಗೆ? ಈಗ ಫಾರ್ ಎಕ್ಸಾಂಪಲ್ ಇವತ್ತು ಯಾರು ಬಂದರೆ ಶಾರ್ಟೆಸ್ಟ್ ಏನೋ ಲಾಂಗೆಸ್ಟ್ ಟೈಮ್ ಏನು ನೀವು ತೊಗೊಳ್ಳೋದು? ಕೆಲವೊಂದು ಪ್ರಾಜೆಕ್ಟ್ಸು ನೆಕ್ಸ್ಟ್ ಇಯರ್ ಜೂನ್ಗೂ ಇವಾಗಿಂದ ಡಿಸೈನ್ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ಬಿಟ್ಟಿದ್ದಾರೆ ನೆಕ್ಸ್ಟ್ ಇಯರ್ ಜೂನಿಗೆ ಬೇಕಾಗುತ್ತೆ ಅಂತ. ಅಷ್ಟು ಟೈಮ್ ಡಿಸೈನಿಂಗಲ್ಲಿ ಅವ್ರು ಬರ್ತಾರೆ, ಚೇಂಜಸ್ ಮಾಡ್ತಾರೆ, ಹೋಗ್ತಾರೆ, ಹಂಗೆ ಆಗ್ತಾನೆ ನಡೀತಾನೆ ಇರುತ್ತೆ ಆ ಥರ ಪ್ರೋಸೆಸ್. ಎಷ್ಟೊಂದು ಪ್ರಾಜೆಕ್ಟ್ಸು ಡಿಸೈನ್ ಮಾಡ್ತಾನೇ ಇರ್ತೀವಿ ನಾವು. ಒಂದು ಪ್ರಾಜೆಕ್ಟ್ ಮೊನ್ನೆ 1.5 ತಿಂಗಳಲ್ಲಿ ಇವತ್ತು ಬಂದರೂ ಇನ್ನು 1.5 ತಿಂಗಳಲ್ಲಿ ಸ್ಟಾರ್ಟ್ ಮಾಡಿಬಿಟ್ವಿ. ಸೊ ಟರ್ನ್ ಕೀ ಪ್ರಾಜೆಕ್ಟ್ಸಲ್ಲಿ ಇವತ್ತು ಡಿಸೈನಿಂಗ್ ಸ್ಟಾರ್ಟ್ ಆಗಿ 1.5 ತಿಂಗಳು ಮಿನಿಮಮ್ ಬೇಕು ಮೇಡಮ್. ಅವ್ರು ಇವತ್ತು ಡಿಸೈಡ್ ಮಾಡಿದ್ರು ನಾನು ಮನೆ ಕಟ್ತೀನಿ ನಿಮ್ಮ ಹತ್ರನೇ ಬರ್ತೀವಿ ಅಂತ. ಅಲ್ಲಿಂದ ಪ್ಲ್ಯಾನಿಂಗ್ ಸ್ಟಾರ್ಟ್ ಮಾಡಿಕೊಂಡು ಅಪ್ರೂವಲ್ಸಿಗೆ ಹೋಗಿ ಅಲ್ಲೊಂದು ಶೆಡ್ ಕಟ್ಟಿ ಅದಕ್ಕೊಂದು ಎಲೆಕ್ಟ್ರಿಸಿಟಿ ತೊಗೊಂಡು ಟೆಂಪ್ರವರಿ ನಾವು ಹೋಗಿ ಸ್ಟ್ರಕ್ಚರಲ್ ಡಿಸೈನ್ ಮಾಡಿ ಸ್ಟಾರ್ಟ್ ಮಾಡೋಕ್ಕೆ ಮಿನಿಮಮ್ 1.5 ಮಂತ್ ಬೇಕು. ಸೊ ಸ್ಟಾರ್ಟ್ ಆಗೋಕ್ಕೆ 1.5 months ಫ್ರಮ್ ದ ಡೇ ದೇ ಡಿಸೈಡ್. ಹೌದೌದು. ಒನ್ಸ್ ಯು ಸ್ಟಾರ್ಟ್ ದ ಪ್ರಾಜೆಕ್ಟ್, ಇಫ್ ಇಟ್ ಇಸ್ ಗ್ರೌಂಡ್ +2 ಎಷ್ಟು ಟೈಮಲ್ಲಿ ಮುಗಿಸ್ತೀರಾ? ನಾನು ಇನ್ಕ್ಲೂಡಿಂಗ್ ಇಂಟೀರಿಯರ್ 1 ವರ್ಷ ಅಂತ ಪ್ರಾಮಿಸ್ ಮಾಡ್ತೀನಿ. ಯಾಕೆಂದರೆ ನಾವು ಸ್ವಲ್ಪ ಬಫರಲ್ಲೇ ಇಟ್ಕೊಬೇಕು. ಒಂದೊಂದು ಸತಿ ಪ್ರಾಬ್ಲಮ್ಸ್ ಆಗ್ಬೋದು, ಏನೋ ಲೇಬರ್ ಕೈ ಕೊಡ್ಬೋದು, ಅಥವಾ ಡಿಸಿಷನ್ ಮೇಕಿಂಗ್ ಸ್ವಲ್ಪ ಡಿಲೇ ಆಗುತ್ತೆ ಮೇಡಮ್. ನಾನು ನೋಡ್ದಂಗೆ ಸೆಲೆಕ್ಷನ್ಸಲ್ಲಿ ಆಗ್ಬೋದು, ಒಂದೊಂದು ಸತಿ ಆಗ್ಬೋದು ಆ ಥರ. ಬಟ್ ಎಲ್ಲ ಅಂದ್ಕೊಂಡಂಗೆ ಆಗಿ ಫಸ್ಟೇ ಡಿಸೈನ್ ಫ್ರೀಸ್ ಆಗಿ ನಮಗೆ ಎಲ್ಲ ಕಡೆಯಿಂದ ಎರಡೂ ಕಡೆ ಸಪೋರ್ಟ್ ಚೆನ್ನಾಗಿತ್ತು ಅಂದರೆ 8-9 ಮಂತ್ಸ್ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ ಖಂಡಿತ. ಯಾಕೆಂದರೆ ನಾವು ಕ್ಯೂರಿಂಗ್ ಟೈಮೆಲ್ಲ ಕರೆಕ್ಟಾಗಿ ಕೊಡಬೇಕು. ಹೆಂಗೆ ಅಂದರೆ ಕನ್ಸ್ಟ್ರಕ್ಷನಲ್ಲಿ ಬೇಗ ಮುಗಿಸ್ಬಿಡ್ಬೋದು, ಬಟ್ ಕ್ಯೂರಿಂಗ್ ಟೈಮು ಇಂಪಾರ್ಟೆಂಟೆ. ಈಗಂತೂ ಕಸ್ಟಮರ್ ಜಾಸ್ತಿನೇ ಕೊಡಿ ಅಂತ ಹೇಳ್ತಾರೆ. ಅವಾಗೆಲ್ಲ ನಾವು ಸ್ವಲ್ಪ ಬಫರ್ ಇಟ್ಕೊಂಡೇ ಕೊಟ್ಟು ಮಾಡ್ತೀವಿ. ಯಾರು ತೀರಾ ಹರಿಬರಿಲಿ ಸ್ವಲ್ಪ ಜನನೇ ಮೇಡಮ್ ಬಾಡಿಗೆಗೆಲ್ಲ ಲೆಕ್ಕ. ಅವ್ರಿಗೆ ಡ್ರೀಮ್ ಹೋಮ್ ಅಲ್ವಾ, ತುಂಬ ಸ್ಟ್ರೆಂತ್ ಆಗಿರಬೇಕು, ಚೆನ್ನಾಗಿರಬೇಕು ಅಂತಾರೆ. ಸಮ್ವೇರ್ 1 year ಇಸ್ ನಾರ್ಮಲ್ ಟೈಮ್. ಯಾರು 6 ತಿಂಗಳಲ್ಲೆಲ್ಲ ಮನೆ ಕಟ್ಬಿಡ್ತೀರಾ ಅಂತೆಲ್ಲ ಆಗಲ್ಲ ಮೇಡಮ್. ಅಡ್ವೈಸು ಮಾಡಲ್ಲ ಶಾರ್ಟ್ ಕಟ್. ನಾನಂತೂ ಅಡ್ವೈಸ್ ಮಾಡೋಣ, ನಾವು ತೊಗೊಳೋದು ಇಲ್ಲ. ನಮ್ಗೆ ಹೆಕ್ಟಿಕ್ ಆಗುತ್ತೆ. ಅವ್ರು ಕೇಳ್ದಂಗೆಲ್ಲ ನಾವು ಅಂದರೆ ಏನೋ ಸಿಂಗಲ್ ಫ್ಲೋರ್ ಅಂದರೆ ಕಟ್ಬೋದು ಅಷ್ಟೇ. ಏರಿಯಾ ಅದೆಲ್ಲ ಡಿಪೆಂಡ್ ಆಗುತ್ತಲ್ಲ. ಖಂಡಿತ ಫ್ಯೂಚರಲ್ಲಿ ಟೆಕ್ನಾಲಜಿ ಇದೆ ಮಾಡ್ಯುಲರ್ ವಿಚ್ ಕ್ಯಾನ್ ಆಲ್ಸೋ ಬಿ ಬಿಲ್ಟ್. ನಾನು ಇದೆಲ್ಲ ಬಂದಿದೆ. L&T 3D ಪ್ರಿಂಟಿಂಗೇ ಮಾಡಿದ್ದಾರೆ ಪೋಸ್ಟ್ ಆಫೀಸ್ನ ಕೋರಮಂಗ್ಲಲ್ಲಿ. ಆಗ ಅದು ಬೇರೆ ಥರ ಆಗುತ್ತೆ. ಈಗ ಕರೆಂಟ್ಲಿ ನಾವಿರೋ ಟ್ರೆಡಿಷ್ನಲ್ ಕ್ಯಾಸ್ಟ್ ಇನ್ ಸಿಟು ಅಂತೀವಿ ನಮ್ಮ ಕನ್ಸ್ಟ್ರಕ್ಷನ್ ಟೈಪ್ನ. ಅಂದರೆ ಸೈಟಲ್ಲಿ ಬಂದು ಕಾಂಕ್ರೀಟಿಂಗ್ ಮಾಡೋಣ ಕ್ಯಾಸ್ಟ್ ಇನ್ ಸೈಟು ಅಂತ ನಾವು ಹೇಳ್ತೀವಿ. ಅದಕ್ಕೆ ನಾವು ಇಷ್ಟು ಟೈಮ್ ಬೇಕಾಗುತ್ತೆ. ಯಾಕಂದರೆ ಕ್ಯೂರಿಂಗ್ ಆಲ್ ಇಲ್ಲ ಆಗುತ್ತೆ. ಅದೆಲ್ಲ ಮೊದಲೇ ಕ್ಯೂರಿಂಗ್ ಆಗಿ ಬೇರೆ ಥರನೇ ಅದಕ್ಕೆ ಟೆಂಪ್ರೇಚರ್ಸ್ ಎಲ್ಲ ಜಾಸ್ತಿ ಮಾಡಿ ಕ್ಯೂರ್ ಮಾಡ್ತಾರೆ ಅದನ್ನ. ನೋಡಿದ್ದೀರಾ ನೀವು 3D ಪ್ರಿಂಟಿಂಗ್ ಮಷೀನ್ ನೋಡಿದ್ದೀರಾ? ನೋಡಿದ್ದೀನಿ. ಅದೇ L&T ಅದು ಸಣ್ಣ ಅಂದರೆ ಸಣ್ಣ 3D ಪ್ರಿಂಟರ್ನ ದೊಡ್ಡದು ಅಂದ್ಕೊಳ್ಳಿ, ಕಾಂಕ್ರೀಟ್ನೇ ಅದು ಪೋರ್ ಮಾಡ್ತಾ ಬರುತ್ತೆ. ಅದಕ್ಕೆ ಡಿಸೈನ್ ಸ್ವಲ್ಪ ನಾವು ಅದು ಕರ್ವ್ಸ್ ಎಲ್ಲ ಚೆನ್ನಾಗಿ ಆಟಾಡ್ಬೋದು. ಇದರಲ್ಲೆಲ್ಲ ಕರ್ವ್ಸ್ ಕಷ್ಟ. ಅದರಲ್ಲೆಲ್ಲ ಕರ್ವ್ ಮಾಡ್ಬೋದು, ನೀವು ಅಂದ್ಕೊಂಡಿದ್ದು ಶೇಪ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆಮೇಲೆ ಮಾಡ್ಯುಲರ್ ತುಂಬ ಅಂದರೆ ಕಾಂಪೊನೆಂಟ್ಸ್ ಬರುತ್ತೆ ವಾಲ್ಸಲ್ಲಿ. ಅದನ್ನೇ ನಾವು ಚೈನಲ್ಲಿ ಒಂದು ರೀಲ್ ಬರೋದು 11 ಡೇಸಲ್ಲಿ ಕಟ್ಟಿದ್ರು, 21 ಡೇಸಲ್ಲಿ ಕಟ್ಟಿದ್ರು. ಬಟ್ ಅದಕ್ಕೆ ಮುಂಚೆ ಅದಕ್ಕೆ ಪ್ರಿಪ್ರೇಷನ್ಸ್ ಇರುತ್ತೆ, ಪ್ಲ್ಯಾನಿಂಗ್ ಇರುತ್ತೆ. ಅದನ್ನೆಲ್ಲ ಫ್ಯಾಕ್ಟ್ರಿಲಿ ರೆಡಿ ಮಾಡ್ಕೊಂಡು ಬಂದು ಕಟ್ಟಕ್ಕೆ 11 ದಿವಸದಲ್ಲಿ ಯಾರು ಮನೆ ಕಟ್ಟೋಕ್ಕಾಗಲ್ಲ. ಸೊ ಅಲ್ಲಿಂದ ಇದು ನೆಕ್ಸ್ಟ್ ಫ್ಯೂಚರ್ ಇಂಡಿಯಾಗೆ ಏನಾದ್ರು ಇದೆ ಅಂದರೆ ಆಲ್ರೆಡಿ ಬಂದಿದೆ. ದೊಡ್ಡ ಈಗ ನಾವು ಒಂದು 20 ವಿಲ್ಲಾ ಮಾಡ್ತೀವಿ ಅಂದರೆ ವರ್ಕೌಟ್ ಆಗುತ್ತೆ ಮೇಡಮ್. ಮಾಡ್ಯುಲರ್ ಈಗ ಆಲ್ರೆಡಿ ಬಂದಿದೆ. ತುಂಬ ಕಂಪ್ನೀಸ್ ಇದೆ ವಿಚ್ ವಿಲ್ ಫ್ಯಾಬ್ರಿಕೇಟ್ ಯುವರ್ ವಾಲ್, ಸ್ಲ್ಯಾಬ್, ಸ್ಟೇರ್ಕೇಸ್, ಎವ್ರಿಥಿಂಗ್, ಫೌಂಡೇಶನ್. ಪ್ರೈಸಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ? ಕರೆಂಟ್ಲಿ ನಾನು ತುಂಬ ಟ್ರೈ ಮಾಡಿದೆ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋಣ ನಮ್ಮ ಕಂಪ್ನಿಗೆ ಅಂತ. ಬಟ್ ನಮಗೆ 20-30% ಜಾಸ್ತಿ ಆಗ್ತದೆ. ನನಗೆ ಅದು ಅಫೋರ್ಡಬಲ್ ಅಲ್ಲ ಅನ್ನಿಸ್ತು. ಇಲ್ಲಾಂದರೆ 20-30ಲಿ ಸುಮ್ಮನೆ ತೊಗೊಂಡೋಗಿ ಇಟ್ಬಿಡ್ಬೋದಲ್ಲ ಮನೇನ. ನಮ್ಗೆ ಸೈಟ್ ಇಂಜಿನಿಯರ್ ಚಾರ್ಜು, ಟೈಮು, ನಾವು ಸೈಟಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ. ನಾವು ಕ್ಯೂರಿಂಗ್ ಕೊಟ್ಟಷ್ಟು ಟೈಮ್ ಕೊಡಬೇಕು.
ತುಂಬ ಚಾಲೆಂಜ್ ಇದೆ. ಮಾಡ್ಯುಲರ್ ನಮಗೂ ಕೂಡ ಪ್ರಾಫಿಟ್ಟೇ, ಕಸ್ಟಮರ್ಗೆ ಮಾತ್ರ ಅಲ್ಲ. ನಾವು ಎಷ್ಟು ಕಮ್ಮಿ ಟೈಮಲ್ಲಿ ಕಟ್ತೀವೋ ನಮ್ಮ ಪ್ರಾಫಿಟ್ ಮಾರ್ಜಿನ್ಸ್ ಅಷ್ಟೇ ಜಾಸ್ತಿ ಇರುತ್ತೆ. ಯಾಕಂದರೆ ನಾವು ಎಗೇನ್ ವಿ ವಿಲ್ ಸ್ಪೆಂಡ್ ಎವ್ರಿ ಮಂತ್ ಫಾರ್ ಅನ್ ಇಂಜಿನಿಯರ್ ಅಲ್ಲ. ಬಟ್ ಈಗ ಅಫೋರ್ಡಬಲ್ ಆಗಿಲ್ಲ. ಮೇ ಬಿ ನೋಡೋಣ, ನೆಕ್ಸ್ಟ್ ಬಂದರೆ ನಾನು ಫಸ್ಟ್ ಅಡಾಪ್ಟ್ ಮಾಡ್ಕೊತೀನಿ. ಅಮೇಝಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಆ್ಯಂಡ್ ಅದೇನೋ ಅಂತಾರಲ್ಲ, ಆಲ್ಮೋಸ್ಟ್ A to Z ಆಫ್ ಮನೆ ಕಟ್ಟೋದು ಏನು, ಫ್ರಮ್ ದ ಪ್ರೊಸೆಸ್ ಆಫ್ ಪ್ಲ್ಯಾನಿಂಗ್ ಟು ಎಕ್ಸಿಕ್ಯೂಷನ್ ಟು ಆರ್ಕಿಟೆಕ್ಚರ್ ಇದು ಆ್ಯಂಡ್ ಆಲ್ ಆಫ್ ಇಟ್, ಇಂಟೀರಿಯರ್ಸ್, ಡೆಕೋರ್ ಆ್ಯಂಡ್ ಚೆನ್ನಾಗೆಲ್ಲ ಕರ್ಕೊಂಡು ಹೋಗ್ಬಿಟ್ರಿ ಮಾತಲ್ಲೇ. ಥ್ಯಾಂಕ್ ಯು, ಥ್ಯಾಂಕ್ಸ್. ಹೀಗೆ ಮುಂದುವರಿರಿ. ಮೇ ದ ಕ್ಯೂರಿಯಾಸಿಟಿ ಇನ್ ಯು ಟೇಕ್ ಯು ಟು ಆಲ್ ಪ್ಲೇಸಸ್ ಆ್ಯಂಡ್ ವಿಶ್ ಯು ದ ಬೆಸ್ಟ್. ಮಂದೀಪ್ ಅವರೇ, ವಾಟ್ ಇಸ್ ಮೆಟಾವರ್ಸ್? ಓಕೆ, ಮೆಟಾವರ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕಂದ್ರೆ, ನಾನು ಈಗ ಮನೇನ ಫಿಸಿಕಲಾಗಿ ಕಟ್ತಾ ಇದ್ದೀವಲ್ವ, ನೆಕ್ಸ್ಟು ವರ್ಚುವಲ್ ಮನೆಗಳಂತ ಬರುತ್ತೆ. ಈಗ ಜೆನ್ಸಿ ಅವರೆಲ್ಲ ನೀವೇ ನೋಡ್ತಾ ಇದ್ದೀರಾ, ದ ಅಮೌಂಟ್ ಆಫ್ ಟೈಮು ಅವರು ಮೊಬೈಲು ಮತ್ತು ಇದರಲ್ಲಿ ಗೇಮ್ಸಲ್ಲಾಗಲಿ ಜಾಸ್ತಿ ಅಡಾಪ್ಟ್ ಮಾಡ್ತಾರೆ. ಯಾಕಂದರೆ ವಿಚ್ ಈಸ್ ಫ್ಯಾಸಿನೇಟಿಂಗ್, ಸರ್ರಿಯಲ್ ಆಗಿರುತ್ತೆ ಅಲ್ವಾ, ಅದಕ್ಕೆ ಅವರು ಅದಕ್ಕೆ ಅಷ್ಟು ಇಷ್ಟಪಡ್ತಾರೆ ಅಂತ ಅನ್ಕೊಂಡು ಅಡ್ವೆಂಚರಸ್ ಆಗೋ ಇರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಪಾಡ್ಕಾಸ್ಟ್ ಮಧ್ಯ ನದಿ ಹಾರೋಯ್ತು ಅಂತ, ಹೆಂಗಿರುತ್ತೆ ನಿಮಗೆ? ಇಂಟ್ರೆಸ್ಟಿಂಗ್ ಅಲ್ವಾ? ಆಮೇಲೆ ಬಾಡಿ ಸೂಟ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟು ಬಾಡಿ ಸೂಟಲ್ಲಿ ಏನಾಗುತ್ತೆ, ವಿಚ್ ವಿಲ್ ಸ್ಟಿಮ್ಯುಲೇಟ್ ಎ ವೈಬ್ರೇಷನ್ ಇನ್ ಯು. ಅಂದರೆ ನಾವು ಕಾಡಲ್ಲಿ ಹೋದಾಗ ಈಗ 4DX ಎಲ್ಲ ನೋಡಿದ್ದೀರಲ್ಲ, ಅದರದ್ದೇ ಒಂದು ಬಾಡಿ ಸೂಟ್ ಹಾಕ್ಕೊಂಡ್ರೆ ಅದೆಲ್ಲ ಬರುತ್ತೆ, ಖಂಡಿತ ಬರುತ್ತೆ. ನಾನು ಇದರಲ್ಲಿ ತುಂಬ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿದ್ದೀನಿ. ಈ ಮೆಟಾವರ್ಸಲ್ಲಿ ಏನು ಮಾಡ್ತೀವಿ ಅಂದರೆ, VR ಗೇರು ಬಾಡಿ ಸೂಟ್ ಹಾಕ್ಕೊಂಡ್ರೆ ಫಿಸಿಕಲ್ ವರ್ಲ್ಡ್ನ ಮರೆತು ವರ್ಚುವಲ್ ವರ್ಲ್ಡ್ಗೆ ಹೋಗ್ತೀವಿ. ಅಲ್ಲಿ ನಿಮಗೆ ಮನೆ ಡಿಸೈನ್ ಮಾಡ್ಕೊಡೋರು ಬೇಕು ವರ್ಚುವಲ್ ವರ್ಲ್ಡಲ್ಲಿ. ಓ ಮೈ ಗಾಡ್. ಅಲ್ಲಿ ಲಿಮಿಟೇಷನ್ ಅನ್ನೋದಿರಲ್ಲ. ಯಾವುದೋ ಬೆಟ್ಟದ ತುದೀಲಿ ನದಿಗಳ ಮಧ್ಯ ನಿನಗೆ ಬೇಕಾಗಿರೋ ಶೇಪಲ್ಲಿ ಮನೆ ಡಿಸೈನ್ ಮಾಡ್ಬೋದು. ಸೊ ಇದು ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ, ಆಮೇಲೆ ರಿಯಾಲಿಟಿನೂ ಬರುತ್ತಾ ಇದು? ನಿಮ್ಮದು ನೆಕ್ಸ್ಟ್ ವರ್ಚುವಲ್ ಮನೆ ನಿಮ್ದು ಯಾವುದು ಅಂತ ಕೇಳ್ತಾರೆ ಮೇಡಮ್. ಅಲ್ಲಿಗೆ ಬರ್ತಾ ಇದೆ ಈಗ, ಅಲ್ಲಿಗೆ ಬರುತ್ತೆ. ಇದು ಫ್ಯೂಚರ್ ಶುರು ಆಗ್ಬಿಟ್ಟಿದೆ ಈಗ. ಲಾಸ್ಟ್ ಇಯರ್ ಎಲ್ಲ ಶುರು ಆಗಿ ಸ್ವಲ್ಪ ಸೈಡಿಗೆ ಹೋಯ್ತು. ಬಟ್ ಅದೇ ಆಮೇಲೆ ನೀವು ಗಮನಿಸಿದ್ರೆ ವರ್ಚುವಲ್ ಇವಾಗ ಇದು ಟೋಕನ್ಸ್ ಎಲ್ಲ ಬರುತ್ತಲ್ವಾ, NFT ಎಲ್ಲ ಬರುತ್ತಲ್ಲ, ಅದರಲ್ಲಿ ಇವಾಗ ಜನ ಸ್ಟಾರ್ಟ್ ಮಾಡಿದ್ದಾರೆ ಟು ಬೈ ಡಿಜಿಟಲ್ ಪ್ರಾಜೆಕ್ಟ್ಸ್. ನಿಮಗೆ ಅಂತ ಕಸ್ಟಮೈಸ್ ಆಗಿರೋ ಶೂಸ್ ಹಾಕ್ಕೊಬೇಕು. ಯಾಕೆಂದರೆ ಅದರಲ್ಲಿ ವರ್ಚುವಲ್ ಅವತಾರ ಇರುತ್ತೆ. ವರ್ಚುವಲ್ ಅವತಾರಲ್ಲಿ ಏನಾಗುತ್ತೆ, ನಿಮ್ದು ಯುನಿಕ್ನೆಸ್ ಇರಬೇಕಂದ್ರೆ ನೀವು ಫಿಸಿಕಲಾಗಿ ಹೆಂಗಿದ್ದೀರಿ ಅದರಲ್ಲಿ ನಾವು ತೋರಿಸಲ್ಲ. ನಿಮಗೇನು ಬೇಕಂಗೆ ನೀವು ಬಿಲ್ಡ್ ಮಾಡ್ಕೊತೀರಾ. ಶೂಸ್ ಆಗ್ಬೋದು, ನಿಮ್ಮ ಬ್ಯೂಟಿಫಿಕೇಷನ್ ಆಗ್ಬೋದು, ಅಲ್ಲಿ ಲಿಮಿಟ್ ಅನ್ನೋದೇ ಇಲ್ಲ. ಅವತಾರ್ಸ್ ಅಲ್ವಾ, ನಿಮ್ಮ ಮನೆ ಕೂಡ ಹಂಗೆ ಡಿಸೈನ್ ಮಾಡ್ಬೋದು. ಸೊ ಅದಕ್ಕೂ ನೀವು ರೆಡಿ ಆಗ್ತಾ ಇದ್ದೀರಾ? ನನಗಿಷ್ಟ ಇದೆ ವರ್ಚುವಲ್ ಹೋಮ್ಸ್ ಎಲ್ಲ ಮಾಡೋಕ್ಕೆ. ಬಟ್ ಎಷ್ಟು ಅಡ್ವಾಂಟೇಜ್ ಇದೆಯೋ ಆಬ್ವಿಯಸ್ಲಿ ಟೆಕ್ನಾಲಜಿನ ಅಷ್ಟೇ ಡಿಸ್ಅಡ್ವಾಂಟೇಜ್ ಇದೆ. ಬಟ್ ನಾವು ಹಂಗೆ ಅಂತ ಸ್ಟೆಪ್ ಬ್ಯಾಕ್ ಆಗೋಕ್ಕಾಗಲ್ಲ. ಯಾರಿಗೆ ಇದು ಪಕ್ಕ ಪ್ರತಿಯೊಬ್ಬರು ನೆಕ್ಸ್ಟು ಫಿಸಿಕಲ್ ಮನೆಗಿನ ವರ್ಚುವಲ್ ಮನೆಗಳನ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓ, ಇವಾಗಿಂದಲೇ ಹಂಗಾರೆ ಅದು ಫ್ಯೂಚರ್ ರೆಡಿ ಆಗಿರಬೇಕು ಇನ್ವೆಸ್ಟ್ಮೆಂಟ್ಗೆ. ಅಂದರೆ ಇದಾಗುತ್ತೆ ನೆಕ್ಸ್ಟ್ ಜನ್ರೇಷನ್ ಅವರು ಬಂದಾಗೆಲ್ಲ ಬೇಡ ಅಂದ್ರಲ್ಲ, ಅವ್ರಿಗೇನು ಗೊತ್ತಾ, ಮನೆ ಹೆಂಗೆ ಡಿಸೈನ್ ಆಗಬೇಕಂದ್ರೆ VR ಅಲ್ಲಿ ನಾನು ಓಡಾಡೋ ಥರ ಮನೆ ಇರಬೇಕು. ಆವಾಗ ಚಿಕ್ಕ ವಾಲ್ಸಲ್ಲಿ ಓಡಾಡೋಕ್ಕಾಗಲ್ಲ, ದೊಡ್ಡ ವಾಲ್ಸ್ ಇರಬೇಕು. ಅವರು ಎಷ್ಟು ಬೇಕಾದ್ರೂ ಓಡಾಡಿಕೊಂಡು ಆ VR ಅವ್ರು ಎಂಜಾಯ್ ಮಾಡಬೇಕು. ಅದಕ್ಕೆ ಬೇಕಿರೋ ಸಪೋರ್ಟ್ ಮಾಡಬೇಕು ಮನೆ. ಆ ಥರ ಮನೆ ಕಟ್ಸ್ಕೊಂಡು ಅದರೊಳಗಡೆ ಇರ್ತಾರೆ. ಯಾಕಂದರೆ ನಾನು ಅದನ್ನು ನೋಡಿದ್ದೀನಿ. ಅಂದರೆ ಆ ಮನೆ ಡಿಸೈನ್ ಮಾಡಿಕೊಂಡು ಆ ಥರ ಇದು ವರ್ಚುವಲ್ದು ಏನಂತ ಒಂದು ಗೇರ್ ಇದೆ, VR ಗೇರ್ಸ್ ಅಂತ, ತುಂಬ ಕಂಪ್ನೀಸ್ ಇದೆ. ಮೆಟಾ ಇಸ್ ಅ ಬ್ರ್ಯಾಂಡ್ ಅದರಲ್ಲಿ. ಅದನ್ನು ನೀವು ತೊಗೊಂಡು ನೋಡಿ, ನಮಗೆ ಆಶ್ಚರ್ಯ ಆಗುತ್ತೆ, ಇಷ್ಟೆಲ್ಲ ಮಾಡ್ಬೋದಾ VR ಅಲ್ಲಿ ಅಂತ. How much is that gear? It starts from around 25,000. You take that gear and you can explore. You can start exploring. ಅದೇ ನೆಕ್ಸ್ಟು ಯಾರೂ ಫಿಸಿಕಲಾಗಿ ಬಂದು ಪಾಡ್ಕಾಸ್ಟ್ ಮಾಡಲ್ಲ. ನಾನು ನಮ್ಮ ಮನೇಲಿ ಕೂತ್ಕೊಂಡು ಅದನ್ನು ಹಾಕ್ಕೊತೀನಿ, ನೀವಿಲ್ಲ ಹಾಕ್ಕೊತೀರ. ಒಂದು ಸ್ಟುಡಿಯೋ ಸೆಟಪ್ನ ನಾವು ವರ್ಚುವಲಿ ಮಾಡ್ತೀವಿ. ನಿಮ್ಮ ಮನೇಲಿ ನಮ್ಮ ಮನೇಲಿ ಕೂತಂಗೆ ಇಲ್ಲಿ ವರ್ಚುವಲಾಗಿ ಅದೇ ರೆಪ್ಲಿಕೇಟ್ ಮಾಡುತ್ತೆ, ನಾವು ಪಾಡ್ಕಾಸ್ಟ್ ಮಾಡ್ತೀವಿ. ಆ್ಯಂಡ್ ಜನ ಅದನ್ನು ಹೆಂಗೆ ನೋಡಬೇಕು, ಮತ್ತು VR ಮೂಲಕನೂ ನೋಡ್ಬೋದು. ಅವ್ರು VR ಮೂಲಕ ನೋಡಿದ್ರೆ ನಮ್ಮ ಎದುರುಗಡೆ ನಿಂತಂಗೆ ಕಾಣುತ್ತೆ. ಅವರು ಕೂಡ ಇಂಟ್ರಾಕ್ಟ್ ಮಾಡ್ಬೋದು, ಅವರು ಕ್ವಶನ್ಸ್ ಕೇಳ್ಬೋದು. ಈಗ VR ಈವೆಂಟ್ಸ್ ಎಲ್ಲ ಬಂದಿದೆ ಮೇಡಮ್, ತುಂಬ DJ ಎಲ್ಲ ನಿಮ್ಗೆ VR ಅಲ್ಲೇ ಆಗುತ್ತೆ. ದಿಸ್ ಈಸ್ ಫ್ಯೂಚರ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ್ಯಸ್ ಎ ಡಿಸೈನರ್ ಫ್ಯೂಚರ್ ಪ್ರೂಫ್ ಆಗಿರಬೇಕು ಅಂದರೆ ಮೆಟಾವರ್ಸ್ನ ನಾವು ಅಡಾಪ್ಟ್ ಮಾಡ್ಕೊಬೇಕು. ಅಂದರೆ ಮೆಟಾವರ್ಸ್ ಇಸ್ ಒಂದು ಟೆಕ್ನಾಲಜಿ, ಅದು ಒಂದು ವರ್ಡ್ ಅಷ್ಟೇ ಅದು. ಬಟ್ ವರ್ಚುವಲ್ ವರ್ಲ್ಡ್ ಅಂತ ಬೇಕಾದ್ರೆ ಹೇಳ್ಬೋದು ಸಾಮಾನ್ಯ ಜನಕ್ಕೆ. ಅದಕ್ಕೆ ನೀವು ಹೆಂಗೆ ಬೇಕಾದ್ರೂ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ್ಯಸ್ ಎ 3D ಡಿಸೈನರ್ಸ್, ಆ್ಯಸ್ ಎ ಹೋಲ್ ಮನೆ ಡಿಸೈನರ್ಸ್ ನಾವು ಅದನ್ನು, ಯಾಕೆಂದ್ರೆ ಇವಾಗ ಲಿಮಿಟೇಷನ್ ಇಲ್ವಲ್ಲ. ಕಾಂಕ್ರೀಟ್ ಸ್ಟ್ರಕ್ಚರ್ ನಿಲ್ಲಲ್ವೋ ಅದೇನು ಲಿಮಿಟೇಷನ್ ಇಲ್ಲ. ನೀವು ತರಾವರಿ ಡಿಸೈನ್ ಮಾಡ್ಕೊಬೋದು. ಒಂದು ಹೆಬ್ಬೆರಳನ್ನೇ ಮನೆ ಮಾಡ್ಬೋದು. ಹೆಂಗೆ ನೀವು ಡ್ರೀಮ್ ಮಾಡ್ತೀರ ಹಂಗೆ. ಇದು ನೆಕ್ಸ್ಟ್ ಜನ್ರೇಷನ್ ಅವ್ರು ಫಿಸಿಕಲ್ ಮನೆಗಿನ ಇದನ್ನು ಕಟ್ತಾರೆ. ನನ್ನ ಡ್ರೀಮ್ ಕೂಡ ಹೋಗ್ತಾ ಹೋಗ್ತಾ ಮೇ ಬಿ ಇದನ್ನು ಕಟ್ಟೋ ಕಂಪ್ನಿ ನಾವು ಮಾಡ್ಬೋದು. ಅಮೇಝಿಂಗ್. ಕೀಪ್ ಗೋಯಿಂಗ್. ಮತ್ತೆ ಸಿಗೋಣ, ಇನ್ನೊಂದಷ್ಟು ಮಾತಾಡೋಣ.
ಖಂಡಿತ. ಲಾಸ್ಟ್ಲಿ ಬರುವಂಥ ಪ್ರತಿ ಗೆಸ್ಟ್ಗೂ ಒಂದು ಬುಕ್ ಕೊಡ್ತೀವಿ. ಸೊ ಐ ಗೆಸ್ ನಿಮ್ಮ ಥರ ತಲೆ ಇರೋರಿಗೆ ಆಗಲೇ ಇಷ್ಟು ಗೊಬ್ಬರ ಇದೆ ನಿಮ್ಮ ತಲೆಯಲ್ಲಿ. ಅಂದರೆ ಮಾತಾಡೋ ವಿಚಾರಗಳೆಲ್ಲ ಏನೋ ಹೊಸತನದಿಂದ ಕೂಡಿದೆ, ಮತ್ತು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಳಕ್ಕಿಳಿದು ಆಡ್ತಾರೋ ಮಾತುಗಳು. ನಿಮ್ಮಂಥವ್ರಿಗೆ ಮತ್ತಷ್ಟು ಪುಷ್ಟಿ ಸಿಗೋಕೆ ಅಂತ ಹಿಯರ್ ಇಸ್ ಒನ್ ಬುಕ್, ದಿ ಆಲ್ಮನಾಕ್ ಆಫ್ ನೆವಲ್ ರವಿಕಾಂತ್ ಅಂತ. ತುಂಬ ಚೆನ್ನಾಗಿದೆ ಈ ಬುಕ್ಕು. ಒಂದೊಂದು ಪೇಜ್ ನೀವು ಎಲ್ಲಿ ತೆಗೆದು ನೋಡಿದ್ರೂ ಇಲ್ಲಿ ನೋಡಿ, ಈ ಪೇಜ್ ತೆಗೆದೆ, ಇಟ್ ಇಸ್ ಟಾಕಿಂಗ್ ಅಬೌಟ್ ಒನ್ ಮೆಂಟಲ್ ಮಾಡೆಲ್ಸು. ಓಕೆ, ನೀವು ಹೆಂಗೆ ಇನ್ನರ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡಿದ್ರಿ ಅಲ್ಲ, ದೀಸ್ ಆರ್ ಆಲ್ ದ ಗೈಸ್ ಹೂ ಟಾಕ್ ಅಬೌಟ್ ಹೌ ಮೈಂಡ್, ಸೈಕಾಲಜಿ, ಆಲ್ ಆಫ್ ದ್ಯಾಟ್ ಫಂಕ್ಷನ್ಸ್ ಇನ್ ಅ ವೆರಿ ಬ್ಯೂಟಿಫುಲ್ ವೇ. ಮೇ ದಿಸ್ ಬುಕ್ ಗೈಡ್ ಯು. ಆ್ಯಂಡ್ ಇದನ್ನು ನಾನು ಬರಿತಾ ಇರಬೇಕಾದಾಗ 3 ಜನನ ತಾವು ನಾಮಿನೇಟ್ ಮಾಡಿ ಯಾರನ್ನು ಜಸ್ಟ್ ಕ್ಯೂರಿಯಸ್ ಕನ್ನಡಕ್ಕೆ ನಾವು ಕರ್ಕೊಂಬರ್ಬೇಕು. ಆ್ಯಕ್ಚುಲಿ ಜಸ್ಟ್ ಕ್ಯೂರಿಯಸ್ದು ನಾನೆಲ್ಲ ಆಲ್ಮೋಸ್ಟ್ ನೋಡಿದ್ದೀನಿ, ತುಂಬ ಇಷ್ಟ ಆಗಿದೆ. ಮೇ ಬಿ ನಮ್ಮ ಫೀಲ್ಡಲ್ಲಿರೋ ಬಿಲ್ಡರ್ಸ್ನ ನೀವು ಮಾಡಬೇಕಂತ ನನಗನ್ಸುತ್ತೆ. ಯಾಕೆಂದರೆ ನಾನು ಯಾವಾಗಲೂ ಬಿಲ್ಡರ್ಸ್ದು ನೋಡೋಣ ಅವ್ರು ಏನು ಲೈಫ್ ಸ್ಟೋರಿ ಏನಂತ. ಫಾರ್ ಎಕ್ಸಾಂಪಲ್ ಪ್ರೆಸ್ಟೀಜ್ ಅವ್ರದ್ದು ಆಗಿರ್ಬೋದು ಅಥವಾ ಶೋಭಾ ಡೆವಲಪರ್ಸ್ ಆಗಿರ್ಬೋದು, ಅಲ್ಲಿನ ಫೌಂಡರ್ಸ್, ನೀವು ಬಿಲ್ಡರ್ಸ್ನ ನಾನು ಪ್ರಿಫರ್ ಮಾಡ್ತೀನಿ. ನನ್ನ ಪರ್ಸ್ನಲಿ ನನಗೆ ನೋಡಬೇಕು ಅಂತ ಭಾಳ ಇದೆ. ನನಗೆ ರಾಮ್ ಗೋಪಾಲ್ ವರ್ಮಾ ಅವ್ರು ನಿಮ್ಮ ಶೋಲ್ಲಿ ಬರಬೇಕಂತ. ಯಾಕೆಂದರೆ ನೀವು ಕೇಳೋ ಜಸ್ಟ್ ಕ್ಯೂರಿಯಸ್ ಕ್ವಶನ್ಸ್ಗೂ ಅವ್ರದ್ದು ಕೂಡ ತುಂಬ ನಾನು ಇಷ್ಟಪಡ್ತೀನಿ. RGV ಕೂಡ ಮಾಡ್ರನ್ನಾಗಿ ಏನು ಹೇಳಬೇಕು ಪ್ರತಿಯೊಂದು ಟಾಪಿಕ್ ಅವ್ರು ಕವರ್ ಮಾಡಿಬಿಟ್ಟಿದ್ದಾರೆ. ನಾನು ನೋಡೋಕ್ಕೆ ಇಷ್ಟ. ಆಬ್ವಿಯಸ್ಲಿ ಸದ್ಗುರುದು ಮಾಡಿದ್ದೀರಾ, ಚಿಕ್ಕದಾಗಿ ಮಾಡಿದ್ದೀರಾ. ಸದ್ಗುರುದು 3 hours ನೀವು ಮಾಡಲೇಬೇಕು ಅನ್ನೋದೊಂದು ನನಗೆ ಆಸೆ ಇದೆ. ಖಂಡಿತ ಆಗತ್ತೆ ಅಂದ್ಕೊಂಡು ಹೆಜ್ಜೆ ಇಡೋಣ. ಅದು ಇವ್ರು ಮೂವರು ಕರೆಸ್ಬಂತ. ಅಮೇಝಿಂಗ್ ಸಜೆಷನ್ಸ್. ಡಿಯರ್ ಮಂದೀಪ್, ಟ್ರೂ ಟು ದ ನೇಮ್, ಯು ಡಿಗ್ ಡೀಪ್ ಇನ್ ಎವ್ರಿಥಿಂಗ್ ಯು ಸಿ ಆ್ಯಂಡ್ ಟಚ್. ಕನ್ಸ್ಟ್ರಕ್ಷನ್ ಜಗತ್ತಲ್ಲಿ ದೀಪ ಆಗಿ ಜನರಿಗೆ ಒಳ್ಳೆ ದಾರಿ ತೋರಿಸಿ. ಆ್ಯಂಡ್ ವಿಶ್ ಯು ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್, ಆಲ್ಸೋ ಒಂದು ಹ್ಯಾಪಿ ಬಾಲ್. ಆಂಟ್ರಪ್ರನರ್ ಆಗಿ 24 ತಲೆನೋವುಗಳನ್ನು ಹ್ಯಾಂಡಲ್ ಮಾಡೋ ನಮ್ಮ ಥರನೇ ನೀವು ಏನಿದ್ದೀರಿ. ಯು ಸೀಮ್ ಟು ಬಿ ಮೋರ್ ಎಂಜಿನಿಯರ್ಡ್ ಇನ್ಸೈಡ್. ಆ್ಯಂಡ್ ಮೇ ದಿಸ್ ಬಾಲ್ ಆಲ್ವೇಸ್ ರಿಮೈಂಡ್ ಯು ಟು ಸ್ಮೈಲ್. ಥ್ಯಾಂಕ್ಸ್ ಅಲಾಟ್. ಆ್ಯಂಡ್ ರೀಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ. ಸೊ ಐ ಗೆಸ್ ಇವತ್ತಿನ ಎಪಿಸೋಡ್ ಹ್ಯಾಸ್ ಗಿವನ್ ಅಸ್ ಆಲ್ ಅ ಡೀಪ್ ಇನ್ಸೈಟ್. ನನ್ನ ಕೊನೆ ಪ್ರಶ್ನೆ ಯಾವತ್ತೂ ಅದೇ. ಕೊನೆಯದಾಗಿ ಏನನ್ನು ಇವತ್ತಿನ ಎಪಿಸೋಡಿಂದ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀರಾ? ದ್ಯಾಟ್ ಈಸ್ ಒನ್ ಕ್ವೆಶನ್ ಆಲ್ವೇಸ್ ದಟ್ ಐ ವುಡ್ ವಾಂಟ್ ಟು ಪುಟ್ ಇನ್ ಫ್ರಂಟ್ ಆಫ್ ಯು. ಐ ಥಿಂಕ್ ಪಾಡ್ಕಾಸ್ಟ್ ಆರ್ ಅ ಬ್ರಿಲಿಯಂಟ್ ವೇ ಟು ಸ್ಟೇ ಕನೆಕ್ಟೆಡ್ ವಿತ್ ಒಂಥರ ಇವೆಲ್ಲ ಟಾಕಿಂಗ್ ಲೈಬ್ರರೀಸ್ಗಳು ಇವರೆಲ್ಲರೂ. ಎಲ್ಲರಲ್ಲೂ ಅವರ ಕ್ಯೂರಿಯಾಸಿಟಿನಲ್ಲಿ ಅವ್ರು ಯಾವ ಏರಿಯಾ ಆಫ್ ಇಂಟ್ರೆಸ್ಟ್ ಇರುತ್ತೋ ಅಷ್ಟೊಂದು ಜ್ಞಾನಾರ್ಜನೆ ಮಾಡಿರ್ತಾರೆ. ಅವ್ರು ಇಷ್ಟನ್ನು ತಿಳ್ಕೊಳ್ಳೋಕ್ಕೆ ಮೇ ಬಿ ಒಂದು 15 ವರ್ಷ 10 ವರ್ಷ ಕೊಟ್ಟಿದ್ರು ಅಂದರೆ ಅದಷ್ಟು ನಾವು 1-1.5 ಗಂಟೆನಲ್ಲಿ ಎಳೆದು ನಿಮ್ಮ ಮುಂದೆ ಆ ತಿರುಳನ್ನು ಇಟ್ಟಿರ್ತೀವಿ. ಹಾಗಾಗಿ ಐ ಡೋಂಟ್ ನೋ, ಯಂಗ್ಸ್ಟರ್ಸ್ ವಾಚಿಂಗ್ ದಿಸ್, ಮಿಡ್ ಏಜ್ ಪೀಪಲ್, ಎಲ್ಲ ಕ್ಷೇತ್ರದಲ್ಲೂ ಒಂದು ಕ್ಯೂರಿಯಾಸಿಟಿನ ಇಟ್ಕೊಳ್ಳಿ. ಅಟ್ಲೀಸ್ಟ್ ನೋ ದ ಬೇಸಿಕ್ಸ್. ಸ್ಪೆಂಡ್ ಸಮ್ 10-15 minutes ಎವ್ರಿ ಸಿಂಗಲ್ ಡೇ ಟು ಎಜುಕೇಟ್ ಯುವರ್ ಸೆಲ್ಫ್ ಇನ್ ಅ ಕ್ಷೇತ್ರ ದಟ್ ಡಸಂಟ್ ಬಿಲಾಂಗ್ ಟು ಯು. ಅದರ್ವೈಸ್ ಏನಾಗುತ್ತೆ, ಪ್ರಶ್ನೆಗಳು ಹೆಂಗೆ ಬರುತ್ತೆ ಅಂದರೆ ನಾವು ಏನೇನೋ ಮಾತಾಡ್ತಾ ಇರ್ತೀವಿ. ಎಸ್ಪೆಷಲಿ ಯೂಸ್ ಕ್ವೆಶನ್ಸ್ ಆ್ಯಂಡ್ ಕಾನ್ವರ್ಸೇಷನ್ಸ್ ಲೈಕ್ ಕರೆನ್ಸಿ. ಹೆಸರು ತೊಗೊಳ್ಳಲ್ಲ. ನಾನು ಯಾರನ್ನೂ ಮೀಟ್ ಮಾಡಿದೆ ರೀಸೆಂಟಾಗಿ. ನಾನು ಜಜ್ಮೆಂಟಲ್ಲಿ ಆಗದೆ ಅವ್ರು ಕೇಳೋ ಪ್ರಶ್ನೆನಲ್ಲಿ ಅವ್ರನ್ನ ಅಳಿತಾ ಇರ್ತೀನಿ ನಾನು. ಇವ್ರು ಯಾರು, ಎಲ್ಲಿಂದ ಬಂದಿದ್ದಾರೆ, ಇವ್ರ ಕ್ಯೂರಿಯಾಸಿಟಿ ಏನಂತ. ಸುಮ್ಮನೆ ಏನೋ ಹೀಗೆ ಬಂದು ಒಂದು ಹುಡುಗಿ ಏನೋ ಇಯರಿಂಗ್ ಹಾಕ್ಕೊಳ್ತಾ ಇದ್ದೆ, ಇದು ಗೋಲ್ಡಾ ಅಂತ ಕೇಳಿದ್ಲು. ನಾನು 2 ನಿಮಿಷಕ್ಕೆ ಹಿಂಗೆ ಯೋಚನೆ ಮಾಡಿದೆ, ಅಲ್ಲ ಇದು ಎಂಥ ಪ್ರಶ್ನೆ, ಇದೆಂಥ ವೇಸ್ಟ್ ಪ್ರಶ್ನೆ ಅಲ್ವಾ. ಇದು ಗೋಲ್ಡ್ ಆಗಿರಲಿ ಇದಾಗಿರಲಿ, ಈ ಹುಡುಗಿಗೆ ಈ ಪ್ರಶ್ನೆ ಕೇಳಿದ್ರಿಂದ ಏನು ಸಿಕ್ತು ಇವಳಿಗೆ ಅಂತ. ಯಾಕೆ ಇದನ್ನೆಲ್ಲ ಹೇಳ್ತೀವಿ ಅಂದರೆ, ನಾವು ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳಬೇಕು. ಅದರಿಂದ ನಮ್ಮ ಲೈಫಿಗೆ ಏನಾದ್ರು ಹೆಲ್ಪ್ ಆಗೋಂಗಿರಬೇಕು. ಆ ಕ್ಯೂರಿಯಾಸಿಟಿ ನಮ್ಮನ್ನು ಯಾವುದೋ ಹೊಸ ದಾರಿಗೆ ಕರ್ಕೊಂಡೋಗಿ ಬಿಡಬೇಕು. ಆ ಥರ ಒಳ್ಳೆ ಪ್ರಶ್ನೆಗಳನ್ನು ಕೇಳಿ, ಬಾಯಿ ಬಿಡದರೂ ಪರವಾಗಿಲ್ಲ, ಬಿಟ್ಟಾಗ ಅದರಿಂದ ನಿಮಗೇನಾದ್ರು ಸಿಕ್ಕಿರಬೇಕು, ಮುಂದೆ ಇರೋರ್ಗೂ ನೀವೇನಾದ್ರು ಕೊಟ್ಟಿರಬೇಕು. ಸೊ ಐ ಥಿಂಕ್ ವಿತ್ ದಿಸ್ ಕಾನ್ಷಿಯಸ್ನೆಸ್ ಐ ಥಿಂಕ್ ಚೆನ್ನಾಗಿ ಹೀಗೆ ಮುಂದಕ್ಕೆ ಹೋಗೋಣ. ಆ್ಯಂಡ್ ಆಸ್ಕ್ ಗುಡ್ ಕ್ವೆಶನ್ಸ್ ಸೊ ದ್ಯಾಟ್ ಯು ಗೆಟ್ ಗುಡ್ ಆನ್ಸರ್ಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್ ದ ರೈಟ್ ವೇ. ಆ್ಯಂಡ್ ಅದನ್ನು ನಿಮ್ಮ ಕ್ಯೂರಿಯಾಸಿಟಿನ ಯಾವಾಗಲೂ ತಣಿಸೋಕ್ಕೆ ನಾವಿದ್ದೀವಿ ಥ್ರೂ ಜಸ್ಟ್ ಕ್ಯೂರಿಯಸ್ ಕನ್ನಡ ಆ್ಯಂಡ್ ಜಸ್ಟ್ ಕ್ಯೂರಿಯಸ್ ಇಂಡಿಯಾ. ಆ್ಯಂಡ್ ಆಫ್ ಕೋರ್ಸ್ ಥ್ಯಾಂಕ್ ಯು ಸೋ ಮಚ್ ಮಂದೀಪ್ ಅವರೇ ಫಾರ್ ಯುವರ್ ಟೈಮ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್ ಆ್ಯಂಡ್ ವಿಶ್ ಯು ದ ಬೆಸ್ಟ್.